ಇದು ವಾಗ್ದಾನದಂತೆ ಇರುತ್ತದೆ. ಓದ್ರಿ. ನೆಹೆಮಿಯ 8:10. ನೆಹೆಮಿಯ 8:10. ಇದಲ್ಲದೆ ಎಜ್ರನು ಅವರಿಗೆ ಹೋಗಿ ಮೃಷ್ಟಾನ್ನವನ್ನು ಮಧುರ ಪಾನವನ್ನು ತೆಗೆದುಕೊಳ್ಳಿರಿ, ತಮಗೋಸ್ಕರ ಏನು ಸಿದ್ಧ ಮಾಡದವರಿಗೆ ಭಾಗವನ್ನು ಕಳುಹಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ. ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು. ಹಲ್ಲೆಲೂಯಾ. ಅವ್ರೇನ್ ಹೇಳ್ತಾರೆ? ಹೋಗಿ ಮೃಷ್ಟಾನವನ್ನು ಮಧುರವಾದವನ್ನು ಏನ್ ಮಾಡ್ರಿ? ತೆಗೆದುಕೊಳ್ಳಿರಿ. ಆಮೇಲೆ ತಮಗೋಸ್ಕರ ಏನು ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿದ್ದರಿಂದ ವ್ಯಸನ ಪಡಬೇಡಿರಿ. ಹಲ್ಲೆಲೂಯಾ. ಪಕ್ಕದ ಕೈ ಕೊಟ್ಟು ಹೇಳ್ರಿ, ವ್ಯಸನ ಪಡಬೇಡ್ರಿ. ಹಲ್ಲೆಲೂಯಾ. ಸಂತೋಷವಾಗಿರ್ರಿ, ವ್ಯಸನ ಪಡಬೇಡ್ರಿ. ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ. ಹಲ್ಲೆಲೂಯಾ. ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ. ಆಶ್ರಯ ಎಂಬ ವಾಕ್ಯಕ್ಕೆ ಕರೆಕ್ಟಾದ ಎಕ್ಸಾಕ್ಟ್ ಮೀನಿಂಗ್ ಗೊತ್ತಿಲ್ಲ. ವಾಟ್ ಇಸ್ ದ ಮೀನ್? ಇಂಗ್ಲೀಷಲ್ಲಿ ಸ್ಟ್ರೆಂತ್ ಬಂದಿದೆ. ಸ್ಟ್ರೆಂತ್. ಆಶ್ರಯ ಅಂದರೆ ಅಡೆಕಳ. ತಮಿಳಲ್ಲಿ ಅಂದರೆ ದೇವರು ನಿಮಗೆ ಆದರಣೆಯಾಗಿರುತ್ತಾನೆ. ಆದ್ದರಿಂದ ಅವ್ರು ಹೇಳ್ತಾರೆ ವ್ಯಸನ ಪಡಬೇಡ್ರಿ. ಹಲ್ಲೆಲೂಯಾ. ತಮಿಳ್ ಭಾಷಾಂತರದಲ್ಲಿ ಹೀಗೆ ಬಂದಿದೆ, ಕರ್ತನಲ್ಲಿ ಆನಂದಿಸುವಂಥದ್ದು ನಿನ್ನ ಬೆಳವಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ಈ ದಿನ ದೇವರಿಗಾಗಿ ಪ್ರತಿಷ್ಠೆ ಮಾಡಿದ ದಿನ. ಹಲ್ಲೆಲೂಯಾ. ದೇವರು ಒಂದು ದಿನ ನಮಗಾಗಿ ನೇಮಿಸಿದ್ದಾರೆ. ಆ ದಿನ ಕರ್ತನ ಸಮ್ಮುಖದಲ್ಲಿ ಕೂಡಿ ಬರುವಂಥ ದಿನ. ಆದ್ದರಿಂದ ಈ ದಿನ ನೀವು ದೇವರ ಆಲಯಕ್ಕೆ ಬರುವಾಗ, ಇಲ್ಲ ಈ ದಿನದಲ್ಲಿ ನೀವೇನು ಮಾಡಬೇಡ್ರಿ? ವ್ಯಸನವಾಗಿರಬೇಡ್ರಿ, ದುಃಖವಾಗಿರಬೇಡ್ರಿ. ನೀವೇನು ಮಾಡಬೇಕು? ಕರ್ತನಲ್ಲಿ ಆನಂದಿಸಬೇಕು, ಕರ್ತನಲ್ಲಿ ಸಂತೋಷವಾಗಿರಬೇಕು. ಯಾಕೆ? ಕರ್ತನಲ್ಲಿ ಆನಂದಿಸುವಂಥದ್ದು ನಿಮ್ಮ ಆಶ್ರಯ, ದೇವರ ಆಶ್ರಯವಾಗಿದೆ, ಇಲ್ಲ ನಿಮ್ಮ ಬೆಲವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದುದರಿಂದ ನಾವು ವ್ಯಸನ ಪಡಬಾರದು. ಓಕೆ, ಇದು ಎಜ್ರ ಹೇಳುವಂಥ ಒಂದು ಮಾತು. ಇದು ಯಾರು ಹೇಳುವಂಥ ಮಾತು? ಎಜ್ರ. ಓಕೆ, ಫಸ್ಟ್ ದೇವಾಲಯ ಕಟ್ಟಿದ್ದು ಯಾರು? ಸೊಲೊಮನ್. ಓಕೆ, ಸೊಲೊಮನ್ ಫಸ್ಟ್ ದೇವಾಲಯ ಕಟ್ಟುವಾಗ ಅದು ಬಾಬಿಲೋನ್ ಜನರು ಏನು ಮಾಡಿದರು? ಅದನ್ನು ಮುರಿದಾಕ್ಬಿಟ್ರು. ಓಕೆ, ಒಡೆದಾಕ್ಬಿಟ್ರು. ಆಮೇಲೆ ಎಸ್ರ ಏನು ಮಾಡಿದ್ದ? ದೇವರ ಆಲಯ ಕಟ್ಟಬೇಕೆಂದು ತೀರ್ಮಾನ ಮಾಡಿದ್ದ. ದೇವರ ಆಲಯ ಕಟ್ಟಿದ್ದು ಯಾರಂದರೆ ಎಸ್ರ. ಆದರೆ ಯೆರೂಸಲೇಮ್ ಗೋಟೆ ಇರುತ್ತಲ್ಲ, ಎಸ್ರೇಮ್ ಗೋಟೆ ಇರುತ್ತಲ್ಲ, ಅಂದರೆ ಪಟ್ಟಣದ ಒಂದು ಸಿಟಿಯಲ್ಲಿ ಗೋಟೆ ಇದೆ, ಅದು ಮುರಿದಾಕಲ್ಪಟ್ಟಿದೆ, ಅದು ಒಡೆದಾಕಲ್ಪಟ್ಟಿದೆ. ಅದನ್ನು ಕಟ್ಟಿದ್ದು ಯಾರು? ನೆಹೆಮಿಯ. ಓಕೆ, ನೆಹೆಮಿಯ ಇದನ್ನು ಕಟ್ಟಿ ಮುಗಿದ ಮೇಲೆ ಜನರೆಲ್ಲರಿಗೂ ಸಂತೋಷ ಬಂದ ತಕ್ಷಣ ಎಜ್ರ ಜನರಿಗೆ ಹೇಳುವಂಥ ಕಾರ್ಯ, ಇನ್ನು ಮುಂದೆ ನೀವು ಏನಾಗಿರಬಾರ್ದು? ದುಃಖಿಸಬಾರ್ದು. ಅದಕ್ಕೆ ಅವನು ಹೇಳ್ತಾನೆ, ಹೋಗಿ ಮೃಷ್ಟನ ಭೋಜನವನ್ನು ತಿನ್ನಿರಿ, ಮಧುರವಾದ ಭೋಜನವನ್ನು ತಿನ್ನಿರಿ. ಅಂದರೆ ಸಂತೋಷವಾಗಿರ್ರಿ. ಪಕ್ಕದ ಕೈಗೊಟ್ಟು ಹೇಳ್ರಿ, ಸಂತೋಷವಾಗಿರ್ರಿ. ನಿಮ್ಮ ಮುಖ ಎಲ್ಲ ನೋಡುವಾಗ ವ್ಯತ್ಯಾಸವಾಗಿದೆ. ಹಲ್ಲೆಲೂಯಾ. ಅವ್ರು ಹೇಳ್ತಾನೆ ಸಂತೋಷವಾಗಿರ್ರಿ, ಹೋಗ್ರಿ. ಅಂದರೆ ಸಿದ್ಧವಾಗಿ ಇಲ್ಲ ಜನರಿಗೆ ಏನು ಮಾಡಿರಿ? ಅವರಿಗೆ ಭಾಗವನ್ನು ಕಳಿಸಿರಿ. ಯಾರೆಲ್ಲ ಸಿದ್ಧವಾಗಿ ಇಲ್ಲದಿದ್ದಾರೋ, ಊಟ ಇಲ್ಲದಿದ್ದಾರೋ, ಇಲ್ಲ ಸಂತೋಷ ಇಲ್ಲದಿದ್ದಾರೋ ಅವರಿಗೆ ಸಂತೋಷ ಕಾರ್ಯಗಳನ್ನು ಕಳಿಸಿರಿ. ಆಮೇಲೆ ಹೇಳುತ್ತಾರೆ, ಇದು ದೇವರ ದಿನ. ಹಲ್ಲೆಲೂಯಾ. ಇದು ವ್ಯಸನವಾಗಿರುವ ದಿನವಲ್ಲ. ಈ ದಿನದಲ್ಲಿ ದೇವರಲ್ಲಿ ನೀವು ಆನಂದ ಪಡಬೇಕು, ದೇವರಲ್ಲಿ ಉಲ್ಲಾಸಿಸಬೇಕು. ಕಾರಣ ದೇವರಲ್ಲಿ ಆನಂದ ಪಡುವುದು
ನಮ್ಮ ಬಲವಾಗಿದೆ. ಹಲ್ಲೆಲೂಯ. ಇಲ್ಲಿ ಹೇಳುವಾಗ ದೇವರಲ್ಲಿ ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ. ಸರಿಯಾ? ನಮ್ಮ ಬಲವು, ನಮ್ಮ ಆಶ್ರಯವು ಎಲ್ಲಿದೆ? ದೇವರಲ್ಲಿ ಆನಂದಿಸುವುದರಲ್ಲಿದೆ. ಹಲ್ಲೆಲೂಯ. ಓಕೆ, ಈ ಸಂಭವ ಮಾತ್ರ ಹೇಳಿ ಮುಂದೆ ನಾನು ನಿಮಗೆ ಕೆಲ ಕಾರ್ಯ ಹೇಳಿಕೊಡ್ಬೇಕು ಎಂದು ಇಷ್ಟಪಡ್ತಾ ಇದ್ದೀನಿ. ಈ ಗೋಟೆ ಕಟ್ಟಿದ ಮೇಲೆ ಈ ಗೋಟೆಗೆ ಒಂದು 10 ಬಾಗಿಲಿತ್ತು. ಇವಾಗ 12 ಎಂದು ಹೇಳ್ತಾರೆ, 10 ಬಾಗಿಲಿತ್ತು. ಅದರಲ್ಲಿ ಒಂದು ಬಾಗಿಲು ಆ್ಯಕ್ಚುಲಿ ಕನ್ನಡ ಭಾಷಾಂತರದಲ್ಲಿ ಏನಿದೆ, ತಮಿಳ್ ಭಾಷಾಂತರದಲ್ಲಿ ಇದೆ, ಇಂಗ್ಲೀಷ್ ಭಾಷಾಂತರದಲ್ಲಿ ವಾಟರ್ ಗೇಟ್ ಎಂದಿದೆ. ಓದಿ ಎಮ್ಮಿಮ 8ನೇ ವಚನ. 8ರಲ್ಲಿ 1 ಫಸ್ಟ್ ವರ್ಸ್ ಓದ್ರಿ. ನೀರು ಬಾಗಿಲು. ನೀರು ಬಾಗಿಲು. ನೀರು ಬಾಗಿಲಿನ ಮುಂದಿನ ಬಯಲಿನಲ್ಲಿ ಒಟ್ಟಾಗಿ ಕೂಡಿ ಬಂದು ಯೆಹೋವನು ಮೋಶೆಯ ಮುಖಾಂತರ ಇಸ್ರೇಲ್ಯರಿಗೆ ಕೊಟ್ಟ ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಎಂದು ಧರ್ಮೋಪದೇಶಕನಾದ ಎಜ್ರನನ್ನು ಕೇಳಿಕೊಂಡರು. ಓಕೆ, ಇವಾಗ ಯಾಜಕರೆಲ್ಲ ಸೇರಿ ಏನು ಹೇಳ್ತಾರೆ? ನೀವೇನು ಮಾಡಬೇಕು? ನಮಗೆ ನ್ಯಾಯ ಪ್ರಮಾಣವನ್ನು ತಂದು ಅದರಿಂದ ನಮಗೆ ಹೇಳಬೇಕು ಎಂದು ಹೇಳ್ತಾರೆ. ನೋಡ್ರಿ, ಇದು ಏನಾಯ್ತು ಅಂದರೆ, ಇವರೆಲ್ಲರೂ ಬಾಬಿಲೋನ್ ದೇಶಕ್ಕೆ ಸೆರೆಯಾಗಿ ಹೋದರು ಅಲ್ವಾ? ಸೆರೆಯಾಗಿ ಹೋದ್ಮೇಲೆ ದೇವರು 70 ವರ್ಷ ಬಿಟ್ಟು ಜನರನ್ನು ಎಲ್ಲಿ ಕರ್ಕೊಂಡು ಬರ್ತಾರೆ? ತಿರುಗಿ 70 ವರ್ಷ ಬಿಟ್ಟು ಎಲ್ಲಿ ಕರ್ಕೊಂಡು ಬರ್ತಾರೆ? ಇಸ್ರೇಲಿಗೆ ಕರ್ಕೊಂಡು ಬರ್ತಾರೆ. ಇಸ್ರೇಲಿಗೆ ಕರ್ಕೊಂಡು ಬರುವುದಕ್ಕೆ ಮುಂಚೆ ದೇವರ ಆಲಯ ಕಟ್ಟುವಂತೆ ಎಸ್ರಾಗೆ ದೇವರು ದಯೆ ಮಾಡಿದರು. ಆಮೇಲೆ ಗೋಟೆಯನ್ನು ಸರಿ ಮಾಡುವಂತೆ, ಮುರಿದಿರುವ ಇಲ್ಲ ಹಿಡಿಯಲ್ಪಟ್ಟಿರುವ ಗೋಟೆಯನ್ನು ಚೆನ್ನಾಗಿ ಕಟ್ಟುವಂತೆ, ಸರಿ ಮಾಡುವಂತೆ ನೆಗೆಮೆಯಾಗಿ ದೇವರು ಏನು ಮಾಡಿದ್ದಾರೆ? ದಯೆ ಮಾಡಿದ್ದಾರೆ. ಹಲ್ಲೆಲೂಯಾ. ಇದೆಲ್ಲ ಆದ ಮೇಲೆ ಜನರಿಗೆ ಖುಷಿ ಆಯಿತು. ಅದು ಇಂದಿನ ವಾಕ್ಯ ಓದುವಾಗ ಗೊತ್ತಾಗುತ್ತೆ. 7ನೇ ಅಧ್ಯಾಯದಲ್ಲಿ 73ನೇ ವಚನ. ಯಾಜಕರು, ಲೇವಿಯರು, ದ್ವಾರಪಾಲಕರು, ಗಾಯಕರು, ಸಾಧಾರಣ ಜನರಿಗೆ ಸೇರಿದವರು, ದೇವಸ್ಥಾನದ ದಾಸರು, ಅಂತೂ ಇಸ್ರೇಲ್ಯರೆಲ್ಲರೂ ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಾರೆ. ಆಮೆನ್, ಹಲ್ಲೆಲೂಯಾ. ಅವರೆಲ್ಲ ತಿರುಗಿ ಎಲ್ಲಿ ಬಂದ್ಬಿಟ್ರು? ತಮ್ಮ ಸ್ವಂತ ಮನೆಗೆ ಬಂದರು, ಸ್ವಂತ ದೇಶಕ್ಕೆ ಬಂದರು. ದೇಶಕ್ಕೆ ಬಂದ ಮೇಲೆ ಒಂದು ತೀರ್ಮಾನ ಮಾಡುತ್ತಾರೆ, ನಾವು ದೇವರ ವಾಕ್ಯಗಳನ್ನು ಕೇಳಿ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಅದಕ್ಕೆ ದೇವರ ವಾಕ್ಯವನ್ನು ನಮಗೆ ತಿಳಿಸುವಂಥವನಾದ ಯಾಜಕನು ಯಾರು? ಎಜ್ರಯನು ಬಂದು ದೇವರ ವಾಕ್ಯ ನಮಗೆ ತಿಳಿಸಬೇಕೆಂದು ಎಜ್ರನಿಗೆ ಹೇಳ್ತಾರೆ, ನೀನೇನು ಮಾಡಬೇಕು? ದೇವರ ವಾಕ್ಯವನ್ನು ತರಬೇಕು, ನ್ಯಾಯ ಪ್ರಮಾಣವನ್ನು ತರಬೇಕು ಎಂದು ಹೇಳುವಾಗ ಎಲ್ಲರ ನೀರಿನ ಬಾಗಿಲಲ್ಲಿ ಕೂಡಿ ಬರುವಾಗ ಅವನು ಈ ವಾಕ್ಯಗಳನ್ನು ಅವರಿಗೆ ತಿಳಿಸುತ್ತಾನೆ. ಓಕೆ, ಅವರಿಗೆ ತಿಳಿಸಿದ ಮೇಲೆ ಅವರೆಲ್ಲರೂ ಏನು ಹೇಳುತ್ತಾರೆ? ಆ ವಾಕ್ಯ ಓದ್ರಿ, 5-6 ಓದ್ರಿ. ಸರ್ವ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಎಜ್ರನು ಜನರ ಸಮಕ್ಷಮದಲ್ಲಿ ಗ್ರಂಥವನ್ನು ತೆರೆದ ಕೂಡಲೇ ಎಲ್ಲರೂ ಎದ್ದು ನಿಂತರು. ಎಜ್ರನು ಪರಾತ್ಪರ ದೇವರಾದ ಯೆಹೋವನನ್ನು ಸ್ತುತಿಸಿದ್ದಕ್ಕೆ ಸರ್ವ ಜನರು ತಮ್ಮ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಯೆಹೋವನನ್ನು ಆರಾಧಿಸಿದರು. ಹಲ್ಲೆಲೂಯಾ. ದೇವರ ವಾಕ್ಯ ಕೇಳಿದ ತಕ್ಷಣ ಎಲ್ಲರೂ ಏನು ಹೇಳಿದ್ರು ಅಂದರೆ, ದೇವರಿಗೆ ಮಹಿಮೆ ಎಂದು ಹೇಳಿದರು. ಹಲ್ಲೆಲೂಯಾ, ಆಮೇನ್ ಎಂದು ಹೇಳಿದರು. ಹಾಗೇ ನಾವು ಮಾಡುವೆವು ಎಂದು ಹೇಳಿ ಎಲ್ಲ ಮುಗಿದ ಮೇಲೆ ಸಭೆ ಮಕ್ಕಳನ್ನು ನೋಡಿ ಹೇಳುತ್ತಾನೆ, ಇನ್ನು ಮುಂದೆ ನೀವು ವಿಚಾರ ಪಡಬಾರದು. ಹಲ್ಲೆಲೂಯಾ. ಇನ್ನು ಮುಂದೆ ನೀವೇನು ಮಾಡಬೇಡ್ರಿ? ವಿಚಾರವಾಗಿರಬೇಡ್ರಿ, ದುಃಖ ಪಡಬೇಡ್ರಿ, ಕುಂದಿ ಹೋಗಬೇಡ್ರಿ. ನೀವೆಲ್ಲ ಭೃಷ್ಟನವಾದ ಭೋಜನವನ್ನು ತಿನ್ನುವಂಥ ಜನರಾಗಿರ್ಬೇಕು. ಹಲ್ಲೆಲೂಯಾ. ಆಮೇಲೆ ಮಧುರವಾದ ನೀರನ್ನು ಕುಡಿಯುವವರಾಗಿರಬೇಕು, ಪಾನವನ್ನು ಕುಡಿಯುವವರಾಗಿರಬೇಕು, ಇಲ್ಲದೆ ಇರುವ ಜನರಿಗೆ ಸಹಾಯವನ್ನು ಮಾಡುವವರಾಗಿರಬೇಕು. ಕಾರಣ ಇದು ಕರ್ತನ ದಿನ, ನಾವು ದೇವರಲ್ಲಿ ಆನಂದಿಸುವುದು ನಮ್ಮ ಬೆಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ದೇವರ ಆಶೀರ್ವಾದ ಎಲ್ಲಿ ಇದೆ, ದೇವರ ಬೆಲ ಎಲ್ಲಿದೆ, ನಮ್ಮ ಜಯ ಎಲ್ಲಿದೆ ಅಂದರೆ ದೇವರಲ್ಲಿ ಉಲ್ಲಾಸವಾಗಿರುವುದು. ಹಲ್ಲೆಲೂಯಾ. ನಾವೇನು ಅನ್ನಿಸ್ತೀವಿ, ನಮ್ಮ ಒಂದು ಯೋಚನೆ ಹೇಗೆ ಅಂದರೆ, ದೇವರು ನಮ್ಮನ್ನು ಬಲಪಡಿಸುವಾಗ, ಇಲ್ಲಾದರೆ ದೇವರು ನಮಗೆ ಸಹಾಯ ಮಾಡುವಾಗ ಆಮೇಲೆ ನಾವು ಏನು ಮಾಡ್ಬೋದು? ದೇವರಲ್ಲಿ ಉಲ್ಲಾಸವಾಗಿರ್ಬೋದು ಎಂದು ನಾವು ಅನ್ನಿಸ್ಕೊಳ್ತೀವಿ. ಇಟ್ ಈಸ್ ವೆರಿ ರಾಂಗ್. ಬೈಬಲಲ್ಲಿ ಆ ಥರ
ಇಲ್ಲ. ಯಾಕಂದರೆ ದೇವರು ಹೇಳುತ್ತಾರೆ, ಆತನ ಬಳಿಗೆ ಬರುವಾಗ ದೇವರು ನಮಗೆ ಯಾರಾಗಿದ್ದಾರೆ? ಆಶ್ರಯವಾಗಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ವಾಕ್ಯ ಹೇಳುತ್ತದೆ, ಕರ್ತನಲ್ಲಿ ನೀವು ಆನಂದವಾಗಿರುವಂಥದ್ದೇ ದೇವರಲ್ಲಿ ನಿಮಗೆ ಉಂಟಾಗುವಂಥ ಆಶ್ರಯ, ಬಲ. ಹಲ್ಲೆಲೂಯಾ. ಆದ್ದರಿಂದ ಅವ್ರು ಹೇಳ್ತಾರೆ, ಇನ್ನು ಮುಂದೆ ನೀವು ವಿಚಾರ ಪಡದೆ, ದುಃಖ ಪಡದೆ ದೇವರಲ್ಲಿ ಆನಂದಿಸುತ್ತಾ ಇರುವಾಗ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಸಿಕ್ಕುತ್ತದೆ. ಹಲ್ಲೆಲೂಯಾ. ಆದ್ದರಿಂದ ಈ ತಿಂಗಳು ನಾವು ವಿಚಾರ ಪಡುವ ತಿಂಗಳಲ್ಲ. ಯಾವುದು ನಾವು ಏನು ಮಾಡಬಾರ್ದು? ವಿಚಾರವಾಗಿರಬಾರ್ದು, ಸಂತೋಷವಾಗಿರಬೇಕು. ದೇವರಲ್ಲಿ ಉಲ್ಲಾಸಿಸುವುದೇ ನಮ್ಮ ಶಕ್ತಿ. ಹಲ್ಲೆಲೂಯಾ. ಆದ್ದರಿಂದ ನಾವು ದೇವರಲ್ಲಿ ಸಂತೋಷವಾಗಿ ಇರುವುದಕ್ಕೆ ನಾವು ಕಲಿಬೇಕು. ದೇವರಲ್ಲಿ ಸಂತೋಷವಾಗಿ ಇರುವಂಥದ್ದೇ ನಮ್ಮ ಜೀವನದ ಆಶೀರ್ವಾದ. ದೇವರ ಆಶೀರ್ವಾದ ನಮಗೆ ಬೇಕೋ, ದೇವರ ಬಲ ನಮಗೆ ಬೇಕೋ, ದೇವರ ಜಯ ನಮಗೆ ಬೇಕೋ ಎಂದು ಹೇಳುವಾಗ ನಾವು ದೇವರಲ್ಲಿ ಸಂತೋಷ ಪಡುವಂಥವರಾಗಿರಬೇಕು. ಹೇಗಿರಬೇಕು? ಹಲ್ಲೆಲೂಯಾ. ವಾಕ್ಯ ಹೇಳುತ್ತದಲ್ಲ, ಕರ್ತನಲ್ಲಿ ಸಂತೋಷವಾಗಿರಿರಿ, ಆಗ ಆತ ನಿನ್ನ ಹೃದಯದ ಇಷ್ಟಾಂತರಗಳನ್ನು ನೆರವೇರಿಸುವನು. ದೇವರ ಆಲಯಕ್ಕೆ ಬರುವಾಗ ಉಲ್ಲಾಸವಾಗಿ ಆನಂದವಾಗಿ ಆತನ ಸಮ್ಮುಖಕ್ಕೆ ಬನ್ನಿರಿ. ಆವಾಗ ದೇವರು ನಿಮ್ಮನ್ನು ಎಲ್ಲ ಜನಾಂಗಕ್ಕಿಂತ ಉನ್ನತ ರೀತಿಯಲ್ಲಿ ಆಶೀರ್ವದಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಆಶೀರ್ವಾದ ಎಲ್ಲಿದೆ ಗೊತ್ತಾ? ದೇವ ಸಮ್ಮುಖದಲ್ಲಿದೆ. ಇಲ್ಲ, ದೇವರಲ್ಲಿ ಉಲ್ಲಾಸಿಸುವುದರಲ್ಲಿದೆ, ದೇವರನ್ನು ಸ್ತುತಿಸುವುದರಲ್ಲಿದೆ, ದೇವರನ್ನು ಮಹಿಮೆ ಪಡಿಸುವುದರಲ್ಲಿದೆ. ಹಲ್ಲೆಲೂಯಾ. ಆದುದರಿಂದ ನಮ್ಮ ಬಲವು, ನಮ್ಮ ಆಶೀರ್ವಾದವು, ನಮ್ಮ ಸುಖವು ಎಲ್ಲಿದೆ ಅಂದರೆ ದೇವರಲ್ಲಿ ಸಂತೋಷ ಪಡುವುದರಲ್ಲಿ ಇದೆ. ಹಲ್ಲೆಲೂಯಾ. ಅದಕ್ಕೆ ಅವ್ರೇನು ಹೇಳ್ತಾರೆ? ಕರ್ತನಲ್ಲಿ ಆನಂದ ಪಡುವುದು ನಿನ್ನ ಬಲ, ಹೋಗಿ ಸಂತೋಷವಾಗಿರಿ ಎಂದು ಹೇಳಿ ಮುಗಿಸ್ತಾರೆ. ಓಕೆ. ಆದ್ದರಿಂದ ದೇವರಲ್ಲಿ ನೀವು ಸಂತೋಷವಾಗಿದ್ದರೆ, ನಾವು ಸಂತೋಷವಾಗಿರುವಾಗ ನಮಗೆ ಅದು ಬಲವಾಗಿ ಇರುತ್ತದೆ. ಓಕೆ. ನಮಗೆ ಬಲವಾಗಿರುವಾಗ ನಮ್ಮ ಜೀವನದಲ್ಲಿ ಅದು ಜಯವಾಗಿರುತ್ತದೆ. ನಮ್ಮ ಜಯಕ್ಕೆ ರಹಸ್ಯ ನಮ್ಮ ಬಲ. ನಾನು ತಿರುಗಿ ಹೇಳ್ತೀನಿ, ನಮ್ಮ ಜಯಕ್ಕೆ ರಹಸ್ಯ ನಮ್ಮ ಬಲ, ನಮ್ಮ ಸೋಲಿಗೆ ರಹಸ್ಯ ನಮ್ಮ ಬಲಹೀನ. ಅದಕ್ಕೆ ಅವ್ರು ಹೇಳ್ತಾರೆ, ಆಪತ್ತಿನ ದಿನಗಳಲ್ಲಿ, ಹೌದ್ರಿ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಚೆನ್ನಾಗಿದೆ ನೋಡ್ರಿ, 20 ಅನಿಸುತ್ತದೆ, ಇಲ್ಲ 24ರಲ್ಲಿ 10, 24:10. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಅದಕ್ಕೆ ಇಂಗ್ಲೀಷಲ್ಲಿ ನೋಡಿ, ಇಫ್ ಯು ಫೈಂಡ್ ಇನ್ ದ ಡೇ ಆಫ್ ಅಡ್ವರ್ಸಿಟಿ ಯುವರ್ ಸ್ಟ್ರೆಂತ್ ಈಸ್ ಸ್ಮಾಲ್. ಓಕೆ, ಚೆನ್ನಾಗಿದೆ. ತಮಿಳಲ್ಲಿ ಹಾಗೆ ಇದೆ, ஆபத்தின் காலத்தில் நீ சோர்ந்து போவாயானால் உன் பலன் குறுகினது. ಬಟ್ ಕನ್ನಡ ಭಾಷಾಂತದಲ್ಲಿ ಇಕ್ಕಟ್ಟೆ ಎಂದು ಬಂದಿದೆಲ್ಲ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಕೊಂಚವಾಗಿದೆ. ಎಸ್, ನಾವು ಬಳಲಿ ಹೋಗುವುದಕ್ಕೆ ಕಾರಣ ನಮ್ಮಲ್ಲಿ ಏನಿಲ್ಲ, ಬಲವಿಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ನಾವು ಬಳಲಿ ಹೋಗುವುದಕ್ಕೆ ಕಾರಣ ನಮ್ಮಲ್ಲಿ ಏನಿಲ್ಲ, ಬಲ ಇಲ್ಲ. ನಾವು ಜಯಿಸುವುದಕ್ಕೆ ಕಾರಣ ನಮ್ಮಲ್ಲಿ ಬಲ ಇರುವುದರಿಂದ. ಈಗ ನಮಗೇನು ಬೇಕೋ? ಹಲ್ಲೆಲೂಯಾ, ಹಲ್ಲೆಲೂಯಾ. ಜಯದ ರಹಸ್ಯ ಬಲ. ಅರ್ಥ ಮಾಡ್ಕೊಳ್ರಿ, ಜಯದ ರಹಸ್ಯ ಬಲ. ಈ ಬಲ ಬೇಕಾದರೆ ನಾವು ದೇವರಲ್ಲಿ ಆನಂದಿಸಬೇಕು. ಅದ ರಹಸ್ಯ. ದೇವರಲ್ಲಿ ಆನಂದಿಸುವವರು, ಪ್ರಾರ್ಥಿಸುವವರು, ದೇವ ಸಮ್ಮುಖದಲ್ಲಿ ಇರುವವರು ಹೇಗೆ ಇರುತ್ತಾರೆ ಅಂದರೆ ಬಲವನ್ನು ಹೊಂದುತ್ತಾರೆ. ಅದಕ್ಕೆ ಅವ್ರು ಹೇಳ್ತಾರಲ್ಲೇ, ದೇವರ ಸಮ್ಮುಖದಲ್ಲಿ ಕಾದಿರುವವರು ಬಲದ ಮೇಲೆ ಬಲವನ್ನು ಹೊಂದುತ್ತಾರೆ. ಈ ಬಲವೇ ನಮ್ಮ ಜೀವನದ ಜಯ. ಯಾಕೆ? ನಾವು ಶತ್ರುಗಳನ್ನು ಅಂದರೆ ವೈರಿಗಳನ್ನು ಎದುರಿಸಿ ನಿಲ್ಲಬೇಕಾದರೆ ನಮಗೇನು ಬೇಕೋ? ದೇವರ ಬಲ ಬೇಕು. ದೇವರ ಬಲ ಬೇಕಾದರೆ ದೇವರಲ್ಲಿ ನಾವೇನು ಮಾಡಬೇಕು? ಉಲ್ಲಾಸಿಸಬೇಕು, ಆನಂದಿಸಬೇಕು. ದೇವರಲ್ಲಿ ಆನಂದಿಸುವವರು ಬಲ ಹೊಂದುತ್ತಾರೆ, ಬಲವುಳ್ಳವರು ಜಯ ಹೊಂದುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಯ ಉಳ್ಳ ಮಕ್ಕಳು ಯಾರು? ದೇವ ಸಮ್ಮುಖದಲ್ಲಿ ಬಲ ಹೊಂದುವವರು. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಹೋಗಿ ಇನ್ನು ಮುಂದೆ ಏನು ಮಾಡಬೇಡಿ, ವಿಚಾರ ಮಾಡಬೇಡಿ. ಆ್ಯಕ್ಚುಲಿ ವಿಚಾರ
ದುಃಖ ಬರೋಕ್ಕೆ ಕಾರಣ ನಮ್ಮಲ್ಲಿ ಕಂಡುಬರುವ ಹೃದಯದ ಬಲಹೀನ. ಸರಿಯಾ? ಅದು ಹೇಗೆ ಹೇಳೋದು? ದಿಸ್ ಇಸ್ ನಾಟ್ ಒಂದು ಫಿಲಾಸಫಿ ಇಲ್ಲ, ಇದು ದ ಕ್ರಿಶ್ಚಿಯನ್, ಇದು ಬಿಬ್ಲಿಕಲ್ ಟೀಚಿಂಗ್. ನಮ್ಮಲ್ಲಿ ಬಲಹೀನ ಬರುವುದಕ್ಕೆ ಕಾರಣ ನಮ್ಮ ಹೃದಯದಲ್ಲಿ ಏನಿಲ್ಲ? ಬಲ ಇಲ್ಲ. ಸಂತೋಷ ಇಲ್ಲದೆ ಇರುವುದಕ್ಕೆ ಕಾರಣ ಹೃದಯದಲ್ಲಿ ಬಲ ಇಲ್ಲ. ಪಾಪ ಮಾಡುವುದಕ್ಕೆ ಕಾರಣ ಹೃದಯದಲ್ಲಿ ಬಲ ಇಲ್ಲ. ಅರ್ಥ ಆಯ್ತಾ? ಸಂತೋಷವಾಗಿ ಸಮಾಧಾನವಾಗಿ ಇಲ್ಲದೆ ಇರುವುದಕ್ಕೆ ಕಾರಣ ಹೃದಯದಲ್ಲಿ ಬಲ ಇಲ್ಲ. ಇದೆಲ್ಲ ನಮಗೆ ಬೇಕಾದರೆ ನಾವು ಬಲ ಉಳ್ಳವರಾಗಿರಬೇಕು. ಬಲ ನಮಗೆ ಅವಶ್ಯವಾದರೆ ದೇವ ಸಮ್ಮುಖಕ್ಕೆ ಬರಬೇಕು. ಹಲ್ಲೆಲೂಯಾ. ದೇವ ಸಮ್ಮುಖದಲ್ಲಿ ಆನಂದಿಸಬೇಕು. ಸರಿಯಾ? ಓಕೆ, 4 ಕಾರ್ಯ ನಿಮಗೆ ಹೇಳಿಕೊಡಬೇಕು ಎಂದು ನಾನು ಇಷ್ಟಪಟ್ಟೆ. ಓಕೆ, ಅದಕ್ಕೆ ಮುಂಚೆ ಒಂದು ಕಾರ್ಯ ನಿಮಗೆ ಹೇಳೋಕ್ಕೆ ಇಷ್ಟಪಟ್ಟೆ ನಾನು. ನೋಡ್ರಿ, ಹಳೆ ಕಾಲದಲ್ಲಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ 2 ಐತಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅವರು ಬಲ ಹೊಂದಬೇಕು ಅಂದರೆ, ದೇವರಲ್ಲಿ ಉಲ್ಲಾಸಿಸಬೇಕೆಂದರೆ ಅವರು ಏನು ಮಾಡಬೇಕು? ದಮ್ಮಡಿಗಳನ್ನು ಬಡಿಸಿ ದಮ್ಮಡಿ ಬಡಿಸಿ ಆಮೇಲೆ ದೇವ ಸಮ್ಮುಖದಲ್ಲಿ ಉಲ್ಲಾಸಿಸಿ ಕುಣಿದಾಡುತ್ತಾರೆ. ಇದೆಲ್ಲ ಮಾಡಿ ದೇವರ ಬಲವನ್ನು ಹೊಂದುವವರಾಗಿರ್ತಾರೆ. ಓಕೆ, ಆದರೆ ಹೊಸ ಒಡಂಬಡಿಕೆ ಆ ಥರ ಇಲ್ಲ. ಅರ್ಥ ಮಾಡ್ಕೊಳ್ರಿ, 2 ವ್ಯತ್ಯಾಸ ಇದೆ. ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಅಂದರೆ, ಚೆನ್ನಾಗಿ ಊಟ ಮಾಡಿ ತಿಂದು ದೇವ ಸಮ್ಮುಖದಲ್ಲಿ ಊಟ ಮಾಡಿ ತಿಂದು ಆಮೇಲೆ ದೇವರಲ್ಲಿ ಸಂತೋಷವಾಗಿ ಡ್ಯಾನ್ಸ್ ಆಡ್ತಾರೆ, ಡ್ಯಾನ್ಸ್ ಆಡಿ ಖುಷಿಯಾಗಿರ್ತಾರೆ. ಆದ್ದರಿಂದ ಅವರಿಗೆ ದೇವರ ಬಲ ಸಿಕ್ಕುತ್ತದೆ. ಇದು ಹಳೆ ಒಡಂಬಡಿಕೆ. ಆದರೆ ಹೊಸ ಒಡಂಬಡಿಕೆ ಆ ಥರ ಇಲ್ಲ. ಹೊಸ ಒಡಂಬಡಿಕೆ ಹೇಗಿದೆ ಅಂದರೆ, ಓದ್ರಿ, ರೋಮರ್ ಬರೆದ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 17ನೇ ವಚನ. ಹೌ ಕ್ಯಾನ್ ವಿ ರಿಜಾಯ್ಸ್ ಇನ್ ದ ಏಜ್ ಆಫ್ ದ ನ್ಯೂ ಟೆಸ್ಟಮೆಂಟ್? ಅಂದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರಲ್ಲಿ ಉಲ್ಲಾಸಿಸುವುದು ಹೇಗೆ? ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವೂ ಆಗಿದೆ. ಹಲ್ಲೆಲೂಯಾ. ತಿಂದುವುದು ಕುಡಿಯುವುದು ಅಲ್ಲ. ದೇವರ ರಾಜ್ಯ ಅಂದರೆ ಏನು? ಪರಿಶುದ್ಧ ಆತ್ಮನಿಂದ ನಮಗೆ ಉಂಟಾಗುವ ಸಂತೋಷ. ಹಲ್ಲೆಲೂಯಾ. ಅಂದರೆ ಏನು ಹೇಳ್ತಾರೆ? ಪರಿಶುದ್ಧ ಆತ್ಮದಲ್ಲಿ ನಾವು ತುಂಬಿರುವಂಥದ್ದೇ ನಮ್ಮ ಬಲ. ಯಾಕೆ? ಪರಿಶುದ್ಧ ಆತ್ಮದಿಲ್ಲದೆ ಒಬ್ಬರು ದೇವರನ್ನು ಯೆಹೋವನೇ ಎಂದು ಹೇಳಕ್ಕೆ ಸಾಧ್ಯವಿಲ್ಲ. ಅಂದರೆ ಪರಿಶುದ್ಧ ಆತ್ಮದಿಂದ ತುಂಬಿ ದೇವರನ್ನು ಸ್ತುತಿಸುವಾಗ, ಕೊಂಡಾಡುವಾಗ, ಸ್ತೋತ್ರ ಮಾಡುವಾಗ ದೇವರು ಏನು ಮಾಡುತ್ತಾನೆ? ನಮ್ಮನ್ನು ಬಲದಿಂದ ತುಂಬಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ್ಯಕ್ಚುಲಿ ನಮ್ಮ ಬಲದ ರಹಸ್ಯ ನಮ್ಮ ಹೃದಯದಲ್ಲಿ ಇರುವ ಸಂತೋಷ. ಅರ್ಥ ಮಾಡ್ಕೊಳ್ರಿ, ಬಲದ ರಹಸ್ಯ ಹೃದಯದಲ್ಲಿರುವ ಸಂತೋಷ. ಬಲಹೀನದ ರಹಸ್ಯ ನಮ್ಮ ಹೃದಯದಲ್ಲಿರುವ ಕಳವಳ, ಚಿಂತೆ, ಯೋಚನೆ. ಅರ್ಥ ಆಯ್ತಾ? ಕಳವಳ, ಚಿಂತೆ, ವಿಚಾರ, ಇದೆಲ್ಲ ಏನು ನಮ್ಮ ಹೃದಯದಲ್ಲಿ ಕಂಡುಬರುವ ಬಲಹೀನದ ರಹಸ್ಯ. ಬಲದ ರಹಸ್ಯ ನಮ್ಮ ಹೃದಯದಲ್ಲಿ ಕಂಡುಬರುವ ಸಮಾಧಾನ, ಸಂತೋಷ. ಹಲ್ಲೆಲೂಯಾ. ಅದ ಹೇಳ್ತಾರೆ, ದೇವರ ರಾಜ್ಯ ಎಂಬುದು ಏನೆಂದರೆ ನಾವು ತಿಂದು ಕುಡಿಯುವುದಲ್ಲ, ಪವಿತ್ರಾತ್ಮದಲ್ಲಿ ನಾವು ಹೊಂದುವಂಥ ಸಂತೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ ದೇವ ಸಮ್ಮುಖ. ದೇವ ಸಮ್ಮುಖದಲ್ಲಿ ಪ್ರಾರ್ಥಿಸುವವರು, ಪವಿತ್ರಾತ್ಮದಿಂದ ತುಂಬಿರುವವರ ಜೀವನ ಹೆಂಗಿರುತ್ತೆ ಅಂದರೆ ಅವರು ಬಲವುಳ್ಳವಾಗಿ ಇದ್ದು ಈ ಭೂಮಿಯನ್ನು ಜಯಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಬಲ ಹೊಂದುವುದು ಎಂದರೆ ಏನರ್ಥ? ಪರಿಶುದ್ಧ ಆತ್ಮದಲ್ಲಿ ತುಂಬಿರುವುದು, ಇಲ್ಲಾದರೆ ಪರಿಶುದ್ಧ ಆತ್ಮದಲ್ಲಿ ತುಂಬಲ್ಪಡುವುದು. ಪರಿಶುದ್ಧ ಆತ್ಮದಲ್ಲಿ ತುಂಬಲ್ಪಡಬೇಕಾದ್ರೆ ನಾವು ಏನು ಮಾಡಬೇಕು? ದೇವ ಸಮ್ಮುಖದಲ್ಲಿ ಬಂದು ದೇವರನ್ನು ನೋಡಿ ಆತನನ್ನು ಆರಾಧಿಸಿ ಸ್ತುತಿಸಿ ದೇವರನ್ನು ಮಹಿಮೆ ಪಡಿಸುವಾಗ ಆತನು ತಮ್ಮ ಪವಿತ್ರಾತ್ಮನಾದ ಬಲವನ್ನು ನಮ್ಮ ಮೇಲೆ ಸುರಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನ ಅಭಿಷೇಕದಲ್ಲಿ ಲೆವೆಲ್ ಇದೆ ಅಲ್ಲ, ಬೈಬಲಲ್ಲಿ ಲೆವೆಲ್ ಇದೆ. ಆರಂಭ ಒಂದು ಲೆವೆಲ್ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ ಮೊಣಕಾಲಷ್ಟು ಕೆಳಗೆ ಏನು ಹೇಳ್ತಾರೆ? ಕನಕಾಲ. ವಾಟ್ಸ್ ಹೆಂಗ್ ದಿಸ್ ಥಿಂಗ್ಸ್. ಪಾದಕ್ಕೆ ಏನು ಹೇಳ್ತಾರೆ? ಕನಕಾಲ. ಕರೆಕ್ಟ್, ಓಕೆ. ಕನಕಾಲಷ್ಟು ಸಾಲದು, ಮೊಣಕಾಲಷ್ಟು ಸಾಲದು, ಸೊಂಟೆಗೆವರೆಗೂ
ಸಾಲದು ಎಂದು ಹೇಳ್ತಾರಲ್ಲ. ಇಟ್ಸ್ ಮೀನ್ ಆಫ್ ದಟ್ ನಾವು ಪರಿಶುದ್ಧ ಆತ್ಮದಲ್ಲಿ ತುಂಬಿರಬೇಕು. ಇಟ್ ಇಸ್ ದ ಲೆವೆಲ್. ಅಂದರೆ ನಾವು ಅನುದಿನವೂ ಪವಿತ್ರ ಆತ್ಮದಲ್ಲಿ ತುಂಬಿರಬೇಕು. ಯಾಕೆ ಅಂದರೆ ಪರಿಶುದ್ಧ ಆತ್ಮದಲ್ಲಿ ನಾವು ತುಂಬಲ್ಪಡುವುದೆಂಬುದು ನಮ್ಮ ಹೃದಯದಲ್ಲಿ ಉಂಟಾಗುವ ಸಂತೋಷ ಸಮಾಧಾನವೆಂಬ ಬಲ. ಈ ಸಂತೋಷ ಸಮಾಧಾನ ಎಂಬ ಬಲ ಈ ಲೋಕದಲ್ಲಿ ನಾವು ಯಾವಾಗಲೂ ತುಂಬಿರುವಾಗ ನಮಗೆ ಜಯವಾಗಿ ನಿಲ್ಲಿಸುತ್ತದೆ. ಅದು ಬೆಳಗಿನ ಆಗುವಾಗ ನಾವು ಎಲ್ಲಿ ಹೋಗಬೇಕು? ದೇವರ ಸಮ್ಮುಖದಲ್ಲಿ ಹೋಗಬೇಕು. ಅದಕ್ಕೆ ಎಜ್ರ ಹೇಳ್ತಾನೆ, ಇನ್ನು ಮುಂದೆ ನೀವು ವಿಚಾರವಾಗಿರಬಾರ್ದು, ನೀವು ದೇವರಲ್ಲಿ ಏನು ಮಾಡ್ತಾ ಇರಬೇಕು? ಆನಂದಿಸುತ್ತಾ ಇರಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ಹಲ್ಲೆಲೂಯಾ. ಇನ್ನು ಮುಂದೆ ನೀವೇನು ಮಾಡಬಾರ್ದು? ಚಿಂತೆ ಮಾಡಬಾರ್ದು, ವಿಚಾರವಾಗಿರಬಾರ್ದು. ನೀವೇನು ಮಾಡಬೇಕು? ದೇವರಲ್ಲಿ ಆನಂದಿಸಬೇಕು, ಸಂತೋಷ ಪಡು ಅಂತ ಹೇಳ್ತಾನೆ. ಅದಕ್ಕೆ ನಾವೇನು ಮಾಡಬೇಕು? ಹಳೆ ಕಾಲದಲ್ಲಿ ಆಗ ಹೇಳಿದ್ದಾರೆ, ಹೊಸ ಒಡಂಬಡಿಕೆಯಲ್ಲಿ ಏನು ಮಾಡಬೇಕು? ಪರಿಶುದ್ಧ ಆತ್ಮದಲ್ಲಿ ತುಂಬಿರಬೇಕು. ಹಲ್ಲೆಲೂಯಾ. ದೇವ ಸಮ್ಮುಖದಲ್ಲಿ ಹೋಗಬೇಕು, ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಗೆ ಸಮಯವನ್ನು ಕೊಡಬೇಕು. ಹೋಗಿ ದೇವ ಸಮ್ಮುಖದಲ್ಲಿ ಮೊಣಕಾಲು ಊರಿ ಪ್ರಾರ್ಥಿಸಿ ಪವಿತ್ರ ಆತ್ಮದಿಂದ ತುಂಬಲ್ಪಟ್ಟು ಅನ್ಯ ಭಾಷೆಯಿಂದ ಮಾತಾಡಿ ದೇವರಲ್ಲಿ ಪರಿಪೂರ್ಣವಾಗಿ ಬಲ ಹೊಂದುವಾಗ ನಮ್ಮ ಹೃದಯ ಸಂತೋಷದಿಂದ ತುಂಬುತ್ತದೆ. ಎಷ್ಟು ಜನ ನಂಬುತ್ತಾ ಇದ್ದೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ ಜಯ. ಅರ್ಥ ಆಯ್ತಾ? ನಮ್ಮ ಬೆಳಗಿನಕ್ಕೆ ಕಾರಣ ನಮ್ಮಲ್ಲಿ ಪ್ರಾರ್ಥನೆ ಇಲ್ಲ. ನಮ್ಮ ಎಲ್ಲ ಹೃದಯದ ನೋವಿಗೆ ಕಾರಣ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ. ಇಲ್ಲಾದರೆ ದೇವ ಸಮ್ಮುಖ ಹೋಗುವುದಿಲ್ಲ. ಅರ್ಥ ಆಯ್ತರ? ಯಾಕೆ? ದೇವ ಸಮ್ಮುಖದಲ್ಲಿ ಇರುವವರು ವಾಕ್ಯ ಹೇಳುತ್ತದೆ, ಬೆಳೆದ ಮೇಲೆ ಬೆಲ ಹೊಂದುತ್ತಾರೆ. ದೇ ವಿಲ್ ಬಿ ಸ್ಟ್ರಾಂಗ್. ದೇ ವಿಲ್ ಬಿ ಸ್ಟ್ರಾಂಗ್. ಅವರು ಬಲವಾಗಿರುವಾಗ ಅವರು ಜಯ ಹೊಂದುತ್ತಾರೆ ಹೊರತು ಸೋಲುವುದಿಲ್ಲ. ಸೋಲಕ್ಕೆ ಕಾರಣ ಏನು? ಬಲಹೀನ. ಸೋಲಕ್ಕೆ ಕಾರಣ ಬಲಹೀನ. ಇಲ್ಲ, ಅವ್ರು ಹೇಳ್ತಾರೆ, ಇಕ್ಕಟ್ಟಿನ ದಿನಗಳಲ್ಲಿ ನೀನು ಬಲಲ್ಲಿ ಹೋದರೆ ನಿನ್ನ ಬಲ ಕೊಂಚವಾಗಿದೆ. ದರ್ ಇಸ್ ನೋ ಸ್ಟ್ರೆಂತ್. ಆದ್ದರಿಂದ ನಿನಗೆ ಪ್ರಾಬ್ಲಮ್. ದಿಸ್ ಇಸ್ ದ ಪ್ರಾಬ್ಲಮ್. ನೀವು ಬಲ ಉಳ್ಳವರಾಗಿದ್ದರೆ ಇಕ್ಕಟ್ಟಿನ ದಿನವನ್ನು ನಾವು ಜಯಿಸಬಹುದು. ಅಂಡರ್ಸ್ಟ್ಯಾಂಡ್? ಸರಿ, ಓಕೆ. ಇದರಲ್ಲಿ 4 ಕಾರ್ಯ ನಿಮಗೆ ಹೇಳಿಕೊಡ್ಬೇಕಂತ ಯೋಚನೆ ಮಾಡಿದ್ದೆ. ಬರೆದಿಟ್ಟುಕೊಳ್ಳ್ರಿ. ಫಸ್ಟ್ ನಾನು 4 ಕಾರ್ಯ ಹೇಳಿದ ಮೇಲೆ ಐ ಥಿಂಕ್ 4 or 5 ಐ ಥಿಂಕ್ 4. ಓಕೆ, 4 ಕಾರ್ಯ. ದ ಫಸ್ಟ್ ಥಿಂಗ್ಸ್, ನಮಗೆ ಬಲ ಇದ್ದರೆ ದ ಸ್ಟ್ರೆಂತ್ ಆಫ್ ದ ಲಾರ್ಡ್, ದ ಸ್ಟ್ರೆಂತ್ ಆಫ್ ದ ಲಾರ್ಡ್, ಓಕೆ, ಲೀಡ್ ಅಸ್, live as a testimony of God. The strength of the Lord lead us, live as a testimony of God. ದೇವರ ಬಲ ಆತನಿಗೆ ಸಾಕ್ಷಿಯುಳ್ಳ ಜನರಾಗಿ ನಮ್ಮನ್ನು ನಿಲ್ಲಿಸುತ್ತದೆ. ಅಲ್ಲಿ ಹೇಳೋಣ. ಫಸ್ಟ್ ಥಿಂಗ್ಸ್. ಎರಡನೇ ಕಾರ್ಯ, ಸೆಕೆಂಡ್ ಥಿಂಗ್ಸ್, ದೇವರ ಬಲ ನಾವು ಧೈರ್ಯವಾಗಿ ಪ್ರೀಚ್ ಮಾಡೋಕ್ಕೆ. ದ ಸ್ಟ್ರೆಂತ್ ಆಫ್ ದ ಲಾರ್ಡ್ ಲೀಡ್ ಅಸ್ ಟು ಪ್ರೀಚ್ ದ ವರ್ಡ್ ಆಫ್ ಗಾಡ್ ವೆರಿ ಬೋಲ್ಡ್ಲಿ. ಅದ ಅರ್ಥ. ದೇವರ ಸ್ವಾರ್ಥ ಹೇಳೋಕ್ಕೆ ನಮ್ಮಲ್ಲಿ ಏನು ಬರುತ್ತೆ? ಸಂಕೋಚ ಬರುತ್ತಲ್ಲ, ನಾಚಿಕೆ ಆಗುತ್ತಾ ಇಲ್ವಾ? ನಾಚಿಕೆ ಬರುತ್ತಾ ಇಲ್ವಾ? ಕಾರಣ ಏನು? ನಾಚಿಕೆ ಬರೋಕ್ಕೆ ಕಾರಣ ಏನು? ಮನಸ್ಸಲ್ಲಿ ಬಲ ಇಲ್ಲ. ಡಿ ಅಂಡರ್ಸ್ಟ್ಯಾಂಡ್? ದಿಸ್ ಇಸ್ ನಾಟ್ ದ ಎಕ್ಸ್ಟರ್ನಲ್, ದಿಸ್ ಇಸ್ ದ ಥಿಂಗ್ಸ್ ಇನ್ ಇಂಟರ್ನಲ್. ನಮ್ಮ ಹೃದಯದಲ್ಲಿ ಬಲ ಇಲ್ಲದಿದ್ದರೆ ಒಬ್ಬರಿಗೂ ನಾವು ಸ್ವಾರ್ಥ ಹೇಳುವುದು ಸಾಧ್ಯನೇ ಇಲ್ಲ. ಯಾಕೆ? ಸೈತಾನು ನಮ್ಮ ಹೃದಯದಲ್ಲಿ ಕೆಟ್ಟ ನೆನಪು ತಂದಂದರೆ ನಾಚಿಕೆಯನ್ನು ತಂದು ದೇವರ ಸ್ವಾರ್ಥ ಸಾರದೆ ತಡೆ ಮಾಡುತ್ತಾನೆ, ಭಯ ತರುತ್ತಾನೆ. ನಾವು ಭಯಪಡುತ್ತೇವೆ. ಆದ್ದರಿಂದ ನಾವು ಸ್ವಾರ್ಥ ಹೇಳೋಕ್ಕೆ ನನಗೆ ಏನಾಗುತ್ತೆ? ನಾಚಿಕೆ ಆಗುತ್ತೆ. ಡಿ ಅಂಡರ್ಸ್ಟ್ಯಾಂಡ್? ಆದರೆ ದೇವರ ಬಲ ನಮಗಿದ್ದರೆ ನಾವು ಧೈರ್ಯವಾಗಿ ಏನು ಮಾಡ್ಬೋದು? ಸ್ವಾರ್ಥ ಸಾರ್ಬೋದು. ಓಕೆ, ಎರಡನೇ ಕಾರ್ಯ. ಓಕೆ, ಎರಡನೇ ಕಾರ್ಯ, ದ ಸ್ಟ್ರೆಂತ್ ಆಫ್ ದ ಲಾರ್ಡ್ ಲೀಡ್ ಅಸ್ ಟು ಪ್ರೀಚ್ ದ ವರ್ಡ್ ಆಫ್ ಗಾಡ್ ವೆರಿ ಬೋಲ್ಡ್ಲಿ. ಓಕೆ, ಸೆಕೆಂಡ್ ಥಿಂಗ್ಸ್. ಥರ್ಡ್ ಥಿಂಗ್ಸ್, ದ ಸ್ಟ್ರೆಂತ್ ಆಫ್ ದ ಲಾರ್ಡ್ ಟು ಮೇಕ್ ಇಟ್ ಈಸಿ ಇನ್ ಆಲ್ ಸಿಚುವೇಶನ್. ಎಲ್ಲ ಸಿಚುವೇಶನ್, ಸನ್ನಿವೇಶಗಳಲ್ಲಿ ನಾವು ಅದನ್ನು ಈಸಿಯಾಗಿ, ಅಂದರೆ ಅದನ್ನು ಓವರ್ಕಮ್ ಮಾಡೋಕ್ಕೆ ದೇವರ ಬಲ ನಮ್ಮನ್ನು ನಡೆಸುತ್ತದೆ. ಸರಿಯಾ? ಸಿಚುವೇಷನಲ್ಲಿ ನಾವು ಏನಾಗ್ತೀವಿ?
ಮೆನಿ ಸಿಚುವೇಶನ್ಸ್ ಮೇಕ್ ಎಸ್ ಫೈಂಟ್, ಇಲ್ಲ ನಮ್ಮನ್ನೇನು ಮಾಡ್ತದೆ, ಕುಂದಿ ಹೋಗುವಂತೆ ಮಾಡುತ್ತೆ. ಮೆನಿ ಸಿಚುವೇಶನ್, ಹಲವಾರು ಸನ್ನಿವೇಶಗಳು ನಮ್ಮನ್ನು ಕುಂದಿಸುತ್ತದೆ. ಅದಕ್ಕೆ ಕಾರಣ ನಮಗೇನಿಲ್ಲ, ಬಲವಿಲ್ಲ. ನಾನು ಇದ್ರ ಓದುವಾಗ ನನಗೆ ಆಶ್ಚರ್ಯವಾಯಿತು. ಸಿಚುವೇಶನ್ ಗೆಲ್ಲಬೇಕಾದ್ರೂ ನಮಗೇನು ಬೇಕಾ, ಬಲ ಅವಶ್ಯ. ಹಲ್ಲೆಲೂಯಾ. 4ನೇದು, ದ ಸ್ಟ್ರೆಂತ್ ಆಫ್ ದ ಲಾರ್ಡ್ ಲೀಡ್ ಅಸ್ ವಿಲ್ ಪ್ರಿವೈಲ್ ದ ಬ್ಯಾಟಲ್. ಅಂದರೆ ಈ ಈ ಜೀವನದ ಯುದ್ಧ ನಾವು ಪ್ರಯಾಣ ಮಾಡ್ತೀವಲ್ವಾ, ಈ ಪ್ರಯಾಣದಲ್ಲಿ ನಮಗೆ ವಿರುದ್ಧವಾಗಿರುವ ಕಾರ್ಯಗಳನ್ನು ಜಯಿಸುವುದಕ್ಕೆ ದೇವರ ಬಲ ನಮಗೆ ಅವಶ್ಯ. ಹಲ್ಲೆಲೂಯಾ. ದ ಸ್ಟ್ರೆಂತ್ ಆಫ್ ದ ಲಾರ್ಡ್ ಲೀಡ್ ಅಸ್ ವಿಲ್ ಪ್ರಿವೈಲ್ ದ ಬ್ಯಾಟಲ್. ಹಲ್ಲೆಲೂಯಾ. ಇದು 4 ಕಾರ್ಯ ನಿಮಗೆ ಹೇಳ್ಕೊಡ್ಬೇಕು ನಾನು ಇಷ್ಟಪಟ್ಟೆ. ಓಕೆ, ಫಸ್ಟ್ ಥಿಂಗ್ಸ್, ದ ಫಸ್ಟ್ ಕಾರ್ಯ, ದ ಸ್ಟ್ರೆಂತ್ ಆಫ್ ದ ಲಾರ್ಡ್ ಲೀವ್ ಅಸ್ ಎ ಟೆಸ್ಟಿಮನಿ ಆಫ್ ಗಾಡ್. ದೇವರ ಬಲ ಆತನಿಗೆ ನಾವು ಸಾಕ್ಷಿಯುಳ್ಳ ಮಕ್ಕಳಾಗಿ ನಿಲ್ಲಿಸುವಂಥದ್ದಾಗಿರುತ್ತದೆ. ಓಕೆ, ಓದ್ರಿ. ಅಪೊಸ್ತಲ ಬರೆದ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ 8. ಓಕೆ, ವಾಗ್ದಾನ, ಕರ್ತನಲ್ಲಿ ಆನಂದಿಸಿರಿ, ಅದೇ ನಿನ್ನ ಬಲ. ಓಕೆ, ಓದಿ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿ ಇರಬೇಕು ಅಂದನು. ಅಂದರೆ ಇರಬೇಕು ಎಂಬುದು ಫ್ಯೂಚರ್ ಥಿಂಗ್ಸ್. ತಮಿಳು ಭಾಷಾಂತರದಲ್ಲಿ ಇರುವಿರಿ ಎಂದು ಬಂದಿದೆ. ತಮಿಳು ಭಾಷಾಂತರದಲ್ಲಿ ಸಾಕ್ಷಿಯಾಗಿ ಇರುವಿರಿ ಎಂದು ಬಂದಿದೆ. ಅಲ್ಲ, ಎನಕ್ಕೆ ಸಾಕ್ಷಿಗಳಾ ಇರುಪ್ಪೀರ್ಗಳ್, ಇಟ್ ಮೀನ್ ಆಫ್ ದಟ್ ಇರುವಿರಿ. ಡು ಅಂಡರ್ಸ್ಟ್ಯಾಂಡ್? ಯಾವಾಗ ಪವಿತ್ರಾತ್ಮನ ಬಲ ನಿಮಗೆ ಬರುವಾಗ, ದ ಸ್ಟ್ರೆಂತ್ ಆಫ್ ದ ಲಾರ್ಡ್, ಭೂಮಿ ಕಟ್ಟ ಕಡೆವರೆಗೆ ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುತ್ತದೆ. ಹಲ್ಲೆಲೂಯಾ. ಆದುದರಿಂದ ಜನರು ದೇವರಲ್ಲಿ ಬಲ ಹೊಂದುವರಾಗಿರಬೇಕು. ಯಾಕೆ ನಮಗೆ ಸಾಕ್ಷಿ ಕೆಟ್ಟು ಹೋಗುತ್ತೆ ನೋಡ್ರಿ ಈ ಕಾಲದಲ್ಲಿ? ಓಕೆ, ಈ ಕಾರ್ಯ ಕೆಲವು ಹೇಳಿ ನಿಮಗೆ ಆಮೇಲೆ ತಿಳಿಸ್ತೀನಿ. ದೇವರಲ್ಲಿ ಟೋಟಲ್ ಎಷ್ಟು ಶಿಷ್ಯರಿದ್ದರು? 12 ಶಿಷ್ಯರಿದ್ದರು. ಆಮೇಲೆ ಎಷ್ಟಾದರು? 50, ಆಮೇಲೆ 70, ಆಮೇಲೆ 120, ಆಮೇಲೆ 500 ಜನ ಈ ಥರ ಆದರು. ಆದರೆ ಅವ್ರ ಜೊತೆಯಲ್ಲಿದ್ದವರು 12 ಜನ ಅಲ್ವಾ? ಯೇಸು ಸ್ವಾಮಿಯನ್ನು ಹಿಡಿಯುತ್ತಾ ಇರುವಾಗ ಕಲ್ವಾರಿ ಸಿಲುವೆಯಲ್ಲಿ ಅವ್ರು ಏನು ಮಾಡಬೇಕು? ತುಕ್ಕಿಸಲ್ಪಡಬೇಕಲ್ವಾ? ಇವಾಗೆಲ್ಲರೂ ಅನ್ಯ ಜನರೆಲ್ಲ ಬಂದು ಅವ್ರ ಮೇಲೆ ಕೈ ಹಾಕ್ತಾ ಇರುವಾಗ ಎಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು. ಆಮೇಲೆ ಯೇಸು ಸ್ವಾಮಿಯನ್ನು ಸಮಾಧಿಯಲ್ಲಿ ಇಟ್ಟಿದ ಮೇಲೆ ಯೇಸು ಸ್ವಾಮಿ ಮೃತ್ಯುಂಜಯ ಹೊಂದುದಾನೆ ಎಲ್ಲ ಗೊತ್ತಾದರೂ ಅವ್ರು ಹೇಗೆ ಇದ್ದರು? ಭಯದಿಂದ ಬಾಗಿಲನ್ನು ಮುಚ್ಚಿಕೊಂಡು ಮನೆ ಒಳಗಡೆ ಇದ್ದರು. ಯಾರು ಬಂದು ತಟ್ಟಿದ್ರು ಅವ್ರಿಗೇನು ಬಂದಿತ್ತು? ಸ್ಟಿಲ್ ದ ಸೇಮ್ ಏಜ್ ರನ್ನಿಂಗ್. ಈಗಲೂ ಇದೇ ರೀತಿಯಲ್ಲಿ ಯಾರಿದ್ದಾರೆ? ಕ್ರೈಸ್ತರಿದ್ದಾರೆ. ಅವ್ರ ದೇವರ ಮಕ್ಕಳು, ಆದರೆ ಏನಿದೆ? ಭಯ ಇದೆ. ಎಲ್ಲ ಕಾರ್ಯಕ್ಕೇನಿದೆ? ಭಯ ಇದೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಭಯಪಡಬೇಡ್ರಿ ಅಂತ ಹೇಳ್ರಿ. ಆದರೆ ಈಗಲೇ ಏನಿದೆ? ಭಯ ಇದೆ. ಸೇಮ್ ಸಿಚುವೇಶನ್. ಇವಾಗ ಯೇಸು ಸ್ವಾಮಿ ಮೃತ್ಯುಂಜಯ ಹೊಂದಿ ಬಂದರು. ಬಂದ ಮೇಲೆ ಶಿಷ್ಯರೊಂದಿಗೆ ಮಾತಾಡ್ತಾ ಇದ್ದಾರೆ. ಓಕೆ, ಇವಾಗ ಅವ್ರ ಜೊತೆಲಿ ಎಷ್ಟು ಜನ ಇದ್ದರು? ಮೃತ್ಯುಂಜಯ ಹೊಂದಿ ಬಂದ ಮೇಲೆ ಎಷ್ಟು ಜನ ಇದ್ದರು? 120 ಜನ. 500 ಜನ ಆ್ಯಕ್ಚುಲಿ, 120 ಜನ ಈ ಜೊತೆ ಇದ್ದಾರೆ. ಇವಾಗ ಅವ್ರಿಗೆ ಹೇಳಿಕೊಡ್ತಾರೆ. ಏನು ಹೇಳ್ತಾರೆ? ನೀವು ಏನು ಮಾಡಬೇಡಿ, ಯೆರೂಸಲೇಮನ್ನು ಬಿಟ್ಟು ಹೋಗ್ಬೇಡ್ರಿ. ಯೆರೂಸಲೇಮನ್ನು ಬಿಟ್ಟು ಹೋಗ್ಬೇಡ್ರಿ. ಯಾಕೆಂದರೆ ನಿಮಗೇನು ಬೇಕೋ? ಏನು ಬೇಕೋ? ದೇವರ ಬಲ ಬೇಕು. ದೇವರ ಬೆಲೆ ಇಲ್ಲದೆ ನೀವು ಭೂಮಿ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಯಾಗಿ ಇರಲೋದಿಲ್ಲ. ಓಕೆ, ಫಸ್ಟ್ ಅವ್ರು ಹೇಳಿದ್ರಲ್ಲ, ಫಸ್ಟ್ ಎಲ್ಲಿ ಹೇಳಿದ್ರು? ಎಲ್ಲಿ ಸಾಕ್ಷಿ? ಯೆರೂಸಲೇಮ್. ಯೆರೂಸಲೇಮ್ ಅಂದರೆ ನಮ್ಮ ಮನೆ. ಯೆರೂಸಲೇಮ್ ಅಂದರೆ ನಮ್ಮ ಮನೆ, ಅಂದರೆ ಅವ್ರ ಮನೆ.
ಆಮೇಲೆ ಯೂದೇಯ ಎಂಬುದು ಸಿಟಿ, ಯೂದೇಯ ಎಂಬುದು ಪಟ್ಟಣ, ಅಂದರೆ ಪಟ್ಟಣ ಅವರು ಇರುವ ಜಾಗ. ಆಮೇಲೆ ಸಮಾರ್ಯ, ಸಮಾರ್ಯ ಅಂದರೆ ಏನು? ಅನ್ಯ ಜನರು. ಸಮಾರ್ಯಾಗೂ ಯೂದರಿಗೇನಿಲ್ಲ, ಸಂಬಂಧ ಇಲ್ಲ. ಸಮಾರ್ಯರು ಬಂದರೆ ಇವರು ಮನೆ ಒಳಗಡೆ ಸೇರಿಸಲ್ಲ. ಸಮಾರ್ಯ ಬಾಗಿಲಿತ್ತಲ್ಲ, ಅದು ಸಮಾರ್ಯ ಊರು ಬಾಗಿಲು, ಆ ಬಾಗಿಲು ಒಳಗಡೆ ಬಾಗಿಲು ಹತ್ರನ ಅವರು ಹೋಗುವುದಿಲ್ಲ. ಕಾರಣ ಅವರು ಅನ್ಯ ಜನರೆಂದು ಅವ್ರು ಹೇಳ್ತಾ ಇದ್ರು ನೋಡ್ರಿ. ಆದರೂ ಸಮಾರ್ಯ ಎಂಬುದು ಅನ್ಯ ಜನರು, ಅಂದರೆ ಎಲ್ಲ ಜನರ ಮಧ್ಯದಲ್ಲಿಯೂ ನಾವು ಹೇಗೆ ಇರ್ತೀವಿ? ಸಾಕ್ಷಿಯಾಗಿ. ಆಮೇಲೆ ಭೂಮಿ ಕಟ್ಟ ಕಡೆಯವರೆಗೂ. ಕಾರಣ ಒಂದೇ ಒಂದು, ದೇವರ ಬೆಲ. ದೇವರ ಬೆಲ ಇಲ್ಲದೆ ಇರುವುದರಿಂದ ಈ ಕಾಲದಲ್ಲಿ ನಾವು ದೇವರಿಗೆ ಸಾಕ್ಷಿಯಾಗಿ ನಿಲ್ಲುವುದು ಅಸಾಧ್ಯ. ಯಾಕೆ ಸಾಕ್ಷಿ ಕೆಟ್ಟು ಹೋಗುತ್ತೆ? ಯಾಕೆ ಕುಟುಂಬದಲ್ಲಿ ಜಗಳ ಬರುತ್ತೆ? ಯಾಕೆ ಪ್ರಾಬ್ಲಮ್ ಹುಟ್ಟುತ್ತದೆ ಅಂದರೆ ನಾವು ಅನ್ನಿಸ್ತೀವಿ ಇವ್ರು ಸರಿ ಇಲ್ಲ, ಅವರು ಸರಿ ಇಲ್ಲ. ಹೇಳ್ತಾರ ಇಲ್ವಾ? ಜಗಳಕ್ಕೆ ಕಾರಣ ಯಾರು? ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ. ಆದರೆ ಏನು ಸರಿ ಇಲ್ಲ ಅಲ್ಲಿ? ನಾವು ಸರಿ ಇಲ್ಲ. ಯಾಕೆ? ದೇವ ಸಮ್ಮುಖದಲ್ಲಿ ನಾವು ಹೋಗುವುದಿಲ್ಲ. ಆದ್ದರಿಂದ ದೇವರ ಆತ್ಮದಲ್ಲಿ ತುಂಬಲ್ಪಡದೆ, ಆತನ ಸಮಾಧಾನ ಸಂತೋಷದಿಂದ ತುಂಬಲ್ಪಡದೆ, ಬೆಲ ಹೊಂದದೇ ಇರುವುದರಿಂದ ಏನು ಬರುತ್ತದೆ? ಸೈತಾನ ಶೋಧನೆ ಬರುತ್ತದೆ. ಶೋಧನೆಗೆ ಕಾರಣ ಬೆಲಗೀನವಾಗಿರುವುದರಿಂದ. ಬೆಲವಾಗಿದ್ದರೆ ನಮ್ಮ ಹತ್ತಿರ ಯಾರು ಬರುವುದಕ್ಕೆ ಸಾಧ್ಯನೇ ಇಲ್ಲ. ಯೇಸು ಸ್ವಾಮಿ ಹೇಳಿದರು, ಶತ್ರು ಬೀಳುತ್ತಾನೆ ಇದ್ದಾನೆ, ಆದರೆ ಅವನಿಗೆ ಬೇಕಾಗಿರುವುದು ಯಾವುದು ನನ್ನಲ್ಲಿ ಇಲ್ಲ, ನನ್ನನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ದೇವರು. ಅರ್ಥ ಆಯ್ತಾ? ಡಿ ಅಂಡರ್ಸ್ಟ್ಯಾಂಡ್? ಅಲ್ಲೆಲ್ಲೂಯ್ಯ. ದೇವರ ಬೆಲ, ಈ ದೇವರ ಬೆಲ ದೇವ ಸಮ್ಮುಖದಲ್ಲಿ ಇದೆ. ಈ ದೇವ ಸಮ್ಮುಖದಲ್ಲಿ ನಾವು ಹೊಂದಬೇಕಾದರೆ ದೇವರಲ್ಲಿ ಉಲ್ಲಾಸಿಸಬೇಕು. ಆತನ ಸಮ್ಮುಖದಲ್ಲಿ ಆತನ್ನು ಕೊಂಡಾಡಬೇಕು. ಅಂದರೆ ಪ್ರಾರ್ಥನೆ ಮಾಡಿರಿ, ಆರಾಧನೆ ಮಾಡಿರಿ, ದೇವ ಸಮ್ಮುಖದಲ್ಲಿ ಇರಿರಿ. ಆಗ ದೇವರು ಏನು ಮಾಡುತ್ತಾರೆ? ನಮ್ಮನ್ನು ತಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸುವಾಗ ನಮ್ಮಲ್ಲಿ ಬೆಲ ಸಿಕ್ಕುತ್ತದೆ. ನಾವು ಸಾಕ್ಷಿಯುಳ್ಳ ಮಕ್ಕಳಾಗಿ ಜೀವಿಸಬಹುದು. ಸರಿಯಾ? ಹಣದ ಆಸೆ, ಆಮೇಲೆ ಜಗಳ, ಲೋಕದ ಭೋಗ, ಇದೆಲ್ಲದಕ್ಕೆ ಕಾರಣ ನಾವು ಅನ್ನಿಸ್ತೀವಿ ನಾವು ಆ ಥರ ಇರಬೇಕೆಂದು ನಮ್ಮ ಮನಸ್ಸು ಯೋಚಿಸುತ್ತದೆ. ಇಲ್ಲ, ಶತ್ರು ನಿಮ್ಮ ಹೃದಯದಲ್ಲಿ ಈ ಗಣಜ್ಯಗಳನ್ನು ಏನು ಮಾಡ್ತಾನೆ? ಬಿತ್ತುತ್ತಾನೆ. ಇದ ರಹಸ್ಯ. ಅವನು ಬಿತ್ತುವುದಕ್ಕೆ ಕಾರಣ ನನ್ನಲ್ಲಿ ಏನಿಲ್ಲ? ಬೆಲೆ ಇಲ್ಲ. ನನ್ನಲ್ಲಿ ಬೆಲೆ ಇಲ್ಲದೆ ಇರುವುದರಿಂದ ಅವನು ನನ್ನ ಒಳಗಡೆ ಬಿತ್ತುವಾಗ ಅದು ಬೆಳೆದು ನನ್ನಲ್ಲಿ ಗಳಿಬಿಳಿ ಉಂಟು ಮಾಡುತ್ತದೆ, ನನ್ನ ಸಮಾಧಾನ ಕೆಡಿಸುತ್ತದೆ. ಆದ್ದರಿಂದ ದೇವರು ಹೇಳ್ತಾರೆ, ನನ್ನ ಮಾತು ದೇವರ ತಂದೆಯಾದ ದೇವರ ಮಾತು ನೆರವೇರುವವರೆಗೂ ಯೆರೂಸಲೇಮ್ ಬಿಟ್ಟು ನೀವೇನು ಮಾಡಬೇಡ, ಹೋಗಬೇಡ, ನೀವು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಕಾರಣ ಏನು? ಅವ್ರಿಗೆ ಗೊತ್ತು, ಬೆಲೆ ಇಲ್ಲದೆ ನಮ್ಮ ಮಕ್ಕಳು ಸಾಕ್ಷಿಯಾಗಿ ಜೀವಿಸುವುದು ಅಸಾಧ್ಯ. ನಾನು ಹೇಳ್ತೀನಿ ನೋಡ್ರಿ, ನಾವು ಕ್ರೈಸ್ತರಾಗಿದ್ದು ಚರ್ಚಿಗೆ ಬಂದು ಆರಾಧನೆಯಲ್ಲಿ ಭಾಗವಹಿಸಿ ದೇವರಿಗೆ ದಶಾಂಶ ಕೊಟ್ಟು ಕಾಣಿಕೆ ಕೊಟ್ಟು ಇದೆಲ್ಲ ಮಾಡ್ಬೋದು. ಆದರೆ ಜಯ ಇಲ್ಲದೆ ಪರಲೋಕ ರಾಜ್ಯಕ್ಕೆ ಹೋಗೋದು ಸಾಧ್ಯನೇ ಇಲ್ಲ. ಜಯ ಹೊಂದುವವನೇ ದೇವರ ರಾಜ್ಯದಲ್ಲಿ ಹೋಗ್ಬೋದು. ಜಯಕ್ಕೆ ರಹಸ್ಯ ನಮ್ಮಲ್ಲಿ ಕಂಡುಬರುವ ಬಲ. ಬಲ ಇಲ್ಲದೆ ಜಯಿಸುವುದು ಸಾಧ್ಯನೇ ಇಲ್ಲ. ಆದರೆ ಬೆಲೆ ಎಲ್ಲಿದೆ? ದೇವರ ಸಮ್ಮುಖದಲ್ಲಿದೆ. ಅಲ್ಲೆಲ್ಲೂಯ್ಯ. ಅಂದರೆ ದಯಮಾಡಿ ಬೆಲೆ ಹೊಂದದೆ ಜೀವಿಸೋಕ್ಕೆ ಇಷ್ಟಪಡಬೇಡ್ರಿ. ಅದು ನಿನ್ನ ಜೀವನದಲ್ಲಿ ಸಾಕ್ಷಿ ಕೆಡಿಸುವಂಥದ್ದಾಗಿರುತ್ತದೆ. ಇವತ್ತು ಹಲವಾರು ಸಾಕ್ಷಿಗಳು ಮನೆ ಒಳಗಡೆ ಕೆಟ್ಟು ಹೋಗೋಕ್ಕೆ, ಇಲ್ಲಾದರೆ ಸೇವೆಯಲ್ಲಿ ಕೆಟ್ಟು ಹೋಗೋಕ್ಕೆ ಕಾರಣ ಗೊತ್ತಾ? ಅವರಲ್ಲಿ ಏನಿಲ್ಲ? ಬೆಲೆ ಇಲ್ಲ. ಈ ಮನಸ್ಸಿನಲ್ಲಿ ಪರಿಶುದ್ಧವಾಗಿರುವ ಈ ಹೃದಯದಲ್ಲಿ ಪರಿಶುದ್ಧವಾಗಿರುವ ಈ ಮನಸ್ಸಿನಲ್ಲಿ ಯಾವುದು ಗಣಜಗಳು ಬಿತ್ತುವುದಕ್ಕೆ ಸೈತಾನಿಗೆ ಅಧಿಕಾರ ಇಲ್ಲ. ಯಾಕೆ? ನಾನು ಬೆಲೆ ಉಳ್ಳವನಾಗಿರುವುದರಿಂದ ನಾವು ಏನು ಮಾಡ್ಬೋದು? ಜಯಿಸಬಹುದು. ನಾವು ಬೆಲೆಗಿನವಾಗಿರುವುದರಿಂದ ಅವನೇನು ಮಾಡುತ್ತಾನೆ? ಅಶುದ್ಧವಾದ ಕಾರ್ಯಗಳನ್ನು ಬಿತ್ತುವುದರಿಂದ ಸಾಕ್ಷಿ ಕೆಟ್ಟು ಹೋಗುತ್ತದೆ. ಎಲ್ಲದಕ್ಕೆ ಕಾರಣ ಅದ. ಕೋಪ ಬರುವುದಕ್ಕೆ ಕಾರಣ ಅದ, ಸಿಟ್ಟು ಬರುವುದಕ್ಕೆ ಕಾರಣ ಅದ, ಎದುರಿಸಿ ಮಾತಾಡುವುದಕ್ಕೆ ಕಾರಣ ಅದ, ವಿಧೇಯರಾಗದೇ ಇರುವುದಕ್ಕೆ ಕಾರಣ ಅದ.
ಲೋಕದ ಭೋಗಗಳು ಆಸೆಗೆ ಬರುವುದೇ ಕಾರಣ ಅದ ನಿಜ. ಅರ್ಥ ಮಾಡಿಕೊಳ್ಳ್ರಿ. ದೇವರು ನಮಗೆ ಬಲ ಕೊಟ್ಟು ಜಯವುಳ್ಳ ಮಕ್ಕಳಾಗಿ ನಡೆಸುವುದಕ್ಕಾಗಿ ಪವಿತ್ರಾತ್ಮನಾದ ದೇವರು ನಮಗಾಗಿ ಕಳಿಸಿದ್ದಾನೆ. ಹಲ್ಲೇಲೂಯ, ಹಲ್ಲೇಲೂಯ. ಅದಕ್ಕೆ ಅವಳು ಹೇಳ್ತಾರೆ, ಪವಿತ್ರಾತ್ಮನ ಪರಿತರಾಗಿರ್ರಿ, ಬೆಚ್ಚಿಗೆಯಾಗಿರ್ರಿ, ದೇವರಲ್ಲಿ ಯಾವಾಗಲೂ ಬೆಚ್ಚಿಗೆಯಾಗಿರ್ರಿ, ತಣ್ಣಗಿರಬೇಡ್ರಿ, ಉಗುರು ಬೆಚ್ಚಿಯಾಗಿರಬೇಡ್ರಿ. ಕಾರಣ ಏನು? ಇದರಿಂದ ನಿಮಗೆ ಜಯ ಸಿಕ್ಕುವುದಿಲ್ಲ. ಇದು ಕಾರಣ ದೇವರಲ್ಲಿ ನಾವು ಉಲ್ಲಾಸಿಸಬೇಕು, ಕೊಂಡಾಡಬೇಕು, ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಮಾಡಿ ದೇವರ ಪರಿಶುದ್ಧಾತ್ಮನ ಬಲ ಹೊಂದುವಾಗ ನೀವು ಎಲ್ಲರನ್ನು ಸಾಕ್ಷಿಯುಳ್ಳ ಮಕ್ಕಳಾಗಿ ನಾವು ನಿಲ್ಲುವಂತೆ ದೇವರು ಮಾಡೋಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೇಲೂಯ, ಹಲ್ಲೇಲೂಯ. ಆದ್ದರಿಂದ ದೇವರು ಏನು ಹೇಳಿದರು? ನೀವು ಯೆರೂಸಲೇಮ್ ಬಿಟ್ಟು ಹೋಗಬೇಡ, ಕಾರಣ ನಿಮಗೇನು ಬೇಕೋ? ಪವಿತ್ರಾತ್ಮನ ಬಲ ಬೇಕು ಎಂದು ಹೇಳ್ತಾರೆ. ಹಲ್ಲೇಲೂಯ. ಓಕೆ. ಆದ್ದರಿಂದ ಕೊರಿಂದ್ಯರ ಪುಸ್ತಕದಲ್ಲಿ ಹೀಗೆ ಪೌಲ್ ಹೇಳ್ತಾರೆ ನೋಡ್ರಿ. ಕೊರಿಂದ್ಯರು ಬರೆದ ಪುಸ್ತಕ ಕೊರಿಂದ್ಯರು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 1 ಕೊರಿಂದ್ಯರು ಬರೆದ ಪತ್ರಿಕೆ 3ನೇ ಅಧ್ಯಾಯ, ಚಾಪ್ಟರ್ 3, 1 Corinthians ಚಾಪ್ಟರ್ 3 verse 1 and 2, 3. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ, Praise the Lord. ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆ ಕೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ, ಯಾಕೆಂದ್ರೆ ಇನ್ನೂ ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ. ನೀವು ಆತ್ಮಿಗರು. ಯಾರು ಹೇಳ್ತಾರೆ? ಕೊರಿಂದ್ಯರ ಪಟ್ಟಣದಲ್ಲಿರುವ ಸಭೆಗೆ ಹೇಳ್ತಾರೆ. ಆದರೆ ನಿಮಗೆ ನಾನು ಏನು ಕೊಡುವುದು ಇಷ್ಟಪಡಲ್ಲ, ಆಹಾರ ಕೊಡೋಕ್ಕೆ ಇಷ್ಟಪಡದೆ ಇನ್ನೂ ನಾನು ಏನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ? ಹಾಲನ್ನು ಕೊಡೋಕ್ಕೆ. ಕಾರಣ ಏನಿಲ್ಲ? ಬೆಲೆ ಇಲ್ಲ. ಏನಿಲ್ಲ? ಬೆಲೆ ಇಲ್ಲ. ಬೆಲೆ ಇಲ್ಲದೆ ಇರುವುದರಿಂದ ಇನ್ನೂ ನೀವು ಯಾರಾಗಿದ್ದೀರಿ ಎಂದು ಹೇಳ್ತಾರೆ? ಶರೀರ ದೀನರಾಗಿದ್ದೀರಿ, ಶರೀರ ಭಾವ ದೀನರಾಗಿದ್ದೀರಿ. ಅರ್ಥ ಮಾಡ್ಕೊಳ್ರಿ. ಆತ್ಮಿಗರಾದ ನಾವು ಬಲವಿಲ್ಲದೆ ಇರುವಾಗ ನಮ್ಮಲ್ಲಿ ಏನು ತೋರು ಬರುತ್ತೆ? ಶರೀರ ಭಾವ ದೀನ, ಅಂದರೆ ದೀನ ಭಾವಗಳ, ಶರೀರ ದೀನ ಸ್ವಭಾವ, ಶರೀರ ದೀನ ಸ್ವಭಾವಗಳು ಕಂಡು ಬರುತ್ತದೆ. ಯಾರಲ್ಲಿ? ಯಾರಲ್ಲಿ ಕಂಡು ಬರುತ್ತದೆ? ವಿಶ್ವಾಸಿ ದೇವರ ಮಕ್ಕಳ ಜೀವಿತದಲ್ಲಿ, ವಿಶ್ವಾಸಿಗಳ ಜೀವಿತದಲ್ಲಿ. ವಿಶ್ವಾಸಿಗಳು ಏನು ಅನ್ನಿಸ್ತಾರೆ? ಇಲ್ಲಾಂದರೆ ದೇವ ಮಕ್ಕಳು ಏನು ಅನ್ನಿಸ್ತಾರೆ? ಸೇವಕರು ಏನು ಅನ್ನಿಸ್ತಾರೆ? ನಾವು ಆತ್ಮಿಗರು ಎಂದು ಅನ್ನಿಸ್ತಾರೆ, ನಾವು ರಕ್ಷಣೆ ಹೊಂದಿದ್ದೀವಿ ಎಂದು ಅನ್ನಿಸ್ತಾರೆ, ನಾನು ಬೆಂದಗೋಸ್ತೆ ಎಂದು ಅನ್ನಿಸ್ತಾರೆ. ಆದರೆ ಬೆಲೆ ಇಲ್ಲದೆ ಇರುವವರೆಗೂ ವಾಕ್ಯ ಹೇಳುತ್ತದೆ, ಅವರಲ್ಲಿ ಏನು ಕಂಡು ಬರುತ್ತದೆ? ಶರೀರ ದೀನ ಸ್ವಭಾವಗಳು. ಶರೀರ ದೀನ ಸ್ವಭಾವ ಏನು? ಕೋಪ, ದ್ವೇಷ, ವೈರಾಗ್ಯ, ಜಗಳ ಬಂದೇ ಬರುತ್ತೆ. ಇದು ಬರದೇ ಇರುವುದಕ್ಕೆ ಇರಬೇಕಾದರೆ ಏನಿರಬೇಕು? ಬಲ ಇರಬೇಕು. ಅದಕ್ಕೆ ಹೇಳ್ತಾರೆ, ನೀವು ಆತ್ಮೀಗರು, ಆದರೂ ನಿಮ್ಮನ್ನು ಆತ್ಮೀಗರೆಂದು ಎನ್ನಿಸಿ ನಿಮ್ಮೊಂದಿಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಕಾರಣ ನಿಮ್ಮಲ್ಲಿ ಏನು ಕಂಡು ಬರುತ್ತದೆ? ಜಗಳ ಕಂಡು ಬರುತ್ತದೆ. ಅಂಡರ್ಸ್ಟ್ಯಾಂಡ್? ಅಂದರೆ ದೇವರ ಮನೆ ಹೇಗೆ ಇರುತ್ತೆ? ದೇವರ ಮಕ್ಕಳು ಹೇಗಿರ್ತಾರೆ? ಸಂತೋಷವಾಗಿ, ಸಮಾಧಾನವಾಗಿ. ಹಲ್ಲೇಲೂಯಾ. ಒಂದು ಪ್ರಾಬ್ಲಮ್ ಬರುವುದಕ್ಕೆ ಕಾರಣ ದ್ಯಾರ್ ಇಸ್ ನಥಿಂಗ್ ಸಿಚುವೇಶನ್, ಸನ್ನಿವೇಶಗಳಿಲ್ಲ, ಮನಸ್ಸು ಸರಿ ಇಲ್ಲ. ಇಟ್ಸ್ ಪ್ರಾಬ್ಲಮ್. ಅರ್ಥ ಆಯ್ತಾ? ಒಂದು ಪ್ರಾಬ್ಲಮ್ ಬರುವುದಕ್ಕೆ ಕಾರಣ ಸಿಚುವೇಶನ್ ಇಲ್ಲ, ಮನಸ್ಸು ಸರಿ ಇಲ್ಲ. ಮನಸ್ಸು ಸರಿ ಇಲ್ಲದೆ ಅಂದರೆ ಬಲಹೀನವಾಗಿರುವುದರಿಂದ ಬರುತ್ತದೆ. ನಿಮಗೆ ಹೇಳ್ತೀನಿ ನೋಡ್ರಿ, ನಾನು ಪ್ರಾಕ್ಟಿಕಲಾಗಿ ಕೆಲವು ಕಾರ್ಯ ನೀವು ಅರ್ಥ ಮಾಡ್ಕೋಬೇಕು. ದೇವ ಸಮ್ಮುಖದಲ್ಲಿ ನಾವು ಇರುವಾಗ ನಮ್ಮ ಜೀವನದಲ್ಲಿ ಮಹಿಮೆಯಾನ ಆಶೀರ್ವಾದ ಕಂಡು ಬರುತ್ತದೆ, ಸಂತೋಷ, ಸಮಾಧಾನ ತುಂಬಿರುತ್ತದೆ. ಆವಾಗ ಯಾವುದು ಕಾರ್ಯಗಳು ನಮ್ಮಲ್ಲಿ ಬರುವುದಿಲ್ಲ. ಸಿಚುವೇಶನ್ ಹೇಗೆ ಇದ್ದರು ಕೆಲವರಿಗೆ ಸಿಚುವೇಶನ್ ಬ್ಯಾಡ್ ಆಗಿರುತ್ತೆ ನೋಡ್ರಿ, ಆವಾಗ ಜೀವನ ಏನಾಗುತ್ತೆ? ಸ್ವಭಾವ ಏನಾಗುತ್ತೆ?
ಬದಲಾಗುತ್ತೆ. ನೋಡಿದ್ದೀರಾ? ಅವ್ರಿಗೆ ಇಷ್ಟವಾಗಿರುವಾಗ ಚೆನ್ನಾಗಿರ್ತದೆ. ಅವ ಕಾರಣ ಏನು? ಸಿಚುವೇಶನ್ ಇಲ್ಲ, ನಮ್ಮ ಮನಸ್ಸು. ಈಗ ಇದು ಸರಿ ಮಾಡಬೇಕಿಂಗಿರುವುದು ಏನು? ಆದರೆ ನಾವು ಏನು ಸರಿ ಮಾಡ್ತೀವಿ? ಇಟ್ಸ್ ಅ ಪ್ರಾಬ್ಲಮ್. ಇದು ಲೋಕದಲ್ಲಿ ಕಂಡು ಬರುವ ಪ್ರಾಬ್ಲಮ್. ಲೋಕ ಜನರು ಏನು ಮಾಡ್ತಾರೆ? ಸಿಚುವೇಶನ್ ಸರಿ ಮಾಡ್ತಾರೆ. ನನ್ನ ಹತ್ರ ಒಬ್ರು ಹೇಳಿದ್ರು, ಈ ಸಿಚುವೇಶನ್ ಸರಿಪಡಿಸೋಣ. ನಾನು ಹೇಳಿದ್ದೆ, ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಯಾಕೆ? ಸರಿ ಮಾಡಬೇಕಿರೋದು ಸಿಚುವೇಶನ್ ಇಲ್ಲ, ನನ್ನ ಹೃದಯ. ವೆನ್ ಐ ಟ್ರಾನ್ಸ್ಫಾರ್ಮ್, ಓಕೆ, ವೆನ್ ಐ ಟ್ರಾನ್ಸ್ಫಾರ್ಮ್, ಆಲ್ ದ ಥಿಂಗ್ಸ್ ವಿಲ್ ಬಿ ಸೆಟ್ ರೈಟ್. ಅರ್ಥ ಮಾಡ್ಕೋಬೇಕು. ಕಾರಣ ನಾವು ಸಾಕ್ಷಿಯಾಗಿ ನಿಲ್ಲಿಸುವಂತೆ ದೇವರು ನಮ್ಮಲ್ಲಿ ದೇವರ ಆತ್ಮ ಕೊಟ್ಟಿದ್ದಾರೆ. ಯಾಕೆ? ಎಲ್ಲವನ್ನು ಮಾಡಿ ಮುಗಿಸೋಕ್ಕೆ ಶಕ್ತನಾಗಿರುವರು ದೇವರು ಮಾತ್ರ. ಹಲ್ಲೆಲೂಯಾ. ಆ ದೇವರು ನಮ್ಮಲ್ಲಿದ್ದಾರೆ. ಆತನು ನಮ್ಮಲ್ಲಿ ಬಂದು ಆತನಂತೆ ನಮ್ಮನ್ನು ಬಲವುಳ್ಳವನಾಗಿ ಮಾರ್ಪಡಿಸುತ್ತಾರೆ. ಹಲ್ಲೆಲೂಯಾ. ಇದಂಗೆ ಜಯ. ನಿಜವಾಗ್ಲೂ ಹೇಳಬೇಕಾದ ಇದ ವಾಗ್ದಾನ. ವಾಗ್ದಾನದ ರಹಸ್ಯ ದೇವರು ನಮಗೆ ಕೊಡುವಂಥ ಬಲ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ನಮ್ಮ ಕಣ್ಣು ಕಂಡು ನಮ್ಮ ಹೃದಯ ದುಃಖಿಸುತ್ತದೆ, ನಮ್ಮ ಕಿವಿ ಕೇಳಿ ನಮ್ಮ ಹೃದಯ ದುಃಖಿಸುತ್ತದೆ. ಕರೆಕ್ಟಾ? ನೋಡಿದ್ರ? ಕಾರಣ ನಮ್ಮಲ್ಲಿ ಇರುವ ಇಷ್ಟ, ಇಚ್ಛೆ. ಆದರೆ ನನಗೆ ಪವಿತ್ರಾತ್ಮನ ಬಲ ಇದ್ದರೆ, ಪವಿತ್ರಾತ್ಮನ ಶಕ್ತಿ ಇದ್ದರೆ, ಅದು ನನ್ನನ್ನು ಏನು ಮಾಡುತ್ತದೆ? ದೇವರಿಗೆ ಮಹಿಮೆಯುಳ್ಳ ಮಗನಾಗಿ ನಿಲ್ಲಿಸುತ್ತದೆ. ಹಲ್ಲೆಲೂಯಾ. ಆದುದರಿಂದ ಅವ್ರು ಹೇಳ್ತಾರೆ, ಇನ್ನು ಮುಂದೆ ನೀವು ವಿಚಾರ ಪಡದೆ ದೇವ ಸಮ್ಮುಖಕ್ಕೆ ಹೋಗಿ ಆನಂದ ಪಡು, ಅದೇ ನಿನಗೆ ಆಶ್ರಯವಾಗಿರುತ್ತದೆ. ಹಲ್ಲೆಲೂಯಾ. ದೇವ ಜನರೇ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ವೈಯಕ್ತಿಕ ಜೀವಿತಕ್ಕೆ ಸಾಕ್ಷಿ ಎಲ್ಲಿದೆ ಗೊತ್ತಾ? ನಿಮ್ಮ ಹೃದಯದಲ್ಲಿರುವ ಪವಿತ್ರಾತ್ಮನ ಶಕ್ತಿಯಿಂದಲೇ. ಎಷ್ಟು ಜನ ನಂಬುತ್ತಾ ಇದ್ದೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮ ಹೃದಯದಲ್ಲಿರುವ ಪವಿತ್ರಾತ್ಮನನ್ನು ಪರಿಶುದ್ಧ ಮಾಡಿರಿ, ಇಲ್ಲ ಪವಿತ್ರಾತ್ಮನಿಗೆ ಸ್ಥಳ ಕೊಡ್ರಿ, ಆತನನ್ನು ಕೊಂಡಾಡ್ರಿ, ಸ್ತುತಿಸಿರಿ. ಆತನು ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸೋದಕ್ಕೆ ಬಲದ ಮೇಲೆ ಬಲ ಕೊಡುವಂಥವನಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಓದ್ರಿ ಇನ್ನೊಂದು ವಾಕ್ಯವನ್ನು ಓದ್ರಿ. ಐಸಾಯ ಚಾಪ್ಟರ್ 40, ಏಸಾಯ 40, ಏಸಾಯ 40. ಹ್ಞೂ 29. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಸೋತವನಿಗೆ ಬಲವನ್ನು ಕೊಟ್ಟು, ಆಮೇಲೆ ನಿರ್ಬಲನಿಗೆ ದೇವರು ಏನು ಮಾಡ್ತಾರೆ? ಬಹು ಬಲವನ್ನು ಕೊಡುತ್ತಾರೆ. ದಿಸ್ ಇಸ್ ನಾಟ್ ಎ ಫಿಸಿಕಲ್ ಸ್ಟ್ರೆಂತ್. ಇದು ಫಿಸಿಕಲ್ ಸ್ಟ್ರೆಂತ್ ಇಲ್ಲ. ದಿಸ್ ಇಸ್ ದ ಸ್ಟ್ರೆಂತ್ ಆಫ್ ದ ಹಾರ್ಟ್. ಹೃದಯದಲ್ಲಿ ದೇವರು ಬಲ ಕೊಡುತ್ತಾರೆ. ಸರಿಯಾ? ಓಕೆ, ಹಲ್ಲೆಲೂಯಾ. ಎರಡನೇ ಕಾರ್ಯ, ಸೆಕೆಂಡ್ ಥಿಂಗ್ಸ್, ದ ಸ್ಟ್ರೆಂತ್ ಆಫ್ ದ ಲಾರ್ಡ್ ಲೀಡ್ ಅಸ್ ಟು ಪ್ರೀಚ್ ದ ವರ್ಡ್ ಆಫ್ ಗಾಡ್ ವೆರಿ ಬೋಲ್ಡ್ಲಿ. ಓಕೆ, ಚಲ್. ಆಕ್ಟ್ಸ್ ಚಾಪ್ಟರ್ 4 ವರ್ಸ್ 31, 31, 32, 33 ಓದ್ರಿ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತ್ತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಹಲ್ಲೆಲೂಯಾ. ಅವರು ಕೂಡಿ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮನ ಬಲ ಹೊಂದರು. ಕೂಡಿ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮನ ಭರಿತರಾಗಿ ಆಗುವಾಗ ಆ ಸ್ಥಳ ನಡುಗುವಂತೆ ಅವರೆಲ್ಲ ಅಭಿಷೇಕದಿಂದ ತುಂಬಿಸಿ ಅವರು ಹೊರಗೆ ಹೋಗಿ ದೇವರ ವಾಕ್ಯವನ್ನು ಧೈರ್ಯವಾಗಿ ಪ್ರಸಂಗ ಮಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲ, ಪೇತ್ರನು ಯೇಸು ಸ್ವಾಮಿ ಹಿಡಿದ ತಕ್ಷಣ ಪೇತ್ರನು 3 ಸತಿ ಏನು ಮಾಡಿದ್ದ? ದೇವರನ್ನು ತಿರಸ್ಕರಿಸಿದ್ದ, ಸಭಿಸಿದ್ದ. ಫಸ್ಟ್ ಗೊತ್ತಿಲ್ಲ ಅಂತ ಹೇಳಿದ್ದ, ಆಮೇಲೆ ಏಕವಚನದಿಂದ ಹೇಳಿದ್ದ, ಅವನು ನನಗೆ ಗೊತ್ತೇ ಇಲ್ಲ. ಕನ್ನಡದಲ್ಲಿ ಅವನು ಅಂದರೆ ನಾರ್ಮಲ್ ಆಗಿ ಬರುತ್ತೆ, ತಮಿಳು ಭಾಷಾಂತರದಲ್ಲಿ ಅವನು ಅಂದರೆ ವಾಕ್ಯಕ್ಕೆ ಅರ್ಥ ಏಕವಚನ.
ಆಮೇಲೆ ಏನು ಮಾಡಿದ? ಮೂರನೇದಾಗಿ ಶಪಿಸಿದ್ದ. ಕಾರಣ ಏನು? ಬಲಹೀನ. ಕಾರಣ ಏನು? ಬಲಹೀನ, ಭಯ. ಅಯ್ಯೋ ನನ್ನನ್ನು ಏನು ಮಾಡ್ತಾರೆ? ಹಿಡಿದು ಕೊಳೆ ಮಾಡಿಬಿಡ್ತಾರೆ, ಭಯ. ಆದ್ದರಿಂದ ಅವನು ಆ ಥರ ಹೇಳಿದ್ದ. ಆದರೆ ಅವನು ಬಲ ಹೊಂದಿದ ಮೇಲೆ ಅವನು ಎದ್ದು ನಿದ್ದು ದೇವರನ್ನು ಕುರಿತು ಧೈರ್ಯವಾಗಿ ಸಾಕ್ಷಿ ಕೊಟ್ಟಿದ್ದ. 3,000 ಜನರು ರಕ್ಷಣೆ ಹೊಂದಿದ್ರು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾವು ದೇವರಿಗೆ ಪ್ರಕಾಶವಾಗದೆ, ದೇವರ ಮಹಿಮೆಯಾಗಿ ಪ್ರಕಾಶಿಸದೆ ಇರುವುದಕ್ಕೆ ಕಾರಣ ನಮ್ಮಲ್ಲಿ ದೇವರ ಬಲ ಕುಂದಿ ಹೋಗಿದೆ. ಇದ ರಹಸ್ಯ ನಮ್ಮಲ್ಲಿ. ಯಾಕಂದರೆ ನಾವು ಎಲ್ಲದಕ್ಕಿಂತ ಲೋಕ ಅನುಸಾರವಾದ ಕಾರ್ಯದ ಮೇಲೆ ಹೆಚ್ಚಾಗಿ ಮನಸ್ಸಿಡ್ತೀವಿ. ಸರಿಯಾ? ಒಂದು ಕಾಲದಲ್ಲಿ ಒಂದು 30 ವರ್ಷಕ್ಕೆ ಹಿಂದೆ ಪ್ರಸಂಗ ಮಾಡುವಾಗ ಫೈರ್ ಆಗಿತ್ತು. ಆವಾಗ ಜನರೆಲ್ಲರೂ ಯೇಸು ಸ್ವಾಮಿಯನ್ನು ಮಾತ್ರ ನೋಡ್ತಾ ಇದ್ರು. ಬರ್ತಾ ಬರ್ತಾ ಏನಾಯಿತು? ಪ್ರಸಂಗವೂ ಹಾಗೆ ಆಯಿತು. ಆಮೇಲೆ ತಪ್ಪಾದ ಪ್ರಸಂಗ ಮಾಡುವವರು ಹೆಚ್ಚಿದ್ರು. ಹೆಚ್ಚಿದ ಮೇಲೆ ಎಲ್ಲ ಮಿಕ್ಸ್ ಆಯಿತು. ಇವಾಗೆಲ್ಲ ಮಿಕ್ಸ್ ಆಗಿದೆ. ಹೇಗೆ ಮಿಕ್ಸ್ ಆಗಿದೆ? ಲೋಕವೂ ಅನುಭವಿಸಬಹುದು, ದೇವರನ್ನು ಆರಾಧಿಸಬಹುದು. ಯು ಅಂಡರ್ಸ್ಟ್ಯಾಂಡ್? ಲೋಕವು ಅನುಭವಿಸಬಹುದು, ದೇವರನ್ನು ಆರಾಧಿಸದ. ಲೋಕವು ಸೇವಿಸಬಹುದು, ಹಣವನ್ನು ಸೇವಿಸಬಹುದು. ಕರೆಕ್ಟಾ? ಎಷ್ಟು ಜನ ಒಪ್ತೀರಿ? ಹೀಗೆ ಬಂದಿದೆ. ಆದ್ದರಿಂದ ದೇವರಿಗೆ ಮಹಿಮೆಯಾಗಿ ನಾವು ಪ್ರಕಾಶಿಸುವುದಕ್ಕೆ ಆಗದೆ ಹೋಗೋದು ಕಾರಣ ಅದ. ದೇವರಿಗೆ ಮಹಿಮೆಯಾಗಿ ಪ್ರಕಾಶಿಸಬೇಕಾದರೆ ದೇವರ ಬಲನ ಹೊಂದಬೇಕು. ದೇವರ ಬಲನ ಹೊಂದುವಾಗ ಧೈರ್ಯವಾಗಿ ಸ್ವಾರ್ಥ ಏನು ಮಾಡ್ಬೋದು? ಹೇಳ್ಬೋದು. ಹಲ್ಲೆಲೂಯ. ಇಲ್ಲ ಅವರು ಬೈತಾರೆ, ಇಲ್ಲ ಅವರು ಹೊಡಿತಾರೆ, ಇಲ್ಲ ಅವರು ನಮಗೆ ವಿರೋಧವಾಗಿ ನಿಲ್ಲುತ್ತಾರೆ, ಇಲ್ಲ ನಮ್ಮನ್ನು ಅವಮಾನಪಡಿಸ್ತಾರೆ. ಇದೆಲ್ಲ ಭಯ ನಮಗೆ ಬರುವುದಕ್ಕೆ ಕಾರಣ ಅಲ್ಲಿ ಕಾರ್ಯಗಳು ನಡೆಯುತ್ತದೆ ಎಂಬುದಲ್ಲ, ನಮ್ಮ ಮನಸ್ಸಿನಲ್ಲಿ ಇರುವ ಬಲಹೀನ. ಅರ್ಥ ಆಯ್ತಾ? ಆದ್ದರಿಂದ ಒಬ್ಬರು ನೋಡಿ ಸ್ವಾರ್ಥ ಸಾರಕ್ಕೆ ಇಷ್ಟ ಬರಲ್ಲ. ಆದರೆ ನಮಗೆ ಬಲ ಇದ್ದರೆ, ಪವಿತ್ರಾತ್ಮನ ಶಕ್ತಿ ಇದ್ದರೆ ನಾವು ಅಪೊಸ್ತಲರಂತೆ ಧೈರ್ಯವಾಗಿ ದೇವರ ಸ್ವಾರ್ಥ ಸಾರಬಹುದು. ಅವರು ನಮ್ಮಂತೆ ಮನುಷ್ಯರು, ಆದರೆ ಅವರು ಸ್ವಾರ್ಥ ಸಾರೋದಕ್ಕೆ ಕಾರಣ ಅವರಲ್ಲ, ಅವರು ಒಳಗಡೆ ಇದ್ದ ದೇವರ ಬಲ. ಹಲ್ಲೆಲೂಯ. ನಾವು ದೇವರಿಗೆ ಮಹಿಮೆಯಾಗಿ ಸೇವೆ ಮಾಡ್ಬೋದು ಯಾವಾಗ? ನಮ್ಮಲ್ಲಿ ಆ ಬಲ ಇರುವಾಗ. ಎಷ್ಟು ಜನಕ್ಕೆ ಬಲ ಬೇಕಾ? ಹಲ್ಲೆಲೂಯ. ಅಂತ್ಯಕಾಲ ಅಭಿಷೇಕ ಸಕಲ ಜನದ ಮೇಲೆ, ಸುಗ್ಗಿಕಾಲ ಸಮಯವಿದು, ತಂದೆ ನಿನ್ನಾತ್ಮದಿ ತುಂಬಿಸು. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಿದು, ತಂದೆ ನಿನ್ನಾತ್ಮದಿ ತುಂಬಿಸು. ಬೆಂಕಿಯಾಗಿ ಇಳಿಯಲಯ, ಗಾಳಿಯಾಗಿ ಬೀಸರಯ, ಆತ್ಮನ ನದಿಯಲ್ಲಿ ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಗಾಳಿಯಾಗಿ ಬೀಸಲಯ, ಆತ್ಮನ ನದಿಯಲ್ಲಿ. ಆಮೆನ್. ಹಲ್ಲೆಲೂಯ. ಆದಿ ಅಪೊಸ್ತಲರ ಕಾಲದಲ್ಲಿ ನಮ್ಮಂತೆ ಇದ್ದ ದೇವ ಜನರು ಪ್ರಕಾಶವಾಗಿ ಇದ್ದುದಕ್ಕೆ ಕಾರಣ ಅವರಲ್ಲಿ ಇದ್ದಿದ್ದ ದೇವರ ಆತ್ಮ ಬಲ. ಹಲ್ಲೆಲೂಯ. ಆ ಬಲ ನಮಗೆ ಅವಶ್ಯ, ಆ ಬಲ ನಮಗೆ ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ದೇವರಲ್ಲಿ ಉಲ್ಲಾಸಿಸಿರಿ, ದೇವರಲ್ಲಿ ಆನಂದ ಪಡ್ರಿ. ಅಂದರೆ ದೇವ ಸಮೂಹದಲ್ಲಿ ಕಾದಿರಿ, ಹೋಗಿ ಪ್ರಾರ್ಥನೆ ಮಾಡ್ರಿ, ದೇವ ಸಮೂಹದಲ್ಲಿ ಕೂತಿದ್ದು ದೇವರ ಬಲದಿಂದ ತುಂಬಲ್ಪಡ್ರಿ. ಆತನು ಸಮಾಧಾನದಿಂದ ಸಂತೋಷದಿಂದ ನಿಮ್ಮನ್ನು ತುಂಬಿಸಿ ಧೈರ್ಯವಾಗಿ ಸ್ವಾರ್ಥ ಸಾಲುವಂತೆ ಮಾಡುತ್ತಾನೆ. ಸರಿಯಾ? ಹಲ್ಲೆಲೂಯ. ಆ ವಾಕ್ಯ ಕಂಪ್ಲೀಟಾಗಿ ಓದಿ ಮುಗಿಸಿ. ನಿಮ್ಮ 32-33.
ನಂಬಿದ್ದ ಮಂಡಳಿಯವರ ಹೃದಯವು ಹಾ. ಪ್ರಾಣವು ಒಂದೇ ಆಗಿತ್ತು. ಹಾ. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಹಾ. ಯಾವುದೊಂದನ್ನು ಸ್ವಂತದ್ದೆಂದು ಹೇಳಲಿಲ್ಲ. ಹಾ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಹಾ. ಮತ್ತು ಕರ್ತನಾದ ಯೇಸು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಜೀವಂತನಾಗಿ ಎದ್ದು ಬಂದದೆಂಬುದಕ್ಕೆ ಅಪೋಸ್ತಲರು ಹಾ. ಬಹು ಬಲವಾಗಿ ಅಂಡರ್ಲೈನ್ ಮಾಡ್ರಿ. ಅಪೋಸ್ತಲರು ಬಹು ಬಲವಾಗಿ ಸಾಕ್ಷಿ ಸಾಕ್ಷಿ ಹೇಳುತ್ತಿದ್ದರು. ಅಲ್ಲೇಲೂಯಾ. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅಲ್ಲೇಲೂಯಾ. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಅವರೆಲ್ಲರ ಕ್ರಿಸ್ತನ ಮೃತ್ಯುಂಜಯವನ್ನು ಬಲವಾಗಿ ಏನ್ ಮಾಡಿದ್ರು? ಸಾಕ್ಷಿ ಹೇಳಿದರು. ಅವರೆಲ್ಲರ ಮೇಲೆ ಪೂರ್ಣ ಕೃಪೆಯನ್ನು ಉಂಟಾಯಿತು. ಅಲ್ಲೇಲೂಯಾ. ಆದ್ದರಿಂದ ಅವ್ರು ಹೇಳ್ತಾರೆ, ನೀವು ಹೋಗ್ಬೇಡ, ಇಲ್ಲಿದ್ದು ಫಸ್ಟ್ ಬೆಲ ಒಂದು ಹೇಳ್ತಾರೆ. ಅದಕ್ಕೆ ನಮಗೆ ನಮ್ಮ ಮಕ್ಕಳಿಗೆ ಅವಶ್ಯ ಬೆಲ, ನಮಗೆ ನಮ್ಮ ಮಕ್ಕಳಿಗೆ ಅವಶ್ಯ ದೇವರ ಸಮೂಹ. ಯಾವುದು ನಿಮಗೆ ಬೇಕಾದರೂ ದೇವ ಸಮೂಹಕ್ಕೆ ಬರಕ್ಕೆ ಹೇಳ್ರಿ, ಪ್ರಾರ್ಥನೆ ಮಾಡಕ್ಕೆ ಹೇಳ್ರಿ, ಪ್ರಯತ್ನ ಮಾಡಕ್ಕೆ ಹೇಳ್ಬೇಡ್ರಿ. ಪ್ರಯತ್ನ ಸೋಲಿಗೆ ದಾರಿ ನಡೆಸುತ್ತದೆ, ಪ್ರಾರ್ಥನೆ ಜಯಕ್ಕೆ ಮುನ್ನಡೆಸುತ್ತದೆ. ಅಲ್ಲೆಲ್ಲೂಯಾ. ಆ ವಾಕ್ಯ ಹಾಗೆ ಹೇಳುತ್ತದೆ. ಅವ್ರು ಧೈರ್ಯವಾಗಿ ಸಾಕ್ಷಿ ಕೊಡೋಕ್ಕೆ, ಧೈರ್ಯವಾಗಿ ಪ್ರಕಟಿಸುವುದಕ್ಕೆ ಕಾರಣ ಏನೆಂದರೆ ಅವರಲ್ಲಿ ಕಂಡು ಬಂದಿದ್ದ ದೇವರ ಬಲ. ಅಲ್ಲೆಲ್ಲೂಯಾ. ಆದ್ದರಿಂದ ನಮಗೆ ಪವಿತ್ರಾತ್ಮನ ಬಲ ಸ್ವಾರ್ಥ ಸಾರುವಂಥದ್ದಾಗಿ ನಿಲ್ಲಿಸುತ್ತದೆ. ನಮ್ಮ ಸಭೆಯಲ್ಲಿ ಅದು ಅವಶ್ಯ. ನೀವು ಯಾಕೆ ಸ್ವಾರ್ಥ ಸಾರಕ್ಕೆ ಹಿಂದೆ ಮುಂದೆ ನೋಡುತ್ತೀರಿ? ಅರ್ಥಾಯ್ತರ ಕಾರಣ ಹೆಚ್ಚಾಗಿ ಮೊಬೈಲ್ ನೋಡುವುದರಿಂದ, ಹೆಚ್ಚಾಗಿ ಟಿ ವಿ ನೋಡುವುದರಿಂದ, ಇಲ್ಲ ಹೆಚ್ಚಾಗಿ ಬೇರೆದಿರುವ ಕಾರ್ಯಗಳಿರುವುದರಿಂದ ಈ ಸೈತಾನ ತಂತ್ರವು ನಮ್ಮನ್ನು ಬಲಹೀನಪಡಿಸಿ ದೇವರ ಮಹಿಮೆ ಜನರಿಗೆ ಗೊತ್ತಾಗದೆ ತಡೆ ಮಾಡುತ್ತದೆ. ಅವನ ತಂತ್ರ ಅದ. ಬೆಳಕು ಯಾರು ಅದನ್ನು ಹಚ್ಚಿ ಒಂದು ಮುಚ್ಚಳದಲ್ಲಿ ಇಟ್ಟು ಮುಚ್ಚುವುದಿಲ್ಲ. ಏನು ಮಾಡ್ತಾರೆ? ಎಲ್ಲವನ್ನು ಕಾಣಬೇಕೆಂದು ಕ್ಯಾಂಡಲ್ ಸ್ಟ್ಯಾಂಡ್, ದೀಪ ಸ್ತಂಭದ ಮೇಲೆ ಇಡ್ತಾರೆ. ಕರೆಕ್ಟಾ? ಇವು ನಾವು ಬೆಳಕು ಅನ್ಸ್ಕೊಳ್ಳಿ, ನಾವೆಲ್ಲ ಹೇಗಿರ್ತೀವಿ ಈಗ? ಬಾಗಿಲು ಒಳಗೆಲ್ಲ ಬೆಡ್ಶೀಟ್ ಒಳಗೆ ನಾನು ಮುಚ್ಕೊಳ್ತೀವಿ ಇಲ್ಲ? ಯಾಕೆ? ಇದ ರೀಸನ್. ಯಾಕೆ ಅಂದರೆ ಇದ ರೀಸನ್. ಭಯ ಮತ್ತು ಅವಮಾನ, ಇಲ್ಲ ಸರಿ ಹೇಳೋದು ನಾಚಿಕೆ. ಭಯವು ನಾಚಿಕೆ ನಮ್ಮನ್ನು ಏನು ಮಾಡುತ್ತೆ? ಒಂದು ಬೆಳಕು ಹಚ್ಚಿ ಮೇಲೆ ಇಡುವುದಕ್ಕಿಂತ ಈಗಳು ಒಳಗೆ ಹೋಗಿ ಮುಚ್ಚಲ್ಪಟ್ಟಿದೆ. ಆದರೆ ಬೆಳಕು ಅದು ಯಾರಿಗೋ ಯೂಸ್ ಇಲ್ಲ. ಕರೆಕ್ಟಾ? ಹಚ್ಚಿದ ಮೇಲೆ ನೀವು ಮುಚ್ಚಿಟ್ಬಿಟ್ರೆ ಅದು ಯೂಸ್ ಇಲ್ಲ. ಬೆಳಕು ನಾವು ಬೆಳಕು ಆದರೆ ನೋ ಯೂಸ್. ಕರೆಕ್ಟಾ? ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಆಯ್ತಾ? ನಾವು ಬೆಳಕು ಆದರೂ ನೋ ಯೂಸ್. ಯಾಕೆ? ನಾವು ಹೇಗಿರ್ತೀವಿ? ನಾವು ಕ್ಯಾಂಡಲ್ ಸ್ಟ್ಯಾಂಡ್ ಅಂದರೆ ದೀಪ ಸ್ತಂಭದ ಮೇಲೆ ಇಡಬೇಕು. ದೀಪ ಸ್ತಂಭದ ಮೇಲೆ ನಾವು ಇಡುವಾಗ, ಇಲ್ಲ ನಾವು ನಿಲ್ಲುವಾಗ ಹಲವಾರು ಜನರಿಗೆ ಬೆಳಕು ಗೊತ್ತಾಗುತ್ತೆ. ಅದು ನಮ್ಮ ಉತ್ಸಾಹದಿಂದ ಮಾಡಬಾರ್ದು. ಅರ್ಥ ಮಾಡಿಕೊಳ್ರಿ. ಪಾಸ್ಟ್ ಹೇಳ್ಬಿಟ್ರು ನಾವು ಸಾಕ್ಷಿಯಾಗಿ ನಿಲ್ಲಬೇಕು, ಸ್ವಾರ್ಥ ಸಾರಬೇಕೆಂದು ಹೋಗಬಾರ್ದು. ಹೋದರೆ ಒಳಗಡೆ ಏನಿರುತ್ತೆ? ಭಯ ಇದ್ದೇ ಇರುತ್ತೆ. ಅರ್ಥ ಮಾಡಿಕೊಳ್ರಿ, ಭಯ ಇದ್ದೇ ಇರುತ್ತೆ. ಸರಿಯಾ? ನಾವು ನಮ್ಮ ಉತ್ಸಾಹವನ್ನು ತಡೆ ಮಾಡೋಕ್ಕೆ, ಉತ್ಸಾಹವನ್ನು ತೋರುವುದಕ್ಕೆ ನಮಗೆ ಸಾಧ್ಯ. ಅದರ ಒಳಗಿರುವ ಭಯವನ್ನು ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಳಗೇನಿರುತ್ತದೆ? ಭಯ ಇರುತ್ತೆ, ನಾಚಿಕೆ ಇರುತ್ತದೆ. ಆದರೆ ಕಂಪ್ಲೀಟಾಗಿ ಪೂರ್ಣ ಮನದಿಂದ ಧೈರ್ಯವಾಗಿ ಹೇಳಬೇಕಾದರೆ ಪವಿತ್ರಾತ್ಮನ ಅಭಿಷೇಕ ನಮಗೆ ಅವಶ್ಯ. ಅಲ್ಲೇಲೂಯಾ. ದೇವ ಸಮೂಹ ನಮಗೆ ಅವಶ್ಯ. ಅದಕ್ಕೆ ಅವರು ಸ್ವಾರ್ಥ ಸಾರುವುದಕ್ಕೆ ಹಿಂದೆ, ಇಲ್ಲ ಸ್ವಾರ್ಥ ಸಾರುವುದಕ್ಕೆ ಹಿಂದೆ ಅವರು ಏನು ಮಾಡಿದರು? ದೇವ ಸಮೂಹದಲ್ಲಿ ಕಾದಿದ್ದು ದೇವರ ಅಭಿಷೇಕ ಹೊಂದಿ ಬಲ ಹೊಂದಿ ಎದ್ದೇಳಿ ಹೋಗಿದ್ದರಿಂದ ಹಲವಾರು ಜನ ರಕ್ಷಣೆ ಹೊಂದಿದ್ದಾರೆ. ಅಲ್ಲೆಲ್ಲೂಯಾ. ಅದಕ್ಕೆ ಹೇಳ್ತೀನಿ, ಅಟ್ಲೀಸ್ಟ್ 1 hour ದೇವ ಸಮೂಹದಲ್ಲಿ ಪ್ರಾರ್ಥನೆ ಮಾಡಿರಿ, 2 hour ಪ್ರಾರ್ಥನೆ ಮಾಡಿರಿ, ಎಲ್ಲ ಕಾರ್ಯ ಸೆಟ್ರೇಟ್ ಆಗುತ್ತದೆ. ಒಂದೇ ಕಾರಣ, ಎಲ್ಲ ಸರಿ ಮಾಡೋಕ್ಕೆ ರಹಸ್ಯ ನಮ್ಮ ಬಾಯಿಂದ ಬರುವ ಮಾತಿನಿಂದಿಲ್ಲ, ನಮ್ಮ ಮೊಣಕಾಲಿಂದ ಬರುವ ಪ್ರಾರ್ಥನೆಯಿಂದ. ಅಲ್ಲೆಲ್ಲೂಯಾ. ನೀವು ಆ ಥರ ಮಾಡಿ ನೋಡ್ರಿ, ಎಲ್ಲ ಸರಿಯಾಗುತ್ತೆ. ಆತನ ಪ್ರಾರ್ಥನೆ ಮಾಡಿ ನೋಡ್ರಿ, ನಿಮ್ಮಲ್ಲಿ ಧೈರ್ಯ ಬರುತ್ತದೆ.
ಇನ್ನೊಬ್ಬರಿಗೆ ಸ್ವಾರ್ಥ ಸಾರುವಂತೆ. ಆದರೆ ನೀವು ಸ್ವಾರ್ಥ ಹೇಳುವಾಗ ಅವ್ರ ರಕ್ಷಣೆ ಒಂದೇ ಹೊಂದುತ್ತಾರೆ. ಕಾರಣ ನಿಮ್ಮಲ್ಲಿ ಇರುವ ಬಲ ಅವರನ್ನು ಮುಟ್ಟುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ಅವರೆಲ್ಲರ ಪವಿತ್ರಾತ್ಮನ ಪರಿತರಾಗಿ ಪ್ರಾರ್ಥಿಸುವುದರಿಂದ ಅವರು ಕೂಡಿದ್ದ ಸ್ಥಳ ನಡುಗಿತ್ತು. ಆಮೇಲೆ ಅವ್ರು ಏನು ಮಾಡಿದರು? ಪವಿತ್ರಾತ್ಮದಿಂದ ತುಂಬಲ್ಪಟ್ಟು ದೇವರ ವಾಕ್ಯವನ್ನು ಧೈರ್ಯವಾಗಿ ಹೇಳಿದರು. ಹಲ್ಲೆಲೂಯ. ಅಂದರೆ ಬಲ ಹೊಂದಿ ಸ್ವಾರ್ಥ ಸಾರಿದರು. ಬಲ ಹೊಂದಿ ಧೈರ್ಯವಾಗಿ ಸ್ವಾರ್ಥ ಸಾರಬೇಕಾದರೆ ದೇವರ ಸಮ್ಮುಖ ಆನಂದವಾಗಿರಬೇಕು. ಸರಿಯಾ? ಕೆಲವರಿಗೆ ದೇವರ ಸಮ್ಮುಖಕ್ಕೆ ಹೋಗಬೇಕಾದ್ರೆ ಅವರು ಒಂದು ಕರ್ತವ್ಯ ಎಂದು ಅನ್ನಿಸ್ತಾರೆ. ಡಿ ಅಂಡರ್ಸ್ಟ್ಯಾಂಡ್? ಇಟ್ ಇಸ್ ಡ್ಯೂಟಿ. ಅಂದರೆ ಪ್ರೇಯರ್ ಮಾಡಲೇಬೇಕು. ಅಯ್ಯೋ, ಪ್ರೇಯರ್ ಮಾಡಲೇಬೇಕಾ? ನಾನು ಹೇಳ್ತೀನಿ, ಕೆಲವರನ್ನು ಅಟೆಂಡ್ ಮಾಡಬೇಕು ಹೇಳುವಾಗ ಅಟೆಂಡ್ ಮಾಡ್ತಾರೆ. ಯಾಕೆ? ಪಾಸ್ಟ್ರು ಒತ್ತಾಯ ಮಾಡ್ತಾರೆ, ಅಟೆಂಡ್ ಮಾಡಲೇಬೇಕು. ಅಟೆಂಡ್ ಮಾಡಿದರೆ ಕಮ್ಯುನಿಯನ್ ಕೊಡ್ತಾರೆ, ಇಲ್ಲಾಂದರೆ ಕಮ್ಯುನಿಯನ್ ಇಲ್ಲ. ಅಂಡರ್ಸ್ಟ್ಯಾಂಡ್? ಇದೇನು? ಒತ್ತಾಯ ಮಾಡುವುದರಿಂದ ಬರುವ ಕಾರ್ಯ. ஆனால் ನಿಜ ಏನು? ಮನಸ್ಸಿನಲ್ಲಿ ಇಷ್ಟ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಕರ್ತನಲ್ಲಿ ಆನಂದ ಪಡುವಾಗ ಅದು ನಮ್ಮ ಆಶ್ರಯ, ಅದು ನಮ್ಮ ಬಲ. ನಮಗೆ ಅದಿರಬೇಕು. ಬೈಬಲ್ ಓದುವಾಗಲೂ ಹಾಗೆ ಅವ್ರು ಹೇಳ್ತಾರಲ್ಲ, ನೀವೇನು ಮಾಡಬೇಕು? ಅದನ್ನು ಪ್ರೀತಿಸಬೇಕು. ಇಲ್ಲ, ಹಗಲು ರಾತ್ರಿ ಪ್ರೀತಿಸಿ ಧ್ಯಾನವಾಗಿರುವ ಮನುಷ್ಯನು. ನೀವು ಪ್ರೀತಿಸದೆ ನೀವು ವಾಕ್ಯ ಓದೋಕ್ಕೆ ಇಷ್ಟ ಬರುವುದೇ ಇಲ್ಲ. ಅರ್ಥ ಮಾಡಿಕೊಳ್ರಿ. ವಾಕ್ಯ ಪ್ರೀತಿಸದೆ ಇದನ್ನು ಓದುವುದಕ್ಕೆ ಇಷ್ಟ ಬರುವುದೇ ಇಲ್ಲ. ಎಷ್ಟು ವರ್ಷ ಆದರೂ ಇಷ್ಟ ಬರುವುದೇ ಇಲ್ಲ. ಅದ್ಮೇಲೆ ಪ್ರೀತಿ ಬೇಕು. ಹಲ್ಲೆಲೂಯ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ರೀತಿಯಿಂದ ಪ್ರಾರ್ಥನೆ ಮಾಡಬೇಕು, ಇಷ್ಟದಿಂದ ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆವೇ ನಮ್ಮ ಜೀವಿತದ ಜಯ. ಈ ಪ್ರಾರ್ಥನೆವೇ ನಮ್ಮ ಜೀವಿತದಲ್ಲಿ ದೇವರ ಸ್ವಾರ್ಥ ಸಾರುವುದು. ಈ ಪ್ರಾರ್ಥನೆವೇ ನಮ್ಮ ಕುಟುಂಬದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸುವುದು. ಅದಕ್ಕೆ ನೀವು ಊಟ ಕೊಡಬೇಡ್ರಿ, ಪ್ರಾರ್ಥನೆ ಮಾಡ್ಸೋಕ್ಕೆ ಕಲೀರಿ. ಹಲ್ಲೆಲೂಯ, ಹಲ್ಲೆಲೂಯ. ಹೇಳೋಣ ಸರಿ, ಊಟ ಕೊಡಬೇಡಿಲ್ಲ, ಊಟ ತಿನ್ನಬೇಡ್ರಿ, ಪ್ರಾರ್ಥಿಸಿರಿ. ಫಸ್ಟ್ ಏನು ಮಾಡಿರಿ? ಪ್ರಾರ್ಥಿಸಿರಿ. ಯಾಕೆ? ಯೋಬ್ ಹೇಳ್ತಾನಲ್ಲ, ನನಗೆ ಇರುವ ಅನ್ನ ಆಹಾರಕ್ಕಿಂತ ನಿಮ್ಮ ವಾಕ್ಯವನ್ನು ಹೆಚ್ಚಾಗಿ ತಿಂದಿದೆ ಅಂತ ಹೇಳ್ತಾನಲ್ಲ. ಹಲ್ಲೆಲೂಯ. ಆದ್ದರಿಂದ ಸೆಕೆಂಡ್ ಥಿಂಗ್ಸ್, ನಾವು ದೇವರಿಗಾಗಿ ಸೇವೆ ಮಾಡಬೇಕಾದರೆ ನಮಗೆ ಬಲ ಅವಶ್ಯ. ಓಕೆ, ಫಸ್ಟ್ ಕಾರ್ಯ ಸಾಕ್ಷಿಯಾಗಿ ನಿಲ್ಲಬೇಕಾದರೆ ಬಲ ಅವಶ್ಯ. ಎರಡನೇದು ಸೇವೆ ಮಾಡಬೇಕಾದರೆ ಬಲ ಅವಶ್ಯ. ಮೂರನೇದು ದ ಸ್ಟ್ರೆಂತ್ ಆಫ್ ದ ಲಾರ್ಡ್ ಮೇಕ್ ಅಸ್ ಟು ಈಸ್ ಇನ್ ಆಲ್ ದ ಸಿಚುವೇಶನ್. ಓಕೆ, ಎಲ್ಲ ಸಮಯವನ್ನು ನಾವು ಅದನ್ನು ಸೆಟ್ರೇಟ್ ಮಾಡೋಕ್ಕೆ, ಈಸಿಯಾಗಿ ಇದು ಜಯ ಹೊಂದಕ್ಕೆ ದೇವರ ಬಲ ನಮ್ಮನ್ನು ಮುನ್ನಡೆಸುತ್ತದೆ. ಹೋದ್ರಿ ಕೀರ್ತನೆ 84. ಕೀರ್ತನೆ 84 5, 6, 7 ಓದಿಮ್ಮ. ನಿನ್ನಲ್ಲಿ ಬಲವನ್ನು ಬಲ ಹೊಂದುವ ಮನುಷ್ಯನು ಧನ್ಯರು, ಧನ್ಯರು. ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ. ಕಣ್ಣೀರಿನ ದಗ್ಗನ್ನು ದಾಟುವಾಗ, ಇದ ಸಿಚುವೇಶನ್. ಲಿಸನ್, ಕಣ್ಣೀರಿನ ದಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಅವರು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚಿಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬ್ಯರ ದೇವರೇ ಕಿವಿಗೊಡು ಅನ್ನುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. See, they make all the thing it easy. ಅರ್ಥ ಆಯ್ತಾ? ಎಲ್ಲವನ್ನು ಅವ್ರು ಏನು ಮಾಡ್ತಾರೆ? ಈಸಿ. ಈಗ ಸಿಚುವೇಶನ್ ಸ್ವಲ್ಪ ಹಾರ್ಡಾಗಿದ್ದರೆ ಏನು ಅನ್ನಿಸ್ತಾರೆ? ಸಿಚುವೇಶನ್ ಹಾರ್ಡಾಗಿದ್ದರೆ ಏನು ಅನ್ನಿಸ್ತಾರೆ? ನನ್ನ ನೋಡ್ರಿ, ಮುಖ ನೋಡ್ರಿ, ಏನು ಅನ್ನಿಸ್ತಾರೆ? ಬೈತಾರೆ. ನಾನು ಮಾಡಬೇಕಾ ಅಂತ ಕೇಳ್ತಾರಾ? ಆಮೇಲೆ ಎದ್ದೇಳುವುದಕ್ಕೆ ಯೋಚಿಸುತ್ತಾರೆ. ಸಿಚುವೇಶನ್ ನೀವು ನೋಡ್ಕೊಳ್ರಿ, ಏನು ಸಿಚುವೇಶನ್ ಇದೆ. ಎಲ್ಲ ಪ್ರಾಬ್ಲಮ್ಗೆ ಕಾರಣ ಸಿಚುವೇಶನ್, ಸನ್ನಿವೇಶ. ಕರೆಕ್ಟಾ? ಹೌದಾ ಇಲ್ವಾ? ಅಲ್ಲಿ ಹೇಳೋಣ.
ಎಲ್ಲದಕ್ಕೆ ಕಾರಣ ಸಿಚುವೇಶನ್. ಓಕೆ, ಇದು ಏನು ಮಾಡುತ್ತದೆ, ನಮ್ಮನ್ನು ಏನು ಮಾಡುತ್ತದೆ, ಹಾರ್ಡೆಂಟಾಗಿ ನಮ್ಮ ಹೃದಯ ಇಲ್ಲ ನಮ್ಮ ಸಂತೋಷ ಸಮಾಧಾನವನ್ನು ಕೆಡಿಸುತ್ತದೆ. ಇದು ಸಿಚುವೇಶನ್. ಆದರೆ ಈ ಸಿಚುವೇಶನನ್ನು ನಾವು ಸರಿ ಮಾಡುವುದಕ್ಕೆ ಒಂದು ಈಸಿ ಮಾರ್ಗ ಎಲ್ಲಿದೆ? ದೇವ ಸಮ್ಮುಖದಲ್ಲಿದೆ. ಹಲ್ಲೆಲೂಯ. ಅದಕ್ಕೆ ಅವ್ರು ಹೇಳಿದರು, ದೇವರ ಕ್ರಿಸ್ತನ ಕುಟುಂಬ ಒಂದು ಇದೆ, ಆ ಕುಟುಂಬದಲ್ಲಿ ಪ್ರೀತಿ ಒಂದೇ ತೋರಿ ಬರುತ್ತದೆ. ಕ್ರಿಸ್ತನ ಕುಟುಂಬ ಸಭೆಯೊಂದಿದೆ, ಈ ಸಭೆಯಲ್ಲಿ ಪ್ರೀತಿಯೊಂದೇ ತೋರಿ ಬರುತ್ತದೆ. ಅಂಡರ್ಸ್ಟ್ಯಾಂಡ್? ಜಯದ ಕಾರ್ಯ ಎಲ್ಲ ಸರಿ ಮಾಡ್ಕೋಬೋದು. ಏನು ಸಿಚುವೇಶನ್ ಇದ್ದರೋ ಅದು ಸರಿ ಮಾಡುವುದಕ್ಕೆ ತುಂಬ ಈಸಿಯಾದ ಮಾರ್ಗ ದೇವ ಸಮ್ಮುಖ. ಹಲ್ಲೆಲೂಯ. ಅವ್ರು ಅದು ಹೇಳ್ತಾರೆ, ತಿರುಗಿ ಓದಿ ಅಮ್ಮ, ಅದು ತುಂಬ ಚೆನ್ನಾಗಿರ್ತದೆ. ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾರೆ. ಮುಂಗಾರ ಮಳೆ ಬಂದು ಏನು ಮಾಡುತ್ತೆ, ಅದನ್ನು ತುಂಬಿಸುತ್ತದೆ. ಸರಿ, ಅರ್ಥ ಆಯ್ತಾ? ಅಂದರೆ ಏನು ಕಾರ್ಯ ಆದರೂ ಅದು ಸಮಾಧಾನವಾಗಿರುವಂತೆ, ಸಂತೋಷವಾಗಿರುವಂತೆ ಅದನ್ನು ಜಯಿಸುತ್ತಾರೆ. ಅಪ್ಪ ಕ್ರೈಸ್ತರು ಹೇಗೆ ಇದ್ದಾರೆ? ಯಾವುದು ಸಿಚುವೇಶನಲ್ಲಿಯೂ ಅವರು ದೇವರಿಗೆ ಮಹಿಮೆಯುಳ್ಳ ಮಕ್ಕಳಾಗಿ ಜೀವಿಸುತ್ತಾರೆ. ಹಲ್ಲೆಲೂಯ. ಇದ್ದರೂ ಇಲ್ಲದಿದ್ದರು, ಆದರೆ ಅವರಲ್ಲಿ ಸಂತೋಷ ಸಮಾಧಾನ ಕಡಿಮೆಯಾಗುವುದೇ ಇಲ್ಲ. ಹಲ್ಲೆಲೂಯ. ಈ ಲೋಕದಲ್ಲಿ ದೇವರು ಇಷ್ಟಪಡುವಂತೆ ನಮ್ಮ ಜೀವನ ಇರಬೇಕಾದರೆ ನಮ್ಮಲ್ಲಿ ಪವಿತ್ರಾತ್ಮನ ಬೆಲೆ ಇರಬೇಕು. ಪವಿತ್ರಾತ್ಮನ ಬೆಲೆ ಇಲ್ಲದೆ ದೇವರಿಗೆ ವಿಧೇಯರಾಗೋದು ಕಷ್ಟ. ದೇವರು ಇಷ್ಟಪಡುವಂತೆ ನಮ್ಮ ಜೀವನ ಇರೋದು ಕಷ್ಟ. ಖಂಡಿತವಾಗಿ ನಮ್ಮ ಶರೀರ ಮಾಂಸ ಮೇಲೆ ಎದ್ದೇಳುತ್ತದೆ. ಒಬ್ಬರು ಹೀಗೆ ಹೇಳಿದರು, ನಾವು ಹೀಗೆ ದೇವರ ಗುಣಗಳನ್ನು ಧರಿಸಿಕೊಂಡಿದ್ದೀವಿ. ವಿ ಪುಟ್ ಆನ್ ಈವನ್ ಶರ್ಟ್ ಇಲ್ಲ, ನೀವೇನೋ ಅನ್ಸ್ಕೊಳ್ರಿ. ಆದರೆ ಒಳಗೆ ಇರುವುದು ಯಾರು? ನಾವು. ಹೀಗೆ ಒಳಗಿರುವುದು ನಾವು ಹಾಕ್ಕೊಂಡಿರುವುದು ದೇವರ ಗುಣಗಳು. ಆ ವಾಕ್ಯ ಹೋದರೆ ಅವಾಗ ಗೊತ್ತಾಗುತ್ತೆ. ಎಬೇಸಿರ್ ಅನಿಸುತ್ತದೆ, ಒಬ್ಬರು ಈಗ ಹೇಳಿದರು. ಎಬೇಸಿಯರ್ 4:22-23-24 ಹೋದ್ರಿ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ನಾವು ಏನು ಮಾಡ್ತೀವಿ? ಈಗ ಹೊಸ ದೇವರ ಸ್ವಭಾವವನ್ನು ಧರಿಸಿಕೊಂಡಿದ್ದೀವಿ. ಹಾಕೋಬೇಕು ಅಂತ ಹೇಳ್ತಾರಲ್ಲ, ಒಬ್ರು ಹೇಳ್ತಾರೆ, ನೀವು ಹಾಕ್ಕೊಂಡಿದ್ದೀರಿ, ಒಳಗೆ ಇರೋದು ಯಾರು? ನಿನ್ನ ಹಳೆ ಮನುಷ್ಯ, ಅಂದರೆ ಶರೀರ ಗುಣ. ಕೆಲವು ಸಮಯದಲ್ಲಿ ಒಳಗಿಂದ ಆಚೆ ಬರುತ್ತೆ ಅಂತ ಹೇಳ್ತಾರೆ. ಕೆಲವು ಸಮಯದಲ್ಲಿ ಒಳಗಿದ್ದ ಆಚೆ ಬರುತ್ತದೆ. ಆಚೆ ಬರುವಾಗ ನೋಡೋಕ್ಕೆ ಹೇಗಿದೆ? ಅದು ಸಾಕ್ಷಿ ಕೆಡುವಂಥದ್ದಾಗಿರುತ್ತದೆ. ಅವ್ರು ಹಾಗೆ ಹೇಳ್ತಾರೆ. ಆದರೆ ನಾನು ಏನೇ ಕೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ಗುಣಗಳು ನಮ್ಮ ಹೃದಯದಲ್ಲಿ ಇರಬೇಕು. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ಇರಬೇಕು. ನಮ್ಮ ಹೃದಯದಲ್ಲಿ ಇರುವಾಗ ಅದು ಹೃದಯದಿಂದ ಆಚೆ ಬರುವಾಗ ದೇವರ ಗುಣವಾಗಿ ಬರುತ್ತದೆ. ಅದಕ್ಕೆ ಕಾರಣ ಪವಿತ್ರಾತ್ಮನ ಬಲದಿಂದಲೇ ಮಾತ್ರ. ಹಲ್ಲೆಲೂಯಾ. ಈ ಪವಿತ್ರಾತ್ಮನೇ ಸಂತೋಷ ಸಮಾಧಾನದಿಂದ ನಮ್ಮನ್ನು ತುಂಬಿಸಿ ಬಲ ಕೊಟ್ಟು ಎಲ್ಲ ಸಿಚುವೇಶನ್ ಇಲ್ಲ ಕಣ್ಣೀರಿನ ದಗ್ಗನ್ನು ದಾಟುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಅದು ಸರಿಪಡಿಸೋಕ್ಕೆ ಈಸಿ. ಸರಿಯಾ? ವೆರಿ ಈಸಿ. ಹೀಗೆ ಕೆಲವರು ಹೇಳ್ತಾರೆ, ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ತುಂಬ ಗಲಿಬಿಲಿ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ಫಿಲಾಸಫಿ ಇಲ್ಲಾದರೆ ಒಂದು ಏನು ಹೇಳ್ತಾರೆ, ಕೌನ್ಸಿಲಿಂಗ್ ಕೊಡುವಾಗ ಏನು ಹೇಳ್ತಾರೆ, ಅದಕ್ಕೆ ಓದ್ತಾರೆ. ಅದಕ್ಕೆ ಸೈಕಾಲಜಿ. ಎಸ್, ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು. ಸೈಕಾಲಜಿ, ಮೆಥಡ್ ಆಫ್ ಸೈಕಾಲಜಿ, ಸಮ್ ಫಿಲಾಸಫಿ ಇಟ್ಕೊಂಡು ಆ ಸಿಚುವೇಶನ್ ಸರಿ ಮಾಡೋಕ್ಕೆ ಅವರು
ಮಾತಾಡ್ತಾರೆ, ಈ ಥರ ಮಾಡಿದ್ರೆ ಸರಿಯಾಗುತ್ತೆ ಅಂದರೆ 2 ಇಲ್ಲಿದೆ ನೋಡ್ರಿ, ಇದು ಹಿಂಗೆ ಇಲ್ಲಿ ಇಡ್ರಿ, ಇದು ಇಲ್ಲಿ ಇಡ್ರಿ, ಸರಿಯಾಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟಾ? ಇದಾ ಬಂದು ಸೈಕಾಲಜಿ ಥಿಂಗ್ಸಸ್. ಆದರೆ ದೇವರೇನು ಹೇಳ್ತಾರೆ, ನೀವು ಹಾಗೆ ಇರ್ರಿ, ನಿಮ್ಮನ್ನು ಸರಿ ಮಾಡಿಕೊಟ್ರಿ, ಎಲ್ಲ ಸರಿಯಾಗುತ್ತೆ. ಡಿ ಅಂಡರ್ಸ್ಟ್ಯಾಂಡ್? ಇದಾ ಪವಿತ್ರಾತ್ಮನು. ಯಾಕಂದರೆ ನಮ್ಮಲ್ಲಿ ಇರುವ ಪವಿತ್ರಾತ್ಮನು ನಾವು ಕಣ್ಣೀರಿನ ದಕ್ಕನ್ನು ದಾಟುವಂತೆ ದೇವರೇನು ಮಾಡ್ತಾರೆ, ನಮಗೆ ಬಲ ನೀಡುವಂಥವರಾಗಿರ್ತಾರೆ. ಅಲ್ಲೆಲ್ಲೂಯ. ಎಲ್ಲ ಈಸಿಯಾಗಿ ಸರಿ ಮಾಡ್ಕೋಬೋದು. ಅದ ರಹಸ್ಯ. ಯಾಕೆ? ನಮ್ಮಲ್ಲಿ ಇರೋದು ಯಾರು? ಪವಿತ್ರಾತ್ಮನಾದ ದೇವರು. ಸಗಳವನ್ನು ಸರಿ ಮಾಡೋಕ್ಕೆ ಶಕ್ತನು. ಇಲ್ಲ, ಭೂಮಿ ಉಂಟು ಮಾಡುವಾಗ ಭೂಮಿ ಹೇಗೆ ಇತ್ತು? ದ ಫಸ್ಟ್ ಥಿಂಗ್ಸ್, ಆರಂಭವು ಹೇಗೆ ಇತ್ತು? ಬರಿಡಾಗಿತ್ತಲ್ಲ ಭೂಮಿ, ಏನು ಇಲ್ಲದೇ ಇತ್ತು. ಆದರೆ ಪವಿತ್ರಾತ್ಮನ ಏನು ಮಾಡಿದ್ದ? ಎಲ್ಲ ಸರಿ ಮಾಡಿದ್ದ. ಇಟ್ಸ್ ಅ ಗ್ರೇಟ್ ಮೆಸೇಜ್. ಫಸ್ಟ್ ವರ್ಸೇ, ಸೆಕೆಂಡ್ ವರ್ಸ್ ಅಲ್ವಾ? ಪವಿತ್ರಾತ್ಮನು ನಮ್ಮಲ್ಲಿ ಸಂಚರಿಸುವಾಗ ನಮ್ಮನ್ನು ಆಟೋಮೆಟಿಕ್ಗೆ ಏನು ಮಾಡ್ತಾ ಇರ್ತಾನೆ? ಸರಿ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಪರಿಶುದ್ಧಾತ್ಮನಿಗೆ ನೀವೇನು ಮಾಡಿರಿ? ಅವಕಾಶ ಕೊಡ್ರಿ. ಸೈತಾನಿಗೆ ಎದುರಿಸ್ರಿಲ್ರಿ. ನಾವು ಇವಾಗ ಯಾರಿಗೆ ಅವಕಾಶ ಕೊಡ್ತೀವಿ? ಯಾರು ಕೊಡ್ತೀವಿ? ಯಾರಿಗೆ ಎದುರಿಸ್ತೀವಿ? ನಿಜ. ಎಷ್ಟು ಜನ ಒಪ್ತೀರಿ? ನಮ್ಮಲ್ಲಿ ಮಾತಾಡುವ ಪವಿತ್ರಾತ್ಮನಿಗೆ ಎದುರಿಸಿ ನಿಲ್ತೀವಿ. ಪವಿತ್ರಾತ್ಮನ ಹೇಳ್ತಾರೆ, ಏಯ್ ಸುಮ್ಮಾರು ಹೇಳ್ತಾರೆ. ನಾವು ಪವಿತ್ರಾತ್ಮನಿಗೆ ಹೇಳ್ತೀವಿ, ನೀ ಸುಮ್ಮಾರಿ ಸ್ವಾಮಿ, ನೀ ಸುಮ್ಮಾರು, ನಿಮಗೆ ಗೊತ್ತಿಲ್ಲ, ನೀವು ಸುಮ್ಮಾರು ಹೇಳ್ತೀವಿ. ಅವರು ಸೈಲೆಂಟ್ ಆಗಿರ್ತಾರೆ. ಅವರು ಎಲ್ಲರಿಗಿಂತ ತುಂಬ ಸಾಫ್ಟ್. ಅವ್ರಿಗೆ ಹೆಸರು ಬಂದು ಪಾರಿವಾಳ ಅಂತ ಹೇಳ್ತಾರಲ್ಲ, ಪಾರಿವಾಳ ಈಸ್ ವೆರಿ ಸಾಫ್ಟ್. ಪವಿತ್ರಾತ್ಮನು ವೆರಿ ಸಾಫ್ಟ್. ನಾವು ಹೇಳುವಾಗ ಅವ್ರು ಸೈಲೆಂಟಾಗಿರ್ತಾರೆ ಅಷ್ಟೇ. ಅವರು ನಮ್ಮಲ್ಲಿ ಗದರಿಸಲ ಹೇಳುವುದಿಲ್ಲ. ನಮ್ಮ ಒಳಗಡೆಯಿಂದ ಸಾಫ್ಟಾಗಿ ಹೇಳ್ತಾರೆ. ನಿಮ್ಮ ಹೆಸರು ಹೇಳ್ತಾರೆ. ನಮ್ಮಲ್ಲಿ ಹೇಳ್ತಾರೆ ಸೈಲೆಂಟಾಗಿರು ಅಂತ ಹೇಳ್ತಾರೆ. ನೀವು ಸೈಲೆಂಟಾಗಿರ್ರಿ ಅಂತ ಹೇಳುವಾಗ ಸೈಲೆಂಟ್ ಆಗಿಬಿಡ್ತಾರೆ. ಆದರೆ ಯಾರು ಬರ್ತಾನೆ? ಇವಾಗ ಯಾರಿಗೆ ಅವಕಾಶ ಸಿಕ್ತೋ ಅವನು ಆಮೇಲೆ ಒಳಗೆ ಬರ್ತಾನೆ. ಬರುವಾಗ ನಾವು ಅವನನ್ನು ಏನು ಮಾಡ್ತೀವಿ? ಆಳ್ವಿಕೆ ಮಾಡ್ತೀವಿ. ಅಂದರೆ ನಮಗೆ ಸಂತೋಷವಾಗಿರುತ್ತೆ. ಕೋಪ ಬರುವಾಗ ನಮಗೆ ಹೆಂಗಿರುತ್ತೆ? ಸಂತೋಷವಾಗಿರುತ್ತೆ. ನೋಡಿದ್ರಾ? ಕೋಪ ಬರುವಾಗ ಆಮೇಲೆ ನಮಗೆ ದೇವರು ಸ್ಪರ್ಶ ಕೊಡ್ತಾರೆ. ನೀನು ಮಾಡಿ ತಪ್ಪು ಎಂದು ಹೇಳುವಾಗ ಅಸಹ್ಯವಾಗುತ್ತೆ, ನಾಚಿಕೆವಾಗುತ್ತೆ. ಡಿ ಅಂಡರ್ಸ್ಟ್ಯಾಂಡ್? ದೇವರಿಗೆ ನಾವು ಅವಕಾಶ ಕೊಡಬೇಕು. ಅವರು ನಮ್ಮನ್ನು ತುಂಬಿಸಿ ಆ ಮಹಿಮೆಯಲ್ಲೇ ನಾವು ಸೇರುವಂತೆ ನಮ್ಮನ್ನು ಮರುರೂಪ ಅನುಭವದಲ್ಲಿ ಮುನ್ನಡೆಸುವಂಥವನಾಗಿದ್ದಾರೆ. ಒಂದು ಹಾಡಿದೆ, ದೇವ ಸಾಯಲಾಗಿ ಮಾರ್ಪಡಬೇಕು. ದೇವ ಸಾಯಲ್, ತುಂಬ ಇಷ್ಟವಾದ ಹಾಡು ನನಗೆ. ದೇವರ ಹೊಂದಿಗೆ ಇರುವಂಥದ್ದು ದೇವರ ಹೋಲಿಕೆಯಲ್ಲಿ ನಾವು ಬರಲೇಬೇಕು. ದೇವರು ನಮ್ಮನ್ನು ಹೋಲಿಕೆಯಲ್ಲಿ ತರುವಂತೆ ನಮ್ಮನ್ನು ಪುಟಕ್ಕೆ ಹಾಕಿದ್ದ, ವಾಟ್ ಸೇಯಿಂಗ್ ದಟ್, ಚಿನ್ನದಂತೆ ನಮ್ಮನ್ನು ಸರಿ ಮಾಡ್ತಾರೆ. ನಾವು ಹೇಗೆ ಆಗ್ತೀವಿ ಅಂದರೆ ಒಂದು ಬೆಲೆಯುಳ್ಳ ಒಳ್ಳೆಯ ಚಿನ್ನವಾಗಿ ಮಾರ್ಪಡುವಂತೆ ದೇವರು ಮಾರ್ಪಡಿಸ್ತಾರೆ. ಅಲ್ಲೆಲ್ಲೂಯ. ಅದು ನಮ್ಮ ಬಲದಿಂದ ಆಗೋದಿಲ್ಲ. ನಾವು ತೀರ್ಮಾನ ಮಾಡುವುದರಿಂದಲ್ಲ ಅದು ನಡೆಯೋದಿಲ್ಲ. ಅರ್ಥ ಮಾಡ್ಕೊಳ್ರಿ. ನಮ್ಮ ತೀರ್ಮಾನ, ನಮ್ಮ ಬಲ, ನಮ್ಮ ವೈರಾಗ್ಯ ಇದೆಲ್ಲ ನಮಗೆ ಸಪೋರ್ಟ್ ಮಾಡಲ್ಲ. ಪವಿತ್ರಾತ್ಮನಿಗೆ ಜಾಗ ಕೊಡ್ರಿ, ಪವಿತ್ರಾತ್ಮನಿಗೆ ಸ್ಥಳ ಕೊಡ್ರಿ, ಪವಿತ್ರಾತ್ಮನಿಗೆ ನೀವು ಅವಕಾಶ ಕೊಟ್ಟು ನೋಡ್ರಿ. ಆತನ ಬಲ ನಿಮ್ಮನ್ನು ಜಯವಾಗಿ ನಡೆಸುತ್ತದೆ. ಎಲ್ಲರೂ ಅಲ್ಲೇಲು ಹೇಳೋಣ, ಹಲ್ಲೆಲೂಯಾ. ಓಕೆ, 4ನೇದು, ದ ಸ್ಟ್ರೆಂತ್ ಆಫ್ ದ ಲಾರ್ಡ್ ವಿಲ್ ಲೀಡ್ ಅಸ್, ವಿಲ್ ಪ್ರಿವೈಲ್ ದ ಬ್ಯಾಟಲ್. ನಾವು ಯುದ್ಧವನ್ನು ಜಯಿಸುವಂತೆ ದೇವರ ಬಲ ನಮಗೆ ಜಯ ಕೊಡುತ್ತದೆ. ಹಲ್ಲೆಲೂಯಾ. ಇದು 1 ಯೋಹಾನನು ಬರೆದ ಸ್ವಾರ್ಥ ಪುಸ್ತಕ 2ನೇ ಅಧ್ಯಾಯದಲ್ಲಿ 13ನೇ ವಚನ 14ನೇ ವಚನ ಓದುವಾಗ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ
ನಿಮಗೆ ಬರೆಯುತ್ತೇನೆ, ಹಾ. ಯೌವನಸ್ಥರೇ, ಯವನಸ್ಥರೇ, ನೀವು ಕೆಡುಕನನ್ನು ನೀವು ಜಯಿಸಿರುವುದರಿಂದ ಕೆಡುಕನನ್ನು ಜಯಿಸಿದರಿಂದ ನಿಮಗೆ ನಿಮಗೆ ಬರೆಯುತ್ತೇನೆ. ಬರೆಯುತ್ತೇನೆ. ಮಕ್ಕಳಿರ, ನೀವು ತಂದೆಯನ್ನು ನೀವು ಬಲ್ಲವರಾಗಿರುವುದರಿಂದ, ತಂದೆಯನ್ನು ಬಲ್ಲವರಾಗಿದ್ದರಿಂದ ನಿಮಗೆ ಬರೆಯುತ್ತೇನೆ. ಹಾ. ತಂದೆಗಳೇ, ಆದಿಯಿಂದ ಇರುವಾತನನ್ನು ಹಾ. ನೀವು ಬಲ್ಲವರಾಗಿರುವುದರಿಂದ ಹಾ. ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ, ಹಾ. ನೀವು ನೀವು ಶಕ್ತರಾಗಿರುವುದರಿಂದಲೂ, ಅಂಡರ್ಲೈನ್ ಮಾಡ್ರಿ, ನೀವು ಶಕ್ತರಾಗಿರುವುದರಿಂದಲೂ ಶಕ್ತರಾಗಿರುವುದರಿಂದ ದೇವರ ವಾಕ್ಯವು ನಿಮ್ಮಲ್ಲಿ ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿದ್ದೀರಿ. ಹಲ್ಲೆಲೂಯಾ. ನಿಮಗೆ ಬರೆದಿದ್ದೇನೆ. ಆಮೆನ್. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಅವ್ರೇನ್ ಹೇಳ್ತಾರೆ, ನೀನು ಕೆಡುಕನನ್ನು ಜಯಿಸಿದಕ್ಕೆ ಕಾರಣ ಏನು ಗೊತ್ತಾ? ನೀನು ಬಲವುಳ್ಳವನಾಗಿರುವುದರಿಂದ ನಿಮಗೆ ಬರೀತೇನೆ. ಯವನಸ್ಥರೇ, ಮಕ್ಕಳಿರ, ತಂದೆಯರೇ, ತಾಯರೇ, ನಿಮಗೆ ಬರೀತೇನೆ ಅಂತ ಹೇಳ್ತಾರೆ. ಏನೆಂದು? ನೀವು ಹೇಗೆ ಜಯ ಹೊಂದುವರಾಗಿರ್ತೀರಿ ಗೊತ್ತಾ? ನಿನಗಿರುವ ಬಲದಿಂದ, ದೇವರ ವಾಕ್ಯವು ನಿನ್ನಲ್ಲಿ ನೆಲೆಯಾಗಿರುವುದರಿಂದ ನೀವು ಕೆಡುಕನನ್ನು ಜಯಿಸುತ್ತಾ ಇದ್ದೀರಿ. ಎಷ್ಟು ಜನ ಧೈರ್ಯವಾಗಿ ಹೇಳ್ಬೋದು, ನಾನು ಕೆಡುಕನನ್ನು ಜಯಿಸುತ್ತಾ ಇದ್ದೇನೆ. ಇದಕ್ಕೆ ರಹಸ್ಯ ನಮ್ಮಲ್ಲಿ ಕಂಡುಬರುವ ಬಲ. ಇಸ್ರೇಲ್ ಜನರು ವೈರಿಗಳನ್ನು ಜಯಿಸುವುದಕ್ಕೆ ಅವರಿಗೆ ಬೇಕಾಗಿರುವುದು ದೇವರ ನಂಬಿಕೆ, ದೇವರ ಶಕ್ತಿ. ಆದರೆ ವೈರಿಗಳು ಹೇಗೆ ಇದ್ದರು? ರಾಕ್ಷಸ ಥರ ಇದ್ದರು. 12 ಅಡಿ ಇದ್ದಾನೆ, ಇವನು ಎಷ್ಟಿದ್ದಾನೆ? ಮ್ಯಾಕ್ಸಿಮಮ್ 6 ಅಷ್ಟೇ, ಮ್ಯಾಕ್ಸಿಮಮ್ 6. ಯಾರು ಇವನು? ಸೌಲ್ ಮಾತ್ರ ಮ್ಯಾಕ್ಸಿಮಮ್ 6 ಇದ್ದ. ಮಿಕ್ಕವರೆಲ್ಲರೂ 6 ಕೆಳಗಡೆ ಇದ್ದರು. ಇವರೆಲ್ಲ ನೋಡುವಾಗ ಹಿಂಗೆ ನೋಡಬೇಕಾ? ಕರೆಕ್ಟಾ? ವೈರಿ ಹೇಗೆ ಇದ್ದ? ವೈರಿ ಹಿಂಗೆ ನೋಡಿದ ಯಾರನ್ನು? ಇಸ್ರೇಲ್ ಜನರನ್ನು. ಆದರೆ ಅವ್ರು ಹೇಳ್ತಾರೆ, ಇದು ದಾವೀದ ಹೇಳ್ತಾನೆ ನೋಡ್ರಿ, ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟವಾದ. ಓದ್ರಿ 2 ಸಾಮುವೇಲ್ 22ನೇ ಅಧ್ಯಾಯ 30ನೇ ವಚನ. 2 ಸಾಮುವೇಲ್ 22ರಲ್ಲಿ 30. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು. ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಲಂಘಿಸುವೆನು. ಹಲ್ಲೆಲೂಯಾ. ಸಾಕಾರವನ್ನು ಲಂಘಿಸುವೆನು, ಪ್ರಕಾರವನ್ನು ಲಂಘಿಸುವೆನು. ಓಕೆ, ನೋಡ್ರಿ, ನಾನು ಬಲದಿಂದ ಒಂದು ಸೈನ್ಯದ ಒಳಗೆ ನುಗ್ಗುವೆನು. ಕರೆಕ್ಟಾ? ಬಲದಿಂದ ನಾನೇನು ಮಾಡೋಣ? ದಂಡಿನ ಮೇಲೆ ಬೀಳುವೆನು. ದಂಡಿ ಅಂದರೆ ಏನರ್ಥ? ಒಂದು ಸೈನ್ಯದ ಗುಂಪು. ಆದರೆ ಇವನು ಒಂಟಿಯಾಗಿ ಹೇಳ್ತಾನೆ, ನಿನ್ನ ಬಲ ಸಾಕು ದೇವರೇ, ಅವರೆಲ್ಲರನ್ನು ನಾನು ಜಯಿಸುವೆನು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳುತ್ತದೆ, ಲೋಕದಲ್ಲಿ ಇರುವವನಕ್ಕಿಂತ ನನ್ನಲ್ಲಿ ಇರುವ ಆತನು ದೊಡ್ಡವನು. ಎಷ್ಟು ಜನ ಧೈರ್ಯವಾಗಿ ಹೇಳ್ಬೋದು? ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ದೊಡ್ಡವರು ನಮ್ಮಲ್ಲಿ ಇರುವಾಗ ನಾವು ಆ ಸೈನ್ಯವನ್ನು, ಆ ದಂಡನ್ನು ಗೆಲ್ಲಬೇಕು. ದಾವೀದ ಹೇಳುತ್ತಾನೆ, ನಾನು ಗೆಲ್ಲುತ್ತೇನೆ ಆತನ ಬಲದಿಂದ, ನಾನು ಜಯಿಸುತ್ತೇನೆ ಆತನ ಶಕ್ತಿಯಿಂದ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ದೇವರಲ್ಲಿ ಸಂತೋಷವಾಗಿರ್ರಿ, ಅದೇ ನಿನ್ನ ಜಯ. ಹಲ್ಲೆಲೂಯಾ. ನೀವು ದೇವರಲ್ಲಿ ಸಂತೋಷವಾಗಿರ್ರಿ, ಅದೇ ನಿನ್ನ ಬಲ. ನಾವು ದೇವರಲ್ಲಿ ಸಂತೋಷವಾಗಿರಬೇಕು, ಆನಂದಿಸಬೇಕು, ಸ್ತೋತ್ರ ಮಾಡಬೇಕು, ಪವಿತ್ರಾತ್ಮ ಅಭಿಷೇಕದಿಂದ ತುಂಬಿರಬೇಕು. ಆವಾಗ ಎಲ್ಲ ದಂಡನ್ನು ನಾವೇನು ಮಾಡ್ಬೋದು? ಜಯಿಸಬಹುದು. ಹಲ್ಲೆಲೂಯಾ. ಕಾರಣ ನೀವು ಬಲವುಳ್ಳ ಮಕ್ಕಳಾಗಿರುವುದರಿಂದ, ದೇವರ ವಾಕ್ಯ ನಿಮ್ಮಲ್ಲಿ ಇರುವುದರಿಂದ ನೀನು ಕೆಡುಕನನ್ನು ಜಯಿಸುತ್ತಾ ಇದ್ದೀರಿ. ಅಂದರೆ ಸಾಕ್ಷಿಯುಳ್ಳ ಇದ್ದೀರಿ. ಸಾಕ್ಷಿಯುಳ್ಳ ಮಕ್ಕಳಾಗಿರುವುದಕ್ಕೆ ಕಾರಣ ಆದ ರಹಸ್ಯ. ಅದಕ್ಕೆ ಬಲ ಅವಶ್ಯ. ಹಲ್ಲೆಲೂಯಾ. ದೇವ ಸಮೂಹ ಅವಶ್ಯ, ಪವಿತ್ರಾತ್ಮನ ಅಭಿಷೇಕ ಅವಶ್ಯ. ವಾಕ್ಯ ಹೇಳುತ್ತದೆ, ನಾವೆಲ್ಲರೂ ಈ ಲೋಕವನ್ನು, ಈ ಕೆಡುಕನನ್ನು ಜಯಿಸುವಂಥ ಒಂದು ಮಹಿಮೆಯುಳ್ಳ ಕುಟುಂಬವಾಗಿರಬೇಕು. ನಾನು ಹೇಳ್ತೀನಿ ನೋಡ್ರಿ, ದೇವರ ಬರವಣಿಗೆಗೆ ಒಂದು ನಿಜವಾದ ಸೂಚನೆನ ಅಡೆಯಾಳ, ಗುರುತು. ದೇವರ ಬರವಣಿಗೆ ಒಂದು ನಿಜವಾದ ಗುರುತು ಏನು? ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಹೌ ಮೆನಿ ಆಫ್ ಅಂಡರ್ಸ್ಟ್ಯಾಂಡ್? ಐ ಡೋಂಟ್ ರಿಮೆಂಬರ್. ವಾಟ್ ಈಸ್ ದ ರಿಯಲ್? ಇಟ್ ಈಸ್ ವೆರಿ ವೆರಿ ರಿಯಲ್. ಅದು ಬಿಟ್ಟು ಏನಿಲ್ಲ, ವಾಕ್ಯದಲ್ಲಿದೆ.
ಅದ ದೇವರ ಬರವಣಿಗೆಗೆ ಗುರುತು. ಎಕ್ಸಾಕ್ಟ್ಲಿ. ಮತ್ತಾಯು 24 ಹೋದ್ರಿ. ಮತ್ತಾಯು 24 4ನೇ ವಚನದಿಂದ ಹೋದ್ರಿ. ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು, ನೋಡಿಕೊಳ್ಳಿರಿ. ಯೇಸುಸ್ವಾಮಿ ನೋಡಿ ಕೇಳ್ತಾರೆ, ದೇವರೇ ನಿಮ್ಮ ಬರವಣಿಗೆಗೆ ಈ ಅಂತ್ಯಕ್ಕೆ ಕುರಿತು ಏನು ಅಷ್ಟೇ. ಅವ್ರು ಏನು ಹೇಳಬೇಕಾ? ಕುರಿತು ಹೇಳಬೇಕು, ಏನೇನು ಸಂಭವಿಸಿದೆ ಹೇಳಬೇಕು. ಆದರೆ ಫಸ್ಟ್ ಅವ್ರು ಏನು ಹೇಳಿದರು? ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು, ನೋಡಿಕೊಳ್ಳಿರಿ. ಫಸ್ಟ್ ಅವ್ರು ಹೇಳ್ತಾರೆ, ಜಾಗ್ರತೆಯ ಇರ್ರಿ, ಯಾರು ನಿನ್ನನ್ನು ಮೋಸಗೊಳಿಸೋಕ್ಕೆ ಬಿಡಬೇಡ್ರಿ. 24ನೇ ವಾಕ್ಯದಲ್ಲಿ ಅದೇ 24 ವಚನ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು. 23. ಆಗ ಯಾರಾದರೂ ನಿಮಗೆ ಕ್ರಿಸ್ತನು ಇಗೋ ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. 24 ತನಕ ಕರೆಕ್ಟ್. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರು ಅಂದರೆ ದೇವರಿಂದ ತೋರಿಸಲ್ಪಟ್ಟು ದೇವರಿಗೆ ಪರಿಶುದ್ಧವಾಗಿ ಜೀವಿಸುವ. 25 ಅನ್ಸುತ್ತೆ. 25 ನಿಮ್ಮ ಇಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ, ಆದ ಕಾರಣ ಯಾರಾದರೂ ನಿಮಗೆ ಮುಂದಾಗಿ ಹೇಳಿದ್ದೇನೆ. ಅಂದರೆ ಫಸ್ಟ್ ದೇವರು ನಮಗೆ ಏನು ಹೇಳಿದ್ದಾರೆ? ಇವ್ರಿಗೆ ಏನು ಹೇಳಿದ್ದಾರೆ? ಯಾರು ನಿಮ್ಮನ್ನು ಮೋಸಗೊಳಿಸಕ್ಕೆ ಬಿಡಬೇಡ್ರಿ. ಇದು ಫಸ್ಟೇ ನಾನು ನಿನಗೆ ಹೇಳಿದ್ದೇನೆ ಹೇಳ್ತಾರೆ. ಯಾಕೆಂದರೆ ಇವಾಗ ಓದ್ರಿ ಗೊತ್ತಾಗುತ್ತೆ. ಇವಾಗ ಓದ್ರಿ 6ನೇ ವಚನದಿಂದ ಓದ್ರಿ. ಯುದ್ಧವಾಗುವ ಆಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು, ಕಳವಳ ಪಡದಂತೆ ನೋಡಿಕೊಳ್ಳಿರಿ. ನಾವೇನು ಮಾಡಬಾರ್ದಂತೆ? ಯುದ್ಧ ಬಂದರೆ, ಇವಾಗ ಯುದ್ಧ ಬಂದಿಲ್ಲ ಅನ್ಸುತ್ತೆ, ಬರುತ್ತೆ. ಕ್ರೈಸ್ತರು ಏನು ಮಾಡಬಾರ್ದು? ನಮಗೆ ಪ್ರಾಬ್ಲಮ್ನೇ ಇಲ್ಲ. ಓಕೆ, ನೆಕ್ಸ್ಟ್. ಯಾಕೆಂದರೆ ಹಾಗಾಗುವುದು ಅಗತ್ಯ. ಇದೆಲ್ಲ ಸಂಭವಿಸಬೇಕೆಂಗಿರುವುದು ಅಗತ್ಯ. ಇದು ಏನೆಂದು ನಾನು ಆಮೇಲೆ ಹೇಳ್ತೀನಿ. ನಾನು ತುಂಬ ಟೈಮ್ ಆಗಿಬಿಡುತ್ತೆ. ಯಾಕೆ ಇದು ಸಂಭವಿಸುತ್ತದೆ ಅದು ನಿಜ ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ. ಆದರೆ ಇದು ಸಂಭವಿಸಲೇಬೇಕು. ಇದು ಸಂಭವಿಸುವುದಕ್ಕೆ ಕಾರಣ ಏನು ಗೊತ್ತಾ? ಅದನ್ನು ನನಗೆ ಆಮೇಲೆ ಹೇಳ್ತೀನಿ. ಓಕೆ, ಇದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ. ಓದಿ ಅಮ್ಮ. ಆದರೂ ಇದು ಇನ್ನು ಅಂತ್ಯಕಾಲವಲ್ಲ. ಆದರೆ ಇನ್ನು ಇದು ಅಂತ್ಯಕಾಲ ಅಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ವೇದನೆಗೆ ಆರಂಭ. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ಹಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು, ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು. ಸರ್, ಇದೆಲ್ಲ ಸಂಭವಿಸುತ್ತೆ ಅಂದ್ರೆ ಯುದ್ಧಕ್ಕೆ, ಜನಕ್ಕೆ ವಿರೋಧ, ಜನ ಯುದ್ಧವಾಗುತ್ತೆ, ಆಮೇಲೆ ಭೂಕಂಪವಾಗುತ್ತೆ, ಆಮೇಲೆ ಬರಕಾಲ ಬರುತ್ತೆ. ಇದೆಲ್ಲ ಸಂಭವಿಸುತ್ತದೆ. ಇದೆಲ್ಲ ವೇದನೆಗೆ ಆರಂಭ. ಆದರೆ ದೇವರು ಯಾವಾಗ ಬರುತ್ತಾರೆ? ಇವಾಗ ಹೇಳ್ತಾರೆ ನೋಡ್ರಿ, ಇದೆಲ್ಲ ನೋಡುವಾಗ ಕೆಲವು ಟಿವಿಗಳಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಶೀಘ್ರ ಬರಕ್ಕಿದ್ದಾರೆ, ಯೇಸು ಸ್ವಾಮಿ ಶೀಘ್ರ ಬರಕ್ಕಿದ್ದಾರೆ. ಓಕೆ, ದೇವರು ಬರಕ್ಕಿದ್ದಾರೆ. ಆದರೆ ದೇವರು ಬರುವುದಕ್ಕೆ ಒಂದು ನಿಜವಾದ ಗುರುತು ಏನೆಂದರೆ, ಥೆಸಲೋನಿಗೆ ಬರೆದ ಪತ್ರಿಕೆ, 2 ಥೆಸಲೋನಿಗೆ ಬರೆದ ಪತ್ರಿಕೆ, ಅದರಲ್ಲಿ ಇದೆ ನೋಡ್ರಿ. 2 ಥೆಸಲೋನಿಕನ್ ಚಾಪ್ಟರ್ 2, ಇದು ಮರೆಯಲೇಬಾರದು. ಚಾಪ್ಟರ್ 2 ಇದರಲ್ಲಿ 1ರಿಂದ ಓದ್ತಾ ಇದ್ದೀವಿ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿ, ಬರೋಣಿಕೆ ವಿಷಯವಾಗಿ, ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವ ವಿಷಯದಲ್ಲಿ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ರಿಕ್ವೆಸ್ಟ್ ಮಾಡ್ತಾರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರು, ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಬೇಡ್ರಿ. ನೋಡ್ರಿ, ಅವಾಗ ಪೌಲೇ ತುಂಬಾ ನಿರೂಪಗಳು ತುಂಬ ಇಲ್ಲಿ ಬರ್ದಿದ್ದಾರೆ. ಆದ್ರೆ ಇಲ್ಲಿ ಬಂದಿರೋದು ಒಂದು 14 ಮಾತ್ರ.
13 ಅಲ್ಲ, 13 ಮಾತ್ರ ಬಂದಿದೆ. ಓಕೆ, ನಾನು ಅರ್ಥ ಮಾಡ್ಕೊಳ್ರಿ. ಇದು ಎಲ್ಲ ದೇವರ ಬರೋಣಿಗೆಗಾಗಿ ನೀವು ಕಾದಿರ್ತೀರಲ್ಲ, ಚಂಚಲ ಪಡಬೇಡ್ರಿ. ಪೌಲ್ ಹೇಳ್ಬಿಟ್ರು, ಇಲ್ಲ ಜನರೆಲ್ಲ ಹೇಳ್ಬಿಟ್ರು ದೇವರು ಜಲ್ದಿ ಬರ್ತಾರೆ, ನೀವು ಚಂಚಲ ಪಡಬೇಡ್ರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಇಟ್ಸ್ ಫಸ್ಟ್ ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬರದ ಹೊರತು ಆ ದಿನವು ಬರುವುದಿಲ್ಲ. ಓಕೆ, ಆ ದಿನ ಬರಬೇಕಾದ್ರೆ ಮದ ಭ್ರಷ್ಟತೆ, அது மத பிரஷ்டத்தை என்ன அது வாட் இஸ் இட்? சி டிரான்ஸ்லேஷன் தமிழில் ரொம்ப அழகாக போட்டிருக்கு, தெலுங்கில் எப்படி போட்டிருக்குமா? ಓಕೆ, ಅವರೇನು ಹೇಳ್ತಾರೆ, விசுவாச துரோகம் முந்தி நேரிட்டு கேட்டின் மகனாகிய பாவ மனுஷன் வெளிப்பட்டால் ஒழிய அந்த ನಾಲ್ ವರಾದು. ಕನ್ನಡ ಭಾಷಾಂತರದಲ್ಲಿ ಮದ ಭ್ರಷ್ಟತೆ ಬಂದಿದೆ. ಐ ಡೋಂಟ್ ನೋ ದಟ್ ಆ್ಯಕ್ಚುಲಿ ನಂಬಿಕೆ ಭ್ರಷ್ಟತೆ தான் ಕರೆಕ್ಟ್. ಎಕ್ಸಾಕ್ಟ್ಲಿ ದ್ರೋಹ ಕನ್ನಡದಲ್ಲಿ ದ್ರೋಹಮಾ, ನಂಬಿಕೆ ದ್ರೋಹ. ನಂಬಿಕೆ ದ್ರೋಹ ಫಸ್ಟ್ ಬಯಲಿಗೆ ಬರಬೇಕು. ಅದು ಬರುವಾಗ ಯಾರು ಎದ್ದೇಳಿ ಬರ್ತಾರೆ? ಕೇಟಿನ್ ಮಗನ್ ಅಂದರೆ ಕೆಡುಕನೋ ಎದ್ದೇಳಿ ಬರ್ತಾನೆ. ಅದಕ್ಕೇನು ಏನು ಕನ್ನಡದಲ್ಲಿ ಏನು ಬಂದಿದೆ? ಆ ಅಧರ್ಮ ಸ್ವರೂಪನು ಬಯಲಿಗೆ ಬರ್ತಾನೆ. ಇವನು ಆಚೆ ಬರಬೇಕಾದರೆ ಏನು ಬರಬೇಕು? ಮೇಲೆತ್ತಿ ಬರಬೇಕಾ? ಏನು ಮೇಲೆತ್ತಿ ಬರಬೇಕಾ? ಇಲ್ಲ, ವಿಶ್ವಾಸ ದ್ರೋಹ ಮುಂದಿನೇರಿಟ್ಟು. ಓಕೆ, ಏನು ಮೇಲೆತ್ತಿ ಬರಬೇಕಾ? ನಂಬಿಕೆ ದ್ರೋಹ. ಓಕೆ, ಈ ನಂಬಿಕೆ ದ್ರೋಹ ಬರುವಾಗ ಇವನೇನು ಮಾಡ್ತಾನೆ? ಬಯಲಿಗೆ ಬರುತ್ತಾನೆ. ಇವನು ಬಯಲಿಗೆ ಬರುವಾಗ ಯೇಸು ಸ್ವಾಮಿ ಏನು ಮಾಡ್ತಾರೆ? ತಿರುಗಿ ಬರ್ತಾರೆ. ಕರೆಕ್ಟಾ? ಇವನು ಬರದವರಿಗೆ ಅವ್ರು ಬರುವಲ್ಲ. ಇವನು ಬರಬೇಕಾದ್ರೆ ಭ್ರಷ್ಟತೆ ನಡೆಯಬೇಕು. ಅದೇನೋ ನಂಬಿಕೆ. ಕರೆಕ್ಟಾ? ಸರಿ, ಓಕೆ. ನಂಬಿಕೆ ದ್ರೋಹ ಅಂದರೆ ಏನು? ನಂಬಿಕೆ ದ್ರೋಹ ಅಂದರೆ ಏನು? ವಿಶ್ವಾಸದ ದ್ರೋಹನ ಏನರ್ಥ? ವಿಶ್ವಾಸ ದ್ರೋಹನ ಏನರ್ಥ? ಸರಿ, ಓಕೆ, ನೀವು ಓದ್ರಿ, ಇವಾಗ ಗೊತ್ತಾಗುತ್ತೆ. ತೀತು 1 ಕಣೆಯ ವಾಕ್ಯ ಓದ್ರಿ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿ. ಇದಾ ನಂಬಿಕೆ. ನಂಬಿಕೆ ಏನರ್ಥ? ದೇವರನ್ನು ಅರಿತವರು ಅಂದರೆ ಕ್ರೈಸ್ತರು, ದೀಕ್ಷಾಸನ ತಗೊಂಡಿರೋರು, ಅಭಿಷೇಕ ಹೊಂದವರು, ಒಳ್ಳೆಯ ಚರ್ಚಿಗೆ ಹೋಗ್ತಾ ಇರುವವರು. ಕರೆಕ್ಟಾ? ಇವ್ರು ಯಾರು? ವಿಶ್ವಾಸಿ. ಅವ್ರು ಹೇಳ್ತಾರೆ, ನಾವೆಲ್ಲ ವಿಶ್ವಾಸಿ ಇಲ್ಲ. ಅವ್ರು ಹೇಳ್ತಾರೆ ಇವರು ದೇವರನ್ನು ಅರಿತವರು ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು. ಅದು ಹೇಗೆ ಇರಬೇಕಾದ್ರೆ, ಅದು ಕನ್ನಡ ಭಾಷಾಂತರದಲ್ಲಿ ಹೀಗೆ ಬಂದಿದೆ. ತಮಿಳು ಭಾಷಾಂತರದಲ್ಲಿ ವ್ಯತ್ಯಾಸವಾಗಿದೆ ನೋಡ್ರಿ. ಅದು ಇದಾ ರಹಸ್ಯ. ಓಕೆ, கிரியைகளினாலோ அவரை அந்த வேர்டு வாதியம்மா, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ. ಅಪ್ರಯೋಜಕರು ಬಂದಿದಲ್ಲ, ಆಕ್ಚುಲಿ ಅದು ಹೇಗೆ ಟ್ರಾನ್ಸ್ಲೇಷನ್ ನೆಕ್ಸ್ಟ್ ಇರ್ತಾ ಓದಿಯಮ್ಮ. ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ಹೇಳಿದಂತೆ ಇರಬಾರ್ದು. ಅವರೇನು ಮಾಡ್ತಾರೆ? ತಮ್ಮ ಕಾರ್ಯಗಳಿಂದ ಅವರನ್ನೇನು ಮಾಡ್ತಾರೆ? ಭ್ರಷ್ಟತೆ ಮಾಡ್ತಾರ ಅವರನ್ನು. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಭ್ರಷ್ಟರು ಆಗಿರುವುದರಿಂದ ದೇವರನ್ನು ತಮ್ಮ ಕೃತ್ಯಗಳಿಂದಲೇ ಅಲ್ಲಗಳೆಯುತ್ತಾರೆ. ಎಕ್ಸಾಕ್ಟ್ಲಿ ವರ್ಡ್, ಅಲ್ಲಗಳೆಯುತ್ತಾರೆ. ಸರಿ, ಇವಾಗ ಅರ್ಥ ಆಯ್ತಾ? ದ್ರೋಹ ಎಂಬ ವಾಕ್ಯಕ್ಕೆ ಏನರ್ಥ ಅಂದರೆ, ಹೆಸರಲ್ಲಿ ಅವರು ಕ್ರೈಸ್ತರು, ಜೀವಿತದಲ್ಲಿ ಅವರು ದೇವರನ್ನು ಅಲ್ಲಗಳೆಯುವರು. ಅರ್ಥ ಆಯ್ತಾ? ಅವರು ಕ್ರೈಸ್ತರು, ಆದರೆ ಏನಿಲ್ಲ, ಜೀವಿತ ಇಲ್ಲ. ಇದು ಯಾವಾಗ ಬರಬೇಕು? ಕೊನೆ ದಿನದಲ್ಲಿ ಎದ್ದೇಳಬೇಕು. ಇದು ಬರಬೇಕು. ಇದು ವಿಶ್ವಾಸಿಯ ಜೀವಿತದಲ್ಲಿ ಬರುತ್ತದೆ. ಯಾಕೆ? ದೇವರು ಸೇವೆ ಮಾಡಬೇಕು, ಲೋಕಕ್ಕೆ ಸೇವೆ ಮಾಡಬೇಕಂತ ಬರ್ತಾರಲ್ಲ,
ಆವಾಗ ಅದು ಉಗುರು ಬೆಚ್ಚಿ ಆಗುತ್ತೆ. ಅಂದರೆ ಏನರ್ಥ, ದೇವರ ಆಳಕ್ಕೆ ಹೋದರೆ ಸಾಕು, ಅದಂತೆ ಜೀವಿಸುವುದು ಕಷ್ಟ. ಆವಾಗ ಲೋಕಾನುಸಾರವಾಗಿ ಜೀವಿಸ್ತಾರಲ್ಲ, ಲೋಕಾನುಸಾರವಾಗಿ ಜೀವಿಸುವಾಗ ದೇವರನ್ನು ಅರಿದವರು ಎಂದು ಹೇಳಿಕೊಳ್ಳುವುದರೋ ಜೀವನದಲ್ಲಿ ಅದು ಕಂಡು ಬರುವುದಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಈ ಕಾಲದಲ್ಲಿ ಬಂದಿದೆ ಅದು, ಈ ಕಾಲದಲ್ಲಿ ಬಂದಿದೆ, ಅದು ಬಯಲಿಗೆ ಬಂದಿದೆ. ಮೆನಿ ಕ್ರಿಶ್ಚಿಯನ್ ತಾವು ಹರಿದಿದ್ದ ದೇವರಿಗೆ ನಂಬಿಕಸ್ಥರಾಗಿ ಜೀವಿಸುವುದಿಲ್ಲ. ಯಾಕೆ? ಬಲ ಇಲ್ಲ ಅವರಲ್ಲಿ. ಏನಿಲ್ಲ? ಬಲ ಇಲ್ಲ. ಪವಿತ್ರ ಆತ್ಮನಿಗೆ ಅವರು ಇದು ಕೊಟ್ಟಿಲ್ಲ, ಏನೋ ಅವಕಾಶ ಕೊಟ್ಟಿಲ್ಲ. ಹೃದಯ ಮನಸ್ಸಾಕ್ಷಿಗೆ ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ಪೌಲ್ ಹೇಳುತ್ತಾನೆ 3ನೇ ಅಧ್ಯಾಯದಲ್ಲಿ, ತಿಮೋಥೆಯ 3ನೇ ಅಧ್ಯಾಯದಲ್ಲಿ ಪೌಲ್ ಹೇಳುತ್ತಾನೆ, ನಿನಗೆ ಹೇಳ್ತೀನಿ ನೋಡಿ, ಕೊನೆ ದಿನಗಳಲ್ಲಿ ಕೆಟ್ಟ ಕಾಲಗಳು ಬರುತ್ತದೆ ಎಂದು ಅರಿದುಕೋ ಅಂತ ಹೇಳ್ತಾರೆ. ಸರಿಯಾ? ಅದನ್ನು ಕಟ್ತಾನೆ. ಆದರೆ ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಅಂದರೆ ಸ್ವಾರ್ಥ ಚಿಂತಕರು ಅಂದರೆ ತರ್ಪಿರಿಯರು, ತಮಗೆ ಇಷ್ಟವಾಗಿ ಜೀವಿಸೋದು. ಕರೆಕ್ಟಾ? ಸಭೆಯಲ್ಲಿ ಇದೆ. ನಾನೆಲ್ಲ ಚರ್ಚಲ್ಲಿ ಇರುವಾಗ ಪಾಸ್ಟ್ರ್ ಕೈ ತೋರಿಸಿದ ಹೇಳಿದ ಕಾರ್ಯ ಅದು 5ಅವರಾದರೂ 10ಅವರಾದರೂ ನಾನು ಮಾಡ್ತಾ ಇರ್ತೀನಿ. ಯಾಕೆ ಗೊತ್ತಾ? ನನ್ನಲ್ಲಿ ಏನಿತ್ತೆ? ಬಲ ಇತ್ತು. ಅದು ಒಂದು ಸಲವೂ ಪಾಸ್ಟ್ ಯಾಕೆ ಹೇಳಬೇಕೋ, ನಾ ಯಾಕೆ ಕೇಳಬೇಕೋ, ಇದು ಇಷ್ಟು ಕಷ್ಟ ನಾನು ಒಂದ್ಸತಿ ಹೇಳಿಲ್ಲ. ಅಷ್ಟು ಸಂತೋಷವಾಗಿ ಮಾಡಿದ್ದೆ. ಆವಾಗ ಅರ್ಥ ಆಯಿತು, ನಮ್ಮನ್ನು ನೋಡುವಾಗ ಪಾಸ್ಟ್ ಹೇಳ್ತಾರೆ, ನಮ್ಮ ಗುಣಗಳನ್ನು ನೋಡಿ ಪಾಸ್ಟ್ ಹೇಳ್ತಾರೆ, ಇವರು ದೇವರ ಮಗನು. ದೇವರ ಮಗನು ಪರಿಶುದ್ಧನು ಬರೋದಕ್ಕೆ ಕಾರಣ ನಮ್ಮ ಹೃದಯದಲ್ಲಿರುವ ಮಾರ್ಪಾಟ, ಹೃದಯದಲ್ಲಿರುವ ಬಲ, ಹೃದಯದಲ್ಲಿರುವ ದೇವರ ಪವಿತ್ರಾತ್ಮನ ಶಕ್ತಿ ಸಾಕ್ಷಿಯಾಗಿ ನಿಲ್ಲಿಸುತ್ತದೆ. ಅರ್ಥ ಆಯ್ತರ? ಅಲ್ಲೇಲೂಯ. ಆದರೆ ಈ ಕೊನೆಯ ದಿನಗಳಲ್ಲಿ ನೀವು ಬರುವಾಗ ಅವರವರು ತಮ್ಮ ಇಷ್ಟಕ್ಕೆ ಇರೋಕ್ಕೆ ಇಷ್ಟಪಡ್ತಾರೆ. ಅಣ್ಣ, ಇದು ವಂಚಕ. ಅರ್ಥ ಮಾಡಿಕೊಳ್ಳ್ರಿ. ಸೈತಾನು ತನ್ನ ಬಾಳಿನ ಮೂಲಕವಾಗಿ ನಕ್ಷತ್ರದಲ್ಲಿ 3ರಲ್ಲಿ 1 ಪಾಲನ್ನು ಕೆಳಗೆ ತಳ್ಳಿದ್ದ. ವಂಚಕ ಅಂದರೆ ಲೋಕ ನೋಡಿ, ತಮ್ಮನ್ನು ನೋಡಿ, ಇದು ವಂಚಕ. ತರ್ಪ್ರಿಯರಾಯು, ಹಣದಾಸೆಯವರು, ಬಡಾಯಿ ಕೊಚ್ಚುಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವರ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಕರೆಕ್ಟಾ? ಇದ್ದಾರ ಇಲ್ಲಿಯಾ? ನಮ್ಮ ಮನೆಯಲ್ಲಿ ಇದ್ದಾರೆ. ಎಲ್ಲೂ ಹೋಗಿ ಹುಡುಕ್ಬೇಕು ಅಂತ ಅವಶ್ಯನೇ ಇಲ್ಲ. ಎಲ್ಲಿದ್ದಾರೆ? ಮನೆಯಲ್ಲೇ ಇದ್ದಾರೆ. ಕಾರಣ ದೇವರ ನಂಬಿಕೆಗೆ ಭ್ರಷ್ಟತೆ. ಇದು ಯಾವಾಗ ಬರುತ್ತದೋ ನೀವು ಅನಿಸ್ಕೊಳ್ರಿ, ಆವಾಗ ದೇವರು ಬರೋಕ್ಕೆ ರೆಡಿಯಾಗಿದ್ದಾರೆ. ದೇವರ ಬರೋಣಕ್ಕೆ ಈಗ ರಹಸ್ಯ, ನಾವು ನಮ್ಮ ನಂಬಿಕೆಯನ್ನು ಭ್ರಷ್ಟತೆ ಮಾಡಬಾರ್ದು. ಇದಕ್ಕೆ ಕಾರಣ ನಮ್ಮ ಬಲಹೀನ. ನಮ್ಮ ಹೃದಯದಲ್ಲಿ ಬಲಹೀನ ಇರುವುದರಿಂದ ನಾವು ಬಲೆಯಲ್ಲಿ ಹೋಗ್ತೀವಿ. ಬಲ ಇದ್ದರೆ ಜಯ ಹೊಂದುತ್ತೀವಿ. ಅಲ್ಲೆಲ್ಲೂಯ. ಅದಕ್ಕೆ ದೇವ ಸಮೂಹದಲ್ಲಿ ಹೆಚ್ಚಾಗಿ ಪ್ರೇಯರ್ ಮಾಡಿರಿ. ಸಮಯ ಸಿಕ್ಕುವಾಗ ದೇವ ಸಮೂಹದಲ್ಲಿ ಹೋಗಿ ಅಳಿರಿ. ಎದಕ್ಕಾಗಿ ಅಳಿ ಗೊತ್ತಾ? ದೇವರೇ, ನನಗಿದು ಕೊಡಬೇಕು, ಅದಕ್ಕೆ ಅಳಬೇಡ್ರಿ. ನನ್ನನ್ನು ಬಲಪಡಿಸು, ನನ್ನನ್ನು ಸಾಕ್ಷಿಯಾಗಿ ನಿಲ್ಲಿಸು, ನನ್ನನ್ನು ನಿನ್ನ ಮಹಿಮೆಯಾಗಿ ನಿಲ್ಲಿಸು. ಯಾಕಂದರೆ ಯೇಸು ಸ್ವಾಮಿ ದಿನನಿತ್ಯ ಆತನು ಅಳುತ್ತಾ ಗೋಳಾಡುತ್ತಾ ಪ್ರಾರ್ಥಿಸಿದ ಒಂದೇ ಒಂದು ಕಾರ್ಯ, ನಿನಗೆ ಮಹಿಮೆಯಾಗಿ ನನ್ನನ್ನು ನಿಲ್ಲಿಸು ಸ್ವಾಮಿ. ಅವರನ್ನು ಹೊಡೆಯುವಾಗ, ರಕ್ತ ಸುರಿಸುವಾಗ ಆತನು ಸಂತೋಷವಾಗಿದ್ದ. ಆತನ ಮುಖವನ್ನು ಚೇಂಜ್ ಆಗ್ತಾ ಇಲ್ಲ. ಯಾಕೆ? ದೇವರ ಚಿತ್ತ ನೆರವೇರಿಸುತ್ತೇನೆ. ಅಲ್ಲೇಲೂಯ. ಆತನಿಗೆ ಒಂದೇ ಒಂದು ದುಃಖ ಮಾತ್ರ, ಏನಂದರೆ ದೇವರು ಕೊನೆ ಸಮಯದಲ್ಲಿ ಆತನನ್ನು ಬಿಟ್ಟು ಅಗಲಿ ಹೋದ್ರು. ಯಾಕೆ ಗೊತ್ತಾ? ಆತನ ಏನು ಮಾಡಬೇಕು? ಮರಣವನ್ನು ರುಚಿಸಬೇಕು. ಡಿ ಅಂಡರ್ಸ್ಟ್ಯಾಂಡ್? ದೇವರ ಚಿತ್ತ ಏನು ಗೊತ್ತಾ? ನಾವು ಆತನಿಗೆ ಮಹಿಮೆಯಾಗಿ ಜೀವಿಸೋದೆ.
ಈ ಮಹಿಮೆಯಾದ ಜೀವಿತ ನಮ್ಮಲ್ಲಿ ಇರುವ ಬಲ. ಈ ಬಲ ನಮಗಿರುವಾಗ ಎಲ್ಲವನ್ನು ನಾವು ಜಯಿಸಿ, ಸೈತಾನನ್ನು ಜಯಿಸಿ, ಅವನ ಎಲ್ಲ ವಂಚಕವನ್ನು ಜಯಿಸಿ ಸಾಕ್ಷಿಯುಳ್ಳ ಮಕ್ಕಳಾಗಿ ನಾವು ನಿಲ್ಲುತ್ತೇವೆ. ಹಲ್ಲೆಲೂಯಾ. ದೇವರು ನಮ್ಮ ಈ ಭೂಮಿಯಲ್ಲಿ ನಮ್ಮನ್ನು ಆಶೀರ್ವದಿಸ್ತಾರೆ, ನಮ್ಮನ್ನು ಉದ್ಧರಿಸುತ್ತಾರೆ, ನಮಗೆಲ್ಲವನ್ನು ಕೊಡುತ್ತಾರೆ. ಆದರೆ ಇದು ಯಾವುದು ನಮ್ಮ ಜೊತೆಯಲ್ಲಿ ಬರುವುದಿಲ್ಲ. ಬರುತ್ತದ? ಅದೇ ನೀವು ಸಂಪಾದನೆ ಮಾಡಿರಿ, ಮನಸ್ಸಿಡಬೇಡ್ರಿ. ಆದರೆ ವಾಕ್ಯ ಹೇಳುತ್ತದೆ, ನಿಮ್ಮ ಪೊಕ್ಕಿಷ ಎಲ್ಲಿ ಇರುತ್ತದೋ ಅಲ್ಲಿ ಮನಸ್ಸಿರುತ್ತದೆ. ಸಂಪಾದನೆ ಮಾಡಿರಿ, ಚೆನ್ನಾಗಿರ್ರಿ, ಆದರೆ ಅದ್ಮೇಲೆ ಏನು ಮಾಡಬೇಡ್ರಿ, ಮನಸ್ಸಿಡಬೇಡ್ರಿ. ಯಾಕೆ? ಅದು ನಿರಂತರ ಇಲ್ಲ. ಅದ ಮೇಲೆ ಮನಸ್ಸಿಟ್ಟರೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡು ಆಕಾಶ ಮಾರ್ಗವಾಗಿ ಹಾರಿ ಹೋಗುತ್ತದೆ. ಸಾಲಮನ್ ಹೇಳುತ್ತಾನೆ, ಎಲ್ಲವನ್ನು ಸೇರಿಸಿಡ್ತಾನೆ, ஆனால் ಏನಕ್ಕಾಗಿ ಸೇರಿಸಿರ್ತಾನೆ ಗೊತ್ತಿಲ್ಲ. ಅವನು ಹೋಗುವಾಗ ಅವನ ಜೊತೆಯಲ್ಲಿ ಅದು ಬರುವುದಿಲ್ಲ. ಇದು ನೋಡಿದೆ, ಇದು ವ್ಯರ್ಥ ಹೇಳ್ತಾರೆ. ಅಂಡರ್ಸ್ಟ್ಯಾಂಡ್? ನಾ ಪಾಸ್ಟ್ ಬಂದು ನೀವು ಏನು ದುಡಿಬೇಡ, ಚೆನ್ನಾಗಿರಬೇಡ ಅಂತ ಹೇಳಿಲ್ಲ. ಅರ್ಥ ಮಾಡ್ಕೊಳ್ರಿ. ಚೆನ್ನಾಗಿ ದುಡೀರಿ, ಕೈ ತುಂಬ ದುಡೀರಿ, ನೀವು ಚೆನ್ನಾಗಿರಿರಿ. ಆದರೆ ಅದು ನಮ್ಮ ಜೀವನ ಇಲ್ಲ. ಅಂಡರ್ಸ್ಟ್ಯಾಂಡ್? ನಮ್ಮ ಜೀವನ ಏನು? ದೇವರ ಸಮ್ಮುಖ, ನಮ್ಮ ಜೀವನ ಪ್ರಾರ್ಥನೆ, ನಮ್ಮ ಜೀವನ ವಾಕ್ಯ, ನಮ್ಮ ಜೀವನ ಪವಿತ್ರಾತ್ಮನು ನಮ್ಮಲ್ಲಿ ಇಟ್ಟುಕೊಳ್ಳುವುದು, ನಮ್ಮ ಜೀವನ ಪವಿತ್ರಾತ್ಮಲ್ಲಿ ತುಂಬಿರುವುದು, ನಮ್ಮ ಜೀವನ ಈ ಲೋಕವನ್ನು ಜಯಿಸುವುದು, ನಮ್ಮ ಜೀವನ ಪರಲೋಕ ರಾಜ್ಯದಲ್ಲಿ ಕೊನೆಯದಲ್ಲಿ ಸೇರುವುದು. ಹಲ್ಲೆಲೂಯಾ. ಈ ಚಿಕ್ಕ ಸಭೆ ನನ್ನ ಪರಲೋಕ ರಾಜ್ಯದಲ್ಲಿ ಕಂಡುಬರುತ್ತದೆ. ಅದೇ ನನಗೆ ಆಸೆ. ನನಗೆ ಮನುಷ್ಯರು ಬೇಕೆಂದು ನೀವು ಹೋಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಅಂತ ಹೇಳಿ ಅವರು ಹೋಗಿ ದುಡಿದು ಸಂಪಾದನೆ ಮಾಡಿ ದೇವರನ್ನು ಬಿಡುವುದಕ್ಕಿಂತ ದೇವರ ಎಚ್ಚರಿಕೆ ಕೇಳಿ ಕರ್ತನಿಗಾಗಿ ಜೀವಿಸುವಾಗ ಒಂದು ನಂಬಿಕೆ ಇರುತ್ತದೆ, ನಾಳೆ ದೇವರು ಬಂದರು ಆತನೊಂದಿಗೆ ನಾನು ಕಂಡು ಬರುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಬಲ ನಮ್ಮ ಜಯ. ಓಕೆ, ಈ ತಿಂಗಳ ದೇವರ ವಾಗ್ದಾನ, ದೇವರ ಸಮ್ಮುಖ ಬಯಸಬೇಕು. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ದಿನಾ ನೀವು ಪ್ರೇಯರ್ ಮಾಡಬೇಕು. 1 ಅವರ್ ಪ್ರೇಯರ್ ಮಾಡಿರಿ, ಕೂತ್ಕೊಂಡು ಪ್ರೇಯರ್ ಮಾಡಿರಿ. ದೇವ ಸಮೂಹದಲ್ಲಿ ಪವಿತ್ರಾತ್ಮದಿಂದ ತುಂಬಿ ಪ್ರೇಯರ್ ಮಾಡಿರಿ. ಪವಿತ್ರಾತ್ಮನು ಎಲ್ಲ ಸರಿ ಮಾಡುತ್ತಾನೆ. ನಿಮ್ಮ ಕುಟುಂಬದಲ್ಲಿ ಮಹಿಮೆ ಕಾಣುವಂತೆ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ನಾನು ನಂಬುತ್ತೇನೆ, ಎಲ್ಲವನ್ನು ಸರಿ ಮಾಡೋಕ್ಕೆ ದೇವರಿಂದ ಸಾಧ್ಯ. ಓಕೆ, ಎಲ್ಲ ಇದ್ರಿಂದ ದೇವರಿಗೆ ಒಪ್ಪಿಸ್ಕೊಡೋಣ. ಒಂದು 2 ನಿಮಿಷ ಕಾಲ ಮಾತ್ರ. ಸಾರಿ, ಒಂದು 2 ಮಿನಿಟ್ಸ್, 10 ನಿಮಿಷ ಎಕ್ಸ್ಟ್ರಾ ಆಯ್ತು ಅನಿಸುತ್ತೆ. ಮುಗಿಸ್ತಾರೆ. ನಾನು ನಂಬುತ್ತೇನೆ, ದೇವರ ವಾಕ್ಯ ಕೇಳಿದ ನಮ್ಮ ಎಲ್ಲರ ಜೀವಿತದಲ್ಲಿ ದೇವರು ಒಂದು ದೊಡ್ಡ ಬದಲಾವಣೆ ಕೊಟ್ಟಿದ್ದಾರೆ. ಅಲ್ಲೆಲ್ಲೂ ಏನ ಬಾಟ್ಯತಿಗೆ ಬಾಟ್ಯತೆ. ಥ್ಯಾಂಕ್ ಯು ಜೀಸಸ್. ಎಲ್ಲ ದೇವ ಸಮೂಹದಲ್ಲಿ ಒಂದು 2 ನಿಮಿಷ ಕಾಲ ಪವಿತ್ರ ಆತ್ಮನ ಹತ್ರ ಕೇಳ್ರಿ, ದೇವರೇ, ದೇವರೇ, ನನಗೆ ಒಂದೇ ಒಂದು ಆಸಪ್ಪ, ನಿನ್ನ ಆಲಯದಲ್ಲಿ ನಿನ್ನ ಮಹಿಮೆಯನ್ನು ಕಾಣಬೇಕು. ದೇವರೇ, ಅಪೊಸ್ತಲರು ಭಯಪಟ್ಟು ಸದರಿ ಹೋದರು, ಆದರೆ ನಿನ್ನ ಬಲ ಅವರನ್ನು ದೇವರೇ ಸಾಕ್ಷಿಯುಳ್ಳ ಮಕ್ಕಳಾಗಿ, ಧೈರ್ಯವಾಗಿ ಪ್ರಸಂಗ ಮಾಡುವ ಜನರಾಗಿ, ದೇವರೇ, ಏನು ಸಿಚುವೇಶನ್, ಆಹಾರವಿಲ್ಲದಿದ್ದರು, ಪೌಲು ಹೇಳುತ್ತಾನೆ, ನಾಸಮೋಸವೋ ನಿರ್ವಾಣವೋ ಆಹಾರ ಇಲ್ಲದ ಕಾರ್ಯ ಏನಿದ್ದರು ದೇವರಲ್ಲಿ ಸಂತೋಷವಾಗಿದ್ದರಪ್ಪ. ಎಲ್ಲ ಸಿಚುವೇಶನ್ ಈಸಿಯಾಗಿ ಇದು ಮಾಡಿದ್ರು ದೇವರ ಬಲದಿಂದ. ಆಮೇಲೆ ಕೆಡುಕನನ್ನು ಜಯಿಸುವಂಥ ಬಲ ಕೊಟ್ಟಿದ್ದರಪ್ಪ, ವಂಚಿಸಲ್ಪಡದೆ. ಯಾಕಂದರೆ ಕೊನೆ ಕಾಲದಲ್ಲಿ ಸೈತಾನ ಯಾರನ್ನು ನುಂಗಬೇಕೆಂದು ಸಿಂಹ ದೋಪಾದಿಯಲ್ಲಿ ಅವನು ಸುತ್ತಾಡುತ್ತಾನೆ. ಸಪ್ಪ, ನಮ್ಮಲ್ಲಿ ಬಲವನ್ನು ಕುಂದಿಸಬೇಕು. ಕಳವಳ, ಜಗಳ, ಇಲ್ಲಾಂದರೆ ಅಂದರೆ ಕನ್ಫ್ಯೂಷನಲ್ಲಿ ನಮ್ಮನ್ನು ಇಳಿಸಬೇಕಂದ್ರೆ ಅವನು ಸುತ್ತಾಡುತ್ತಾನೆ. ಆದರೆ ದೇವರ ಬಲದಿಂದ ಅವನು ನಾನು ಗೆಲ್ಲಬೇಕಪ್ಪ, ಸಾಕ್ಷಿಯುಳ್ಳ ಜೀವನ ಜೀವಿಸಬೇಕಪ್ಪ, ಮಹಿಮೆಯಾಗಿ ನಿಮ್ಮ ರಾಜ್ಯದಲ್ಲಿ ಗೆದ್ದಿದವನಾಗಿ ನಿಲ್ಲುವಂತೆ ನಮಗೆ ದಯ ಮಾಡಬೇಕಪ್ಪ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಬೆಂಕಿಯಾಗಿ ಇಳಿಯಲಯ, ಎಲ್ಲರ ದೇವ ಸಮೂಹದಲ್ಲಿ ಬೀಸಲಯ, ಆತ್ಮನ ನದಿಯಲ್ಲಿ ಬೀಸಯ, ಬೆಂಕಿಯಾಗಿ ಇಳಿಯಲಯ, ಜ್ವಾಲೆಯಾಗಿ ಉರಿಯಲಯ.
ಬಿರುಗಾಳಿಯಾಗಿ ಬೀಸಲಯ್ಯ, ಆಮೆನ್. ಹಲ್ಲೆಲೂಯಾ. ಆತ್ಮನ ನದಿಯಲ್ಲಿ ದೇವರ ಆತ್ಮ, ಮುಳುಗಿಸಯ್ಯ. ಪರಿಶುದ್ಧಾತ್ಮನ ಅಭಿಷೇಕ. ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣಲು ಆಮೆನ್. ಜೀವವ ತುಂಬಿಸಯ್ಯ, ನಿನ್ನ ಆತ್ಮದಿ ಪ್ರವಾದಿಸಲು. ಆಮೆನ್. ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ್ನ ಕಾಣಲು Glory. ಜೀವವ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೆಲಿನ ಬೆಟ್ಟದಲ್ಲಿ ಚಿಕ್ಕ ಕೈ ಮೋಡನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಕರ್ಮೆಲಿನ ಬೆಟ್ಟದಲ್ಲಿ ಚಿಕ್ಕ ಕೈ ಮೋಡನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಆಮೆನ್. ಹಲ್ಲೆಲೂಯಾ. 2 minutes. ಒಂದೇ ಒಂದು ಕಾರ್ಯ. ಮೈಕೆಲ್ಲ ಚೇರೆಲ್ಲ ಸ್ವಲ್ಪ ದೂರ ಇಟ್ಬಿಡ್ರಿ.